सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्. ನಮಸ್ಕಾರ. ಅಷ್ಟಾವಕ್ರ ಗೀತೆ ಅನ್ನೋ ಗ್ರಂಥದಲ್ಲಿ ಅಷ್ಟಾವಕ್ರರು ಅವರು ಒಂದು ಋಷಿ, ಜನಕ ಮಹಾರಾಜ, ಅವರಿಬ್ಬರಿಗೂ ಕೂಡ ಒಂದು ಸಂವಾದ ನಡೆಯುತ್ತೆ. ಆ ಸಂವಾದ ಪೂರ್ತಿ ವೇದಾಂತ ರೀತಿಯಾದ ಸಂವಾದ. ಪ್ರಾಪಂಚಿಕ ವಿಷಯ ಯಾವುದೋ ಮಾತಾಡೋದೇ ಇಲ್ಲ. ಅವರು ಏನಾದರೂ ಮಾತಾಡಿದ್ರೆ ಅವರಿಗೆ ಈ ವಿಷಯವಾಗಿ ಮಾತಾಡಬೇಕು ಅಂತ ಅವರಿಗೆ ಒಂದು ಅಭ್ಯಾಸ, ಒಂದು ಭಾವನೆ ಇದ್ದರೆ ಅವರಿಗೆ ಮನಸ್ಸಲ್ಲಿ ಏನೋ ಒಂದು ಹೇಳಬೇಕು ಅಂತ ಇರುತ್ತೆ. ಆದರೆ ಅದು ಯಾವುದು ಹೇಳಬೇಕು ಅಂತ ಹೇಳಿದ್ರೆ ಈಗ ವೇದಾಂತ ವಿಚಾರವಾಗಿ ಹೇಳಬೇಕು. ಅವರಿಗೆ ಪ್ರಾಪಂಚಿಕ ವಿಷಯಗಳು ಹೇಳಿ ಅವರಿಗೆ ಏನು ಪ್ರಯೋಜನ ಇಲ್ಲ. ಅವರಿಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ಅವರು ಪ್ರಪಂಚದಲ್ಲಿ ಏನು ಯಾವ ವ್ಯವಹಾರ ಇದೆಯೋ ಅದಕ್ಕಿಂತ ಮೀರಿ ಹೋಗಿದ್ದಾರೆ, ದಾಟಿ ಹೋಗಿದ್ದಾರೆ. ಹಾಗಾಗಿ ಅವುಗಳು ಅವ್ರ ಮನಸ್ಸಿಗೆ ಏನು ತಟ್ಟೋದೇ ಇಲ್ಲ. ಅವ್ರಿಗೆ ಏನಾದರೂ ಮಾತಾಡಿದ್ರೆ ಅದು ಪ್ರಯೋಜನವಾಗಿರಬೇಕು. ಅದು ಯಾರಿಗೆ ಪ್ರಯೋಜನ ಆಗಿರಬೇಕು ಅಂತ ಹೇಳಿದ್ರೆ ಮುಮುಕ್ಷುಗಳಿಗೆ ಪ್ರಯೋಜನವಾಗಿರಬೇಕು ಅಂತ. ಹಾಗಾಗಿ ಮುಮುಕ್ಷುಗಳಿಗೆ ಅದು ಪ್ರಯೋಜನ ಆಗಬೇಕು ಅನ್ನೋ ಕಾರಣದಿಂದ ಅವರು ಯಾವಾಗಲೂ ಕೂಡ ಈ ವೇದಾಂತ ವಿಷಯದಲ್ಲಿ ಒಂದು ಯಾವುದೋ ಒಂದು ಮಾತು ಹೇಳಬೇಕು ಅಂತ ಮಾಡ್ತಾ ಇರ್ತಾರೆ. ಸ್ವತಃ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ವೇದಾಂತ ಚಿಂತನೆ ಮಾಡ್ತಾರೆ. ಅವ್ರಿಗೆ ಏನಾದರೂ ಬರಿಬೇಕು ಅಂತ ಅನಿಸಿದ್ರೆ ಅಂಥ ಒಂದು ಗ್ರಂಥವನ್ನು ಬರೀತಾರೆ. ಯಾರ ಕೈಲಾದರೂ ಮಾತಾಡಬೇಕು ಅಂತ ಹೇಳಿದರೆ ಸಂಭಾಷಣೆ ಕೂಡ ಇದೇ ರೀತಿಯಾಗಿ ಇರುತ್ತೆ. ಹೀಗಾಗಿ ಅವರ ಒಂದು ಸಂಭಾಷಣೆ ಅವರಿಗೆ ಬಾಕಿಯವರಿಗೆ ಪ್ರಯೋಜನವಾಗುತ್ತೆ ಅನ್ನೋ ಕಾರಣದಿಂದ ಮಾಡ್ತಾ ಇರ್ತಾರೆ. ಅವರಿಗೆ ಸ್ವತಃ ಏನಾದರೂ ಪ್ರಯೋಜನವಿರುತ್ತಾ ಅಂತ ಕೇಳಿದರೆ ಅದರಲ್ಲಿ ಒಂದು ಹೇಳ್ಬೋದು, ಒಂದೇ ಒಂದು ಪ್ರಯೋಜನ ಏನು ಅಂತ ಹೇಳಿದ್ರೆ ಒಂದು ಆನಂದ. ಯಾಕಂದರೆ ಎಲ್ಲರೂ ಕೂಡ ಏನು ಮಾಡಿದ್ರು ಕೂಡ ಒಂದು ಸಂತೋಷಕ್ಕೆ, ಒಂದು ಆನಂದಕ್ಕೆ ಮಾಡ್ತಾರೆ. ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಯೋಜನ ಅನುದ್ದೇಶ್ಯ ನಮ್ಮ ಮಂದೋಪಿ ಪ್ರವರ್ತತೆ. ಮಂದ ಅಂತ ಹೇಳಿದ್ರೆ ಒಂದು ಬುದ್ಧಿ ಇರೋನು, ಅಂದರೆ ಅತ್ಯಂತ ಮೂಢ ಕೂಡ ಏನಾದರೂ ಒಂದು ಪ್ರಯೋಜನ ಇದ್ರೇ ಅವನು ಏನಾದರೂ ಮಾಡ್ತಾನೆ. ಮೈ ಸುಮ್ಮನೆ ಕೂತಿದ್ದಾನೆ, ಏನೋ ಸ್ವಲ್ಪ ಮೈ ಕೆರ್ಕೊಳ್ತಾನೆ ಅಂತ ಹೇಳಿದ್ರೆ ಆ ಕೆರ್ಕೊಳ್ಳೋದ್ರಲ್ಲಿ ಏನೋ ಒಂದು ಸುಖ ಇದೆ, ಅದರಿಂದ ಮಾಡ್ತಾನೆ. ಎಲ್ಲರೂ ಇದೇ ಮಾಡಿಗೆ ಮಾಡೋದು. ಹಾಗಾಗಿ ಈ ವೇದಾಂತಿಗಳು ಕೂಡ ಏನಾದರೂ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇರುತ್ತೆ. ಅದು ಪ್ರಯೋಜನ ಏನು ಅಂತ ಹೇಳಿದ್ರೆ ಅದು ಆತ್ಮಾನುಸಂಧಾನ, ಅದಕ್ಕೆ ಒಂದು ದಾರಿ ಕೊಡುತ್ತೆ ಅಂತ ಈಗ ಅವ್ರು ಮಾಡ್ತಾ ಇರ್ತಾರೆ. ಇದರಲ್ಲಿ 15ನೇ ಅಧ್ಯಾಯ ಅದು ಪ್ರಾರಂಭ ಮಾಡಿದ್ವಿ. ನನಗೆ ಒಂದು ಶ್ಲೋಕ ಹೇಳಿಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ನಾನು ನಿಲ್ಲಿಸಿದ್ವಿ. ಆ ಮೊದಲನೇ ಶ್ಲೋಕ ಹೇಳಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಇವಾಗ ಯಥಾತಥೋಪದೇಶೇನ ಕೃತಾರ್ಥಃ ಸಂತು ಬುದ್ಧಿಮಾನ್ ಆಜೀವಮಪಿ ಜಿಜ್ಞಾಸುಃ ಪರಃ ತತ್ರ ವಿಮುಹ್ಯತಿ. ಸ್ವಲ್ಪ ಬೆಳಕಿದ್ದೆ ನಾನು. ಇವರು ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಜನಕನ ಹತ್ರ ಏನಾದರೂ ಕೇಳಿ ಅವನೊಂದು ಉತ್ತರ ಕೊಟ್ಟ ಮೇಲೆ ಇವರು ಇವಾಗ ಪ್ರಾರಂಭ ಮಾಡ್ತಾರೆ. 15ನೇ ಅಧ್ಯಾಯದಲ್ಲಿ ಅಷ್ಟಾವಕ್ರರು ಮಾತಾಡೋ ಮಾತು ಬರುತ್ತೆ. ಅವರು ಹೇಳ್ತಾ ಇದ್ದಾರೆ, ಯಥಾತಥೋಪದೇಶೇನ, ಈ ಆತ್ಮಜ್ಞಾನ ಅನ್ನೋದಕ್ಕೆ ಉಪದೇಶ ಅನ್ನೋದು ಹೇಗೆ ಬೇಕಾದರೆ ಆಗ್ಬೋದು, ಅದು ಹೀಗೆ ಆಗಬೇಕು ಅಂತ ಒಂದು ತೀರ್ಮಾನ ಅಂತ ಏನು ಇಲ್ಲವೇ ಇಲ್ಲ. ಅದು ಯಾವ ರೀತಿಯಲ್ಲಿ ಆದರೂ ಒಬ್ಬರಿಗೆ ಬರ್ಬೋದು, ಪ್ರಾರಬ್ಧವಶಾತ್ ಅದು ಹೇಗಾದರೂ ಆಗ್ಬೋದು ಅಂತ ಹೇಳಿದ್ರು. ಹಾಗೆ ಅದು ಒಂದು ಹಾಡು ಮುಖಾಂತರ ಬರ್ಬೋದು, ಒಂದು ಲೇಖನ ಮುಖಾಂತರ ಬರ್ಬೋದು, ಅಥವಾ ಯಾರೋ ಒಂದು ಮಾತು ಹೇಳಿದ ಮುಖಾಂತರ ಬರ್ಬೋದು, ಅಥವಾ ಯಾರೋ ಇಬ್ಬರು ಮಾಡ್ತಾ ಇರೋ ಸಂಭಾಷಣೆ ಮುಖಾಂತರ ಇವರು ಅದನ್ನು ಕೇಳ್ತಾ ಇದ್ದು ಇವ್ರಿಗೆ ಅದು ಬರ್ಬೋದು. ಹೀಗೆ ನಾನಾ ರೀತಿಯಲ್ಲಿ ಇದು ಬರ್ಬೋದು ಅಂತ ಕಾರಣದಿಂದ ಅದು ಯಥಾತಥೋಪದೇಶೇನ ಅಂತ ಹೇಳಿದರು. ಆಜೀವಮಪಿ ಜಿಜ್ಞಾಸುಃ ಪರಃ ತತ್ರ ವಿಮುಹ್ಯತಿ. ಹೀಗೆ ಸತ್ವಬುದ್ಧಿಮಾನ್, ಸತ್ವಬುದ್ಧಿ ಅಂತ ಹೇಳಿದ್ರೆ ಯಾರು ಪರಿಪಾಕವನ್ನು ಹೊಂದಿದಾನೋ, ಚೆನ್ನಾಗಿ ಪರಿಪಕ್ವವನ್ನು ಹೊಂದಿದಾನೋ ಅವನಿಗೆ ಸ್ವಲ್ಪ ಹೇಳಿದರೆ ಕೂಡ ಸಾಕಾಗುತ್ತೆ. ಇದಕ್ಕೊಂದು ಹೇಳ್ತಾರೆ ಒಂದು ಮಾತು, ಇವಾಗ ಚೆನ್ನಾಗಿ ತಯಾರಾಗಿರೋ ಒಂದು ಕುದುರೆ ಗಾಡಿಗೆ ಕಟ್ಟಿರ್ತಾನಲ್ಲ, ಅವನು ಚಾಟಿನ ಹೊಡಿಬೇಕಾಗಿಲ್ಲ, ಸುಮ್ಮನೆ ತೆಗೆದ್ರೆ ಸಾಕು, ಅದು ಗೊತ್ತಾಗುತ್ತೆ ಹೋಗಬೇಕು ನಾವು ಇವಾಗ ಅಂತ. ಹಾಗಾಗಿ ಅದಕ್ಕೆ ಏಟು ಬೀಳೋ ತನಕ ಅದು ಕಾಯ್ತಾ ಇರಲ್ಲ. ಅದು ಅಷ್ಟೊಂದು ಚೆನ್ನಾಗಿ ಪಳಗ್ಬಿಟ್ಟಿದೆ. ಅದಕ್ಕೊಂಚೂರು ಅವನು ಆ ಚಾವಟಿ ತೆಗಿತಾ ಇದ್ದಾನೆ ಅಂತ ಶಬ್ದ ಗೊತ್ತಾದರೆ ಅಥವಾ ಕಣ್ಣಿಗೆ ಬಿದ್ದರೆ ಸಾಕು, ಅದು ಓಡಕ್ಕೆ ಶುರು ಆಗುತ್ತೆ. ಅದು ಹೀಗೆ ಅಂತ ಒಂದು ಪಳಗಿರೋದು ಅದು ಅಂತ ಗೊತ್ತಾಗುತ್ತೆ. ಆ ಥರ ಇವನಿಗೆ ಚುರುಕು ಬುದ್ಧಿಯಾಗಿರೋನು ಇದರಲ್ಲಿ ತುಂಬ ಚೆನ್ನಾಗಿ ಜನ್ಮಾಂತರವಾಗಿ ಬೇಕಾದಷ್ಟು ಸಾಧನೆಯನ್ನು ಮಾಡಿ ಕರ್ಮಯೋಗ, ಭಕ್ತಿಯೋಗ, ಧ್ಯಾನ ಯೋಗ ಇದೆಲ್ಲ ಮಾಡಿ ಅವನು ಪರಿಪಕ್ವವನ್ನು ಹೊಂದಿದ್ದಾನೆ. ಅವನಿಗೆ ಒಂದು ಚೂರು ಹೇಳಿದ್ರೆ ಸಾಕಾಗುತ್ತೆ, ಅವನಿಗೆ ಹಿಡ್ಕೊಂಡ್ಬಿಡ್ತಾನೆ ಅಂತ ಅದನ್ನು ಪರಿಪಕ್ವಮತಿ ಅಂತ ಹೇಳ್ತಾರೆ. ಅದನ್ನು ಸತ್ವಬುದ್ಧಿಮಾನ್ ಅಂತ ಹೇಳಿದರು. ಆದರೆ ಕೆಲವರು ಈ ಥರ ಒಂದು ಸಿದ್ಧತೆ ಪಡ್ಕೊಳ್ದೇ ಇರೋರಿಗೆ ಎಷ್ಟು ಹೇಳಿದ್ರು ಅದು ಸಾಲದು ಅಂತ ಆಗುತ್ತೆ ಅದು. ಹಾಗಾಗಿ ಅವರಿಗೆ ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ಅವರು ಅಷ್ಟೊಂದು ಬುದ್ಧಿಮಾನ್ ಅಂತ ಹೇಳೋಕ್ಕಾಗಲ್ಲ. ಅದು ಅವರಿಂದ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸರಿಯಾದ ಒಂದು ವಿದ್ಯಾರ್ಥಿ ಹೇಗಿರಬೇಕು ಅಂತ ಹೇಳಿದ್ರೆ ಅವರು ಅಧ್ಯಾಪಕರಿಗೆ ತುಂಬ ಆದಷ್ಟು ಕಡಿಮೆ ಶ್ರಮ ಕೊಡೋನೇ ಸರಿಯಾದ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಯಾಕಂದರೆ ಅಧ್ಯಾಪಕರಿಗೆ ಸ್ವಲ್ಪ ಹೇಳಿದರೆ ಸಾಕು, ಇವನು ಹಿಡ್ಕೊಂಡ್ಬಿಡ್ತಾನೆ ಅಂತ ಹೇಳಿದ್ರೆ ಅವರಿಗೆ ಶ್ರಮ ಕಡಿಮೆ. ಅವರಿಗೆ ಯಾವಾಗ ಶ್ರಮ ಜಾಸ್ತಿ ಅಂತ ಹೇಳಿದ್ರೆ ಇವನು ಮಂದಬುದ್ಧಿಯಾಗಿದ್ದು ಇವನಿಗೆ ಮತ್ತೆ ಮತ್ತೆ ಹೇಳಿದ್ದೇ
ಹೇಳಬೇಕಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಶ್ರಮ ಜಾಸ್ತಿ ಅದು. ಹಾಗಾಗಿ ನಾವು ವಿದ್ಯಾರ್ಥಿಯಾಗಿದ್ದರೆ ನಾವು ಹೇಗಿರಬೇಕು ಅಂತ ಹೇಳಿದ್ರೆ ಅಧ್ಯಾಪಕರಿಗೆ ಸ್ವಲ್ಪ ಕಡಿಮೆ ಶ್ರಮ ಕೊಟ್ಟರೆ ಸಾಕು ಅಂತ ಹಾಗಿದ್ರೆ ನಾವು ಸರಿಯಾಗಿರುತ್ತೆ ಅಂತ ಅದನ್ನು ಒಂದು ಐಡಿಯಲ್ ಸ್ಟೂಡೆಂಟ್ ಅಂತ ಹೇಳ್ತಾರಲ್ಲ ಅದನ್ನು ಹೇಳಿದ್ದಾರೆ. ಇವರು ಅದನ್ನು ತೋರಿಸಿದ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಮೋಕ್ಷೋ ವಿಷಯ ವೈರಸ್ಯಂ ಬಂಧೋ ವೈಷಯಿಕೋ ರಸಃ ಏತಾವದೇವ ವಿಜ್ಞಾನಂ ಯಥೇಚ್ಛಸಿ ತಥಾ ಕುರು ಅಂತ ಹೇಳಿಬಿಟ್ಟು ಒಂದೇ ಒಂದು ಮಾತಲ್ಲಿ ಹೇಳ್ತೀವಿ. ಬಂಧ ಅಂದರೆ ಏನು, ಮೋಕ್ಷ ಅಂದರೆ ಏನು ಅನ್ನೋದನ್ನು ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ವೇದಾಂತದ ಒಂದು ಚರಿತ್ರೆ ಅಂತ ಕೇಳಿದರೆ ಅದರಲ್ಲಿ ಆದಿಕಾಲದಿಂದ ನಮಗೆ ವೇದದಿಂದ ಹಿಡಿದು ಇಲ್ಲಿವರೆಗೂ ಬೇಕಾದಷ್ಟು ಗ್ರಂಥಗಳಿದೆ. ಅದನ್ನು ವೇದಾಂತದಲ್ಲಿ ಹೇಳ್ಬೋದು. ಸ್ವಲ್ಪ ಮುಂಚೆ ಬಂದಿದ್ದೆಲ್ಲ ವೇದ, ಆಮೇಲೆ ಮಹಾಭಾರತ ಬಂತು, ಆಮೇಲೆ ರಾಮಾಯಣ ಇದೆ. ಹೀಗೆ ಬೇಕಾದಷ್ಟು ಗ್ರಂಥಗಳು ಅದ್ವೈತ ಆಚಾರ್ಯರು ಬೇಕಾದಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ. ಹೀಗೆ ನಮಗೆ ನೋಡಿದಾಗ ಈ ವೇದಾಂತ ತತ್ವವನ್ನು ಅದನ್ನು ಬೇಕಾದಷ್ಟು ಗ್ರಂಥಗಳಲ್ಲಿ ಬರಿಬೋದು. ಆದರೆ ಅದನ್ನು ತುಂಬ ಕಡಿಮೆಯಾಗಿ ತುಂಬ ಕಡಿಮೆ ಶಬ್ದದಲ್ಲಿ ಸಣ್ಣದು ಒಂದು ಶ್ಲೋಕದಲ್ಲೋ ಅಥವಾ ಸಣ್ಣದೊಂದು 2 ಮಾತಲ್ಲೂ ಕೂಡ ಹೇಳ್ಬೋದು. ಅದನ್ನು ಹಾಗೆ ಹೇಳಿರೋರು ತುಂಬ ಜನ ಇದ್ದಾರೆ. ಉದಾಹರಣೆಗೆ ತುಂಬ ಪ್ರಸಿದ್ಧವಾಗಿರೋ ಶ್ಲೋಕ ಯಾವುದು ಅಂತ ಹೇಳಿದರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಹ ಅಂತ ಆ ಶ್ಲೋಕ ಒಂದು ಎಲ್ಲರಿಗೂ ಪ್ರಸಿದ್ಧವಾಗಿದೆ. ಶಂಕರಾಚಾರ್ಯ ಶ್ಲೋಕ ಅಂತ ಹೇಳ್ತಾರೆ ಅದನ್ನು. ಹೀಗೆ ಇದ್ರೂ ಕೂಡ ಅದರಲ್ಲಿ ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಬಿಹಿ ಒಂದು ಅರ್ಧ ಶ್ಲೋಕದಲ್ಲಿ ನಾನು ಹೇಳ್ತೀನಿ. ಯಾವುದನ್ನ ಅಂದರೆ ಎಷ್ಟೋ ಗ್ರಂಥ ಕೋಟಿಗೆ ಅಂತ ಹೇಳಿದ್ರೆ ಕೋಟ್ಯಾಂತರ ಶ್ಲೋಕಗಳಲ್ಲಿ, ಗ್ರಂಥ ಅಂತ ಹೇಳಿದ್ರೆ ಅಲ್ಲಿ ಪುಸ್ತಕ ಅಂತಲ್ಲ ಅರ್ಥ, ಗ್ರಂಥ ಅಂದರೆ ಶ್ಲೋಕ ಅಂತಲೂ ಅರ್ಥ ಇದೆ. ಕೋಟ್ಯಾಂತರ ಶ್ಲೋಕಗಳಲ್ಲಿ ಹೇಳಿದ ಒಂದು ವಿಷಯವನ್ನು ನಾನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ. ಒಂದು ಶ್ಲೋಕ ಕೂಡ ತಗೊಳ್ತಾ ಇಲ್ಲ ಅವರು. ಆ ವಿಷಯವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದೇನು ಅಂತ ಹೇಳಿದ್ರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ. ಬ್ರಹ್ಮವೇ ಸತ್ಯ, ಇಲ್ಲಿ ಬರೆದು ಹಾಕಿದ್ದಾರೆ ನೋಡಿ ಮೇಲ್ಗಡೆ. ಆಮೇಲೆ ಜಗನ್ಮಿಥ್ಯ, ಪ್ರಪಂಚ ಅನ್ನೋದು ಮಿಥ್ಯಾಭೂತವಾದ್ದು. ಆಮೇಲೆ ಜೀವ ಅನ್ನೋನು ಯಾರು ಅಂತ ಕೇಳಿದ್ರೆ ಅವನು ಬ್ರಹ್ಮಸ್ವರೂಪವೇ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಶ್ಲೋಕದಲ್ಲಿ ಅವರು ಮುಗಿಸ್ಬಿಟ್ರು ವಿಷಯವನ್ನು. ಅದೇ ಥರ ಒಂದು ಉಪನಿಷತ್ತಲ್ಲಿ ಹೇಳಿದೆ, ಯಾವುದು ಅಂತ ಹೇಳಿದ್ರೆ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತಿಯೈ ನಿರ್ವಿಷಯಂ ಸ್ಮೃತಂ ಅಂತ ಅಲ್ಲೂ ಕೂಡ ಒಂದು ಸಣ್ಣ ಒಂದು ಶ್ಲೋಕದಲ್ಲಿ ಹೇಳಿದರು. ಏನು ಅಂತ ಹೇಳಿದ್ರೆ, ಬಂಧ ಅಂದರೆ ಏನು, ಮೋಕ್ಷ ಅಂದರೆ ಏನು ಅನ್ನೋದನ್ನು ಎರಡೇ ವಿಷಯಗಳಲ್ಲಿ, ಎರಡೇ ಮಾತಲ್ಲಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು, ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಮನುಷ್ಯನಿಗೆ ಬಂಧಕ್ಕೆ ಮತ್ತು ಮೋಕ್ಷಕ್ಕೆ ಎರಡಕ್ಕೂ ಕಾರಣವಾಗಿರೋದು ಮನಸ್ಸೇ ಅಂತ ಹೇಳಿದರು. ಬಂಧಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ ಅಂತ ಹೇಳಿದರು. ಹಾಗಾದರೆ ಯಾವ ಮನಸ್ಸು, ಎಂಥ ಒಂದು ಮನಸ್ಸು ಬಂಧಕ್ಕೆ ಕಾರಣವಾಗುತ್ತೆ, ಎಂಥ ಒಂದು ಮನಸ್ಸು ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಅವರು ಉತ್ತರ ಹೇಳಿದರು, ಬಂಧಾಯ ವಿಷಯಾಸಕ್ತಂ. ಎಂಥ ಒಂದು ಮನಸ್ಸು ಬಂಧವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ವಿಷಯಾಸಕ್ತಂ. ವಿಷಯ ಅಂತ ಹೇಳಿದ್ರೆ ಯಾವುದು, ಪ್ರಾಪಂಚಿಕ ವಿಷಯಗಳು. ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ವಿಷಯ ಅಂತ ಹೇಳಿದ್ರೆ ವಿಷಯ ಅಂತ ಒಂದೇ ಒಂದು ಶಬ್ದದಲ್ಲಿ ಇಡೀ ಪ್ರಪಂಚವನ್ನೇ ಅವರು ಇಳಿಸಿ ಹೇಳ್ಬಿಟ್ಟಿದ್ದಾರೆ. ಅದನ್ನು ಒಂದು ಫಾರ್ಮುಲಾ ಅಂತ ಹೇಳ್ತೀವಿ, ಅಥವಾ ಒಂದು ಸೂತ್ರಪ್ರಾಯವಾಗಿ ಒಂದು ಲೆಕಾನಿಕಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅದನ್ನು ಏನು ಅಂತ ಹೇಳಿದ್ರೆ ವಿಷಯ ಅಂತ ಹೇಳಿದ್ರೆ ನೋಡಿ, ಇವಾಗ ಉದಾಹರಣೆಗೆ ಈ ಒಂದು ಆವರಣದಲ್ಲಿ, ಈ ಒಂದು ಭವನದಲ್ಲಿ ಎಷ್ಟು ವಸ್ತುಗಳಿದೆ ಅಂತ ಕೇಳಿದರೆ ನಾವು ಏನಾದರೂ ಒಂದು ಪಟ್ಟಿ ಮಾಡೋಣ ಅಂತ ಹೇಳಿದರೆ ನಾವು ಪ್ರಾರಂಭ ಮಾಡೋಕ್ಕೆ ಮುಂಚೆ ನಮ್ಗೆ ಅನಿಸುತ್ತೆ ಒಂದು 100 ವಿಷಯ ಇರ್ಬೋದು, ಹಬ್ಬ ಅಂದರೆ ಒಂದು 100 ವಿಷಯ ಇರ್ಬೋದು ಅಂತ ಅನಿಸುತ್ತೆ ನಮಗೆ. ನಾವು ಪಟ್ಟಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗುತ್ತೆ ಅದು 100 ವಿಷಯಕ್ಕೆ ನಿಲ್ಲಲ್ಲ, ಅದು 200ಕ್ಕೆ ನಿಲ್ಲಲ್ಲ, 1000ಕ್ಕೂ ಕೂಡ ನಿಲ್ಲಲ್ಲ, ಅಷ್ಟಿರುತ್ತೆ. ಏನು ಬೇಡ, ಸಣ್ಣದಾಗಿ ಈಗ ಒಂದು ಮೈಕ್ ಅಂತ ಒಂದಿದೆ, ಅದು ನೋಡೋಕ್ಕೆ ನಮಗೆ ಒಂದೇ ಒಂದು ವಸ್ತು ಅಂತ ಅನಿಸುತ್ತೆ. ಆದರೆ ಅದ್ರ ಒಳಗಡೆ ಎಷ್ಟು ವಸ್ತುಗಳಿದೆ ಅಂತ ನಾವು ಪಟ್ಟಿ ಮಾಡೋಕ್ಕೆ ನೋಡಿದ್ರೆ ಒಂದು 25-35 ವಸ್ತುಗಳಿಗೆ ಮೇಲೆ ನಮಗೆ ಸಿಗುತ್ತೆ. ಹೀಗೆ ನಮಗೆ ಲೋಕದಲ್ಲಿ ವಿಷಯಗಳು ಎಷ್ಟಿದೆ, ವಸ್ತುಗಳು ಎಷ್ಟಿದೆ ಅಂತ ನಾವು ಲೆಕ್ಕ ಮಾಡೋಕ್ಕೆ ಆಗೋದೇ ಇಲ್ಲ. ಒಂದು ಭವನದಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಈ ಇಡೀ ಲೋಕವನ್ನು ನಾವು ಏನು ಹೇಳಿ ಪ್ರಯೋಜನ ಅಂತ ಹೇಳ್ಬಿಟ್ಟು ನಮ್ಮ ಶಾಸ್ತ್ರಕಾರ ಏನು ಮಾಡಿದ್ದಾರೆ ಅಂದರೆ ಅದನ್ನು 5 ವಿಷಯಗಳಲ್ಲಿ ಅಡಗಿಸ್ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ವಿಷಯ ಅಂತ ಒಂದು ಶಬ್ದ, ಆದರೆ ಆ ವಿಷಯ ಅಂದರೆ ಏನು ಅಂತ ಕೇಳಿದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯಗಳಲ್ಲಿ ಸೇರಿಸ್ಬಿಟ್ರು. ನಾವು ಯಾವುದೇ ಒಂದು ವಿಷಯವನ್ನು ಒಂದು ವಸ್ತುವನ್ನು ತಗೊಂಡ್ರೂ ಕೂಡ ಅದು ಒಂದರಲ್ಲಿ ಶಬ್ದವಾಗಿರುತ್ತೆ, ಅಥವಾ ರೂಪವಾಗಿರುತ್ತೆ, ಅಥವಾ ರಸವಾಗಿರುತ್ತೆ, ಗಂಧವಾಗಿರುತ್ತೆ, ಹೀಗೆ ಸ್ಪರ್ಶವಾಗಿರುತ್ತೆ. ಒಂದು ವಸ್ತುವನ್ನು ಮುಟ್ಟಿ ನೋಡಿದ್ರೆ ಅದು ಗಟ್ಟಿಯಾಗಿದೆ ಅಥವಾ ನಮಗೆ ಮೃದುವಾಗಿದೆ ಅಂತ ಹೇಳಿದಾಗ ಅದು ಸ್ಪರ್ಶ ಅಂತ ಸ್ಪರ್ಶಕ್ಕೆ ಸಿಗುತ್ತೆ. ಒಂದು ವಸ್ತುವನ್ನು ಬಾಯಿಗೆ ಹಾಕೊಂಡು ನೋಡಿದ್ರೆ ಅದು ಕಹಿಯಾಗಿದೆ, ಸಿಹಿಯಾಗಿದೆ ಅಂತ ಹೇಳಿದ್ರೆ ಅದು ರಸಕ್ಕೆ ವಿಷಯವಾಗಿರುತ್ತೆ. ಅದು ಒಂದು ವಸ್ತು ಗುಂಡಾಗಿದೆ ಅಥವಾ ಇಂಥ ಬಣ್ಣದಲ್ಲಿದೆ, ಇಂಥ ಆಕಾರದಲ್ಲಿದೆ ಅಂತ ಹೇಳಿದರೆ ಅದು ರೂಪಕ್ಕೆ ವಿಷಯವಾಗಿರುತ್ತೆ. ಅದು ಈ ಒಂದು ವಸ್ತು ಇಂಥ ಒಂದು ಗಂಧವನ್ನು ಕೊಡುತ್ತೆ, ಅದು ಒಂದು ಸುವಾಸನೆ ಇದೆ, ಒಂದು ದುರ್ವಾಸನೆ ಇದೆ ಅಂತ ಹೇಳಿದರೆ ಅದು ಗಂಧ ಅಂತ ಒಂದು ವಿಷಯಕ್ಕೆ ಸೇರುತ್ತೆ. ಅದು ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯಗಳಲ್ಲಿ ಸೇರಿಸ್ಬಿಟ್ರು. ನೀವು ಯಾವುದೇ ವಿಷಯ ಹೇಳಿ ಅದನ್ನು ಈ 5ರಲ್ಲಿ ಯಾವುದರಲ್ಲಾದ್ರೂ ಒಂದು ಗುಂಪಲ್ಲಿ ಸೇರಿಸ್ಬಿಡ್ಬೋದು ನಾವು. ಹೀಗೆ ವಿಷಯವನ್ನು ನಾವು ಆಲಿಸ್ತಾ ಇರ್ತೀವಿ. ಪ್ರತಿ ಕ್ಷಣವೂ ಕೂಡ ನಮಗೆ ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ 2 ಅವಸ್ಥೆಗಳಲ್ಲೂ ಕೂಡ ನಮಗೆ ವಿಷಯದ ಸಂಪರ್ಕ ಆಗ್ತಾನೇ ಇರುತ್ತೆ. ಅದು ಹೇಗಾಗುತ್ತೆ ಅಂತ ಕೇಳಿದರೆ ಅದು ತುಂಬ ಆಶ್ಚರ್ಯವಾಗಿರುತ್ತೆ. ಅದು ಈ ಮಹಾಮಾಯ ಅಂತ ಹೇಳ್ತಾರಲ್ಲ, ಅದು ಮಾಡಿದ ಒಂದು ಚಮತ್ಕಾರ. ಅದೇನು ಅಂತ ಹೇಳಿದರೆ
ಈ 5 ವಿಷಯಗಳನ್ನ ನಮಗೆ ಅನುಭವಿಸೋಕ್ಕೆ ನಮಗೆಲ್ಲರಿಗೂ ಕೂಡ ಒಂದು 5 ಇಂದ್ರಿಯಗಳಿದೆ. ಯಾವ ಇಂದ್ರಿಯಗಳು ಅಂತ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲು ಅಂತ ಈ 5 ಇಂದ್ರಿಯಗಳಿದೆ. ಒಂದೊಂದು ಜೀವಿ ಕೂಡ ಒಂದು ಹುಟ್ಟುವಾಗ ಅದನ್ನು ಸೃಷ್ಟಿ ಮಾಡುವಾಗ ಆ ಜೀವಿಗೆ ಈ ಸೂಕ್ಷ್ಮ ದೇಹ ಮತ್ತು ಸ್ಥೂಲ ದೇಹ ಅಂತ 2 ಶರೀರ ಇರುತ್ತೆ ಮುಖ್ಯವಾಗಿ. ಅದು ಬಿಟ್ಟು ಕಾರಣ ಶರೀರ ಅಂತ ಒಂದು ಹೇಳಿದ್ದಾರೆ, ಅದು ಇವಾಗ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಆದರೆ ಈ ಸೂಕ್ಷ್ಮ ದೇಹ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇಂದ್ರಿಯಗಳು ಅಂತ ಇದೆ. ಇಂದ್ರಿಯಗಳು ಅಂತ ಹೇಳಿದ್ರೆ 10 ಇಂದ್ರಿಯಗಳಿದೆ ನಮಗೆ. ಆ 10ರಲ್ಲಿ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಅಂತ. ಈ 5 ಜ್ಞಾನೇಂದ್ರಿಯಗಳು ಅನ್ನೋದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲು ಅಂತ. ಇವುಗಳಿಂದ ನಾವು ಈ ಪಂಚ ವಿಷಯಗಳನ್ನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋದನ್ನು ನಾವು ಯಾವಾಗಲೂ ಸೇವಿಸ್ತಾನೆ ಇರ್ತೀವಿ. ಹಾಗಾಗಿ ಕಿವಿ ಅನ್ನೋದರಿಂದ ನಾವು ಶಬ್ದವನ್ನು ಕೇಳ್ತೀವಿ, ನಾಲಿಗೆ ಅನ್ನೋದರಿಂದ ರಸವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಯಾತಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅದು ಲೋಕದ ವಿಷಯವಾಗಿ ನಮಗೆ ಒಂದು ಜ್ಞಾನವನ್ನು ಉಂಟು ಮಾಡ್ತಾ ಇರುತ್ತೆ ಅದು. ಹಾಗಾದರೆ ನೋಡಿ, ನಮಗೆ ಹೇಳುವಾಗ ಕೂಡ ಮನೇಲಿ ಒಂದು ವಸ್ತುವನ್ನು ತಯಾರು ಮಾಡಿದ್ರು ತಾಯಿ ನೋಡ್ಬಿಟ್ಟು, ನೋಡು ಇದನ್ನು ಅವ್ರಿಗೆಲ್ಲ ಕೊಡೋಕ್ಕೆ ಮುಂಚೆ ನೀನು ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡು ಹೇಗಿದೆ ನೋಡು ಅಂತ ಹೇಳ್ತಾರೆ. ಹೇಗಿದೆ ನೋಡು ಅಂತ ಹೇಳಿದ್ರೆ ಬಾಯಿಗೆ ಹಾಕೊಂಡ್ರೆ ನಾವು ನೋಡೋಕ್ಕಾಗಲ್ಲ ಖಂಡಿತ ಅಲ್ವಾ. ಬಾಯಿಗೆ ಹಾಕೊಂಡ್ರೆ ನಮ್ಗೆ ಏನು ಗೊತ್ತಾಗುತ್ತೆ, ಸಿಹಿಯಾಗಿದೆಯಾ ಕಹಿಯಾಗಿದೆಯಾ ಅಥವಾ ಸಿಹಿ ಸಾಕಾಗುತ್ತಾ ಸಾಲದ ಅನ್ನೋದು ತಿಳಿಯುತ್ತೆ ನಮಗೆ. ಆ ತಿಳುವಳಿಕೆ ಬರ್ತಾ ಇದೆಯಲ್ಲ ನಮಗೆ, ಆ ತಿಳುವಳಿಕೆಗೆ ನಮಗೆ ಜ್ಞಾನ ಅಂತ ಹೇಳಿದ್ದಾರೆ. ಹಾಗಾಗಿ ಲೋಕದಲ್ಲಿ ನಮಗೆ ಪ್ರತಿಯೊಂದು ಕ್ಷಣವೂ ಕೂಡ ಯಾವುದಾದ್ರೂ ಒಂದು ವಿಷಯದ ತಿಳುವಳಿಕೆ ಬರ್ತಾನೇ ಇರುತ್ತೆ. ಇದಕ್ಕೆ ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ದಾರೆ. ಆ ತಿಳುವಳಿಕೆನೇ ಪಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋ ಇಂದ್ರಿಯಗಳಿದೆ. ಇದು ಬಿಟ್ಟು ಕರ್ಮೇಂದ್ರಿಯಗಳು ಅಂತ ಇದೆ. ಕರ್ಮೇಂದ್ರಿಯ ಅಂದರೆ ಯಾವುದು ಅಂತ ಹೇಳಿದ್ರೆ, ನಾವು ಏನಾದರೂ ಜ್ಞಾನವನ್ನು ಪಡ್ಕೊಂಡ ಮೇಲೆ ಅಥವಾ ಪಡ್ಕೊಳ್ಳೋಕ್ಕೆ ನಮಗೆ ಒಂದು ಸಹಕಾರಿಯಾಗಿರುತ್ತೆ, ಅಥವಾ ಪಡ್ಕೊಂಡ ಮೇಲೆ ಅದಕ್ಕೊಂದು ರಿಯಾಕ್ಷನ್ ಅಂತ ಇರ್ತಲ್ಲ, ಅದನ್ನು ನಮಗೆ ಮಾಡೋಕ್ಕೆ ನಮಗೆ ಕೆಲವು ಇಂದ್ರಿಯಗಳಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಕೈ, ಕಾಲು, ಆಮೇಲೆ ಮಾತು ಅಂದರೆ ಅದಕ್ಕೆ ವಾಕ್ ಅಂತ ಹೇಳಿದ್ದಾರೆ. ಆ ಮಾತು ಅನ್ನೋದು ನಾಲಿಗೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಈ ನಾಲಿಗೆ ಅನ್ನೋದು ಈ 2 in 1 ಅಂತ ಹೇಳ್ಬೋದು. ಅದು ಒಂದು ಆಸ್ಪೆಕ್ಟ್, ಅದಕ್ಕೆ ಒಂದು ಫಂಕ್ಷನ್ ರಸವನ್ನು ತಿಳ್ಕೊಳ್ಳೋದು, ಹೇಗಿದೆ ರಸನೇಂದ್ರಿಯ ಅಂತ ಹೆಸರು. ಇನ್ನೊಂದು ಅದಕ್ಕೆ ವಾಗೇಂದ್ರಿಯ ಅಂತ ಹೆಸರು. ಏನಂತ ಹೇಳಿದ್ರೆ ಮಾತನ್ನು ಆಡೋದು, ಅದು ಒಂದು ಕರ್ಮವೇ. ಹಾಗಾಗಿ ಮಾತು ಅಂತ ಹೇಳಿದ್ದಾರೆ ಅದಕ್ಕೆ. ಇನ್ನೊಂದು ಬಾಕಿ 2 ಕೂಡ ನಾವು ಸೇವಿಸಿದ ಆಹಾರವನ್ನು ಜೀರ್ಣವೆಲ್ಲ ಆದಮೇಲೆ ಅದನ್ನು ಹೊರಗಡೆ ತಳ್ಳಕ್ಕೆ ಒಂದು ಇಂದ್ರಿಯ ಇದೆ, ಮತ್ತು ಜನನೇಂದ್ರಿಯ ಅಂತ ಇನ್ನೊಂದು ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಇದೆ. ಹೀಗೆ ಈ 5 ಆರ್ಗನ್ಸನ್ನು ಕೂಡ ಕರ್ಮೇಂದ್ರಿಯಗಳು ಅಂತ ಹೇಳಿದ್ದಾರೆ. ಈ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು 2 ಸೇರಿಸ್ಕೊಂಡು ಅದಕ್ಕೆಲ್ಲ ಒಂದು ನಿಯಾಮಕವಾಗಿ ಮನಸ್ಸು ಅಂತ ಒಂದಿದೆ. ಹೀಗೆ 11 ಇಂದ್ರಿಯಗಳನ್ನ ಹೇಳಿದ್ದಾರೆ. ಇದು 11 ಇಟ್ಕೊಂಡು ಒಬ್ಬ ಮನುಷ್ಯ ತನ್ನ ವ್ಯವಹಾರಗಳೆಲ್ಲ ಮಾಡ್ತಾ ಇರ್ತಾನೆ. ಅವನು ಜೀವ ಅಂತ ಹುಟ್ಟಿದ ಮೇಲೆ ಆದ ತಕ್ಷಣ ಅವನಿಗೆ ಇಷ್ಟು ಕೂಡ ಸೇರಿರುತ್ತೆ. ಇದನ್ನಿಟ್ಕೊಂಡು ಅವನು ಸುಖವನ್ನು ದುಃಖವನ್ನು ಅವನು ಅನುಭವಿಸ್ತಾ ಇರ್ತಾನೆ. ಮತ್ತು ಬೇರೆ ಬೇರೆ ಕರ್ಮಗಳನ್ನ, ಹೊಸ ಕರ್ಮಗಳೆಲ್ಲ ಮಾಡಿಕೊಂಡು ಅವನು ಒಂದು ಕರ್ಮದ ಸಂಚಯ ಇದೆಯಲ್ಲ, ಸಂಚಿತ ಕರ್ಮ ಅಂತ ಇದೆಯಲ್ಲ, ಅದಕ್ಕೆ ಕೂಡ ಹಾಕ್ಕೊಳ್ತಾನೆ ಇರ್ತಾನೆ. ಹೀಗೆ ಒಂದು ವಸ್ತುವನ್ನು ವಿಷಯವನ್ನು ಈ ಮಾಯೆ ಅನ್ನೋದು ತಯಾರು ಮಾಡಿಬಿಟ್ಟಿದೆ. ಅದು ಇಂಥ ಒಂದು ವಸ್ತುವಿಂದ ನಾವು ಪಾರಾಗಬೇಕು ಅಂತ ಕೇಳಿದ್ರೆ ಅದಕ್ಕೆ ವೇದಾಂತ ನಮಗೆ ಬೇಕಾದಷ್ಟು ದಾರಿಗಳನ್ನ ಹೇಳ್ಕೊಡುತ್ತೆ. ಅದು ಮೊಟ್ಟ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ, ವಿಷಯಾಸಕ್ತಿ ಅಂತ ಒಂದು ಇದೆಯಲ್ಲ, ವಿಷಯಗಳಲ್ಲಿ ಒಂದು ಆಸಕ್ತಿಯಿಂದ ಆ ಆಸಕ್ತಿಯನ್ನು ನೀನು ಕಡಿಮೆ ಮಾಡ್ಕೊಳ್ಬಾ ಅಂತ ಹೇಳ್ತೇನೆ. ಹಾಗಾಗಿ ನಿನಗೆ ಬಂಧ ಅಂತ ಆಗ್ತಾ ಇರೋದು ವಿಷಯಗಳ ಜೊತೆ ನಿನಗೆ ಒಂದು ಲೋಲುಪ್ತತೆ ಇದೆಯಲ್ಲ, ಒಂದು ಆಸೆ ಇದೆಯಲ್ಲ, ಅದು ಬೇಕು ಅಂತ ಒಂದು ಬಯಕೆ ಇದೆಯಲ್ಲ, ಅದರಿಂದಲೇ ನಿನಗೆ ಬಂಧ ಅನ್ನೋದು ಉಂಟಾಗ್ತಾ ಇದೆ. ಬಂಧ ಅಂದರೆ ಖಂಡಿತ ಅದರಿಂದ ದುಃಖ ಅಂತ ಉಂಟಾಗುತ್ತೆ ಖಂಡಿತ. ಹಾಗಾಗಿ ಅದರಿಂದ ನೀನು ಪಾರಾಗಬೇಕು ಅಂತ ಹೇಳಿದ್ರೆ ಈ ವಿಷಯಗಳಲ್ಲಿ ಇರೋ ಆಸಕ್ತಿಯನ್ನು ನೀನು ಕಡಿಮೆ ಮಾಡು ಅಂತ ಹೇಳುತ್ತೆ. ಹೀಗಾಗಿ ಇದನ್ನು ಕಡಿಮೆ ಮಾಡೋದು ಅಂದರೆ ಏನರ್ಥ, ಹೇಗೆ ಮಾಡೋದು ಅಂತ ಹೇಳಿದ್ರೆ ಅದಕ್ಕೊಂದು ಚೆನ್ನಾಗಿರೋ ಉಪಾಯವನ್ನು ತೋರಿಸ್ಕೊಟ್ಟಿದೆ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸರ್ವಥಾ ಯಾವ ವಿಷಯವನ್ನು ನೀನು ನೋಡಬೇಡ, ಯಾವುದನ್ನು ತಿನ್ನಬೇಡ, ಯಾವುದನ್ನು ಮಾಡಬೇಡ ಅಂತ ಹೇಳಿಲ್ಲ. ಅದು ನೀನು ನೋಡು, ಮಾಡು, ಕಿವಿಯಲ್ಲಿ ಕೇಳು, ತಿನ್ನು, ಎಲ್ಲವನ್ನೂ ಹೇಳಿದೆ. ಅದು ಪುತ್ರೋತ್ಪತ್ತಿ ಕೂಡ ಮಾಡು ಅಂತ ಹೇಳಿದೆ. ಆದರೆ ಅದು ಮಾಡುವಾಗ ನೀನೊಂದು ಧರ್ಮದ ಒಂದು ಚೌಕಟ್ಟಲ್ಲಿ ಮಾಡು, ಆವಾಗ ನೀನು ಬಂಧಕ್ಕೆ ಸಿಕ್ಕಾಕೊಳ್ಳಲ್ಲ ನೀನು. ಹಾಗಾಗಿ ನಿನಗೆ ಮೋಕ್ಷಕ್ಕೆ ಅದು ದಾರಿಯಾಗುತ್ತೆ ಅಂತ ತೋರಿಸ್ಬಿಟ್ಟು ಅದನ್ನು ಕರ್ಮಯೋಗ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟರು. ಹಾಗಾಗಿ ಕರ್ಮವನ್ನು ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ ಕೂಡ. ಕರ್ಮವನ್ನು ಮಾಡಬೇಕು ಅಂದರೆ ಈ 5 ಇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವುಗಳ ಒಂದು ವ್ಯಾಪಾರ ಆಗಲೇಬೇಕಾಗುತ್ತೆ. ಆದರೆ ಅದನ್ನು ನಾವು ಮಾಡುವಾಗ ಅದನ್ನು ಒಂದು ಧರ್ಮದ ಚೌಕಟ್ಟಲ್ಲಿ ಮಾಡಿದ್ರೆ ಆವಾಗ ಅವನು ಅದರಿಂದ ಪಾರಾಗ್ತಾನೆ. ಅವನಿಗೆ ಬಂಧದಿಂದ ಬಿಡುಗಡೆ ಆಗೋದಕ್ಕೆ ಅವನಿಗೊಂದು ದಾರಿ ಆಗುತ್ತೆ. ಅದು ಇದು ದಾರಿ ಅನ್ನೋದು ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಇದನ್ನು ಒಂದು ಸೀಕ್ರೆಟ್ ಎಕ್ಸಿಟ್ ಅಂತ ಹೇಳ್ಬೋದು. ಇದಕ್ಕೆ ನಮಗೆ ಉದಾಹರಣೆ ಚಿಕ್ಕೋದು, ಈ ಮಹಾಭಾರತದಲ್ಲಿ ಈ ಪಾಂಡವರನ್ನೆಲ್ಲ ಸಾಯಿಸಿಬಿಡಬೇಕು ಅಂತ ಹೇಳಿಬಿಟ್ಟು ಈ ಶಕುನಿ ಒಂದು ಉಪಾಯ ಮಾಡ್ತಾನೆ. ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಲಾಕ್ಷಾಗೃಹ ಅಂತ ಒಂದನ್ನು ತಯಾರು ಮಾಡಿಬಿಟ್ಟು ಅದರಲ್ಲಿ ಇವನ್ನೆಲ್ಲ ಸೇರಿಸಿ ಒಂದು ಕಡೆ ಅವ್ರು ವಾಸ ಇರೋ ಥರ ಮಾಡೋಣ, ಅದಕ್ಕೆ ಒಂದಾನೊಂದು ದಿವಸ ನಾವು ಬೆಂಕಿ ಹಚ್ಬಿಡೋಣ, ಆವಾಗ ಅದೆಲ್ಲವೂ ಸುಟ್ಟೋಗುತ್ತೆ, ಇವರು ಕೂಡ ಅದರಲ್ಲಿ ಇದಾಗ್ತಾರೆ, ಬೆಂದೋಗಿ ಅವರು ಕೂಡ ಸತ್ತೋಗ್ಬಿಡ್ತಾರೆ ಅಂತ ಒಂದು ಉಪಾಯ ಮಾಡ್ತಾನೆ. ಆದರೆ ಇದನ್ನು ಈ ಲಾಕ್ಷಾಗೃಹವನ್ನು ನಿರ್ಮಾಣ ಮಾಡೋಕ್ಕೆ ಒಬ್ಬ ಬಂದಿರ್ತಾನಲ್ಲ, ಅವನಿಗೆ ಮಾತ್ರ ಈ ಪಾಂಡವರ ಮೇಲೆ ಒಂದು ಕರುಣಾ ಬುದ್ಧಿ ಇದೆ ಅವನಿಗೆ. ಅವನೇನು ಮಾಡಿರ್ತಾನೆ, ಅದರಿಂದ ಒಂದು ಸೀಕ್ರೆಟ್ ಎಕ್ಸಿಟ್ ಒಂದು ಮಾಡಿರ್ತಾನೆ. ಒಂದು ಉಪಾಯವಾಗಿ ಅವರು ಆಚೆ ಹೋಗೋಕ್ಕೆ ಒಂದು ರಹಸ್ಯವಾಗಿ ಒಂದು ಗುಪ್ತ ಮಾರ್ಗವನ್ನು ಅವನು ಮಾಡಿರ್ತಾನೆ, ಹೀಗೆ ನಿರ್ಮಾಣ ಮಾಡಿರ್ತಾನೆ.
ಹಾಗೆ ಒಂದು ನಿರ್ಮಾಣ ಮಾಡಿದೆ. ಈ ಮಾಯೆಯೇ ಕೂಡ ಇದೆಲ್ಲ ಮಾಡಿದರೂ ಕೂಡ ಇದರಿಂದ ನಾವು ಆಚೆ ಬರೋಕ್ಕೆ ಒಂದು ರಹಸ್ಯವಾದ ಒಂದು ಗುಪ್ತ ಮಾರ್ಗವನ್ನು ಅದು ನಿರ್ಮಾಣ ಮಾಡಿದೆ. ಅದು ಯಾವ ಮಾರ್ಗ ಅಂತ ಹೇಳಿದರೆ ಅದೇ ಈ ಕರ್ಮಯೋಗ ಅನ್ನೋದು, ಭಕ್ತಿ ಯೋಗ ಅನ್ನೋದು, ಧ್ಯಾನ ಯೋಗ ಅನ್ನೋದು, ಇಂಥ ಯೋಗಗಳೆಲ್ಲ ಅದರಲ್ಲಿ ಸೇರಿಸಿದೆ. ಹೀಗೆ ಆ ಒಂದು ಭಾಗ ಇದೆಯಲ್ಲ, ಆ ಭಾಗಕ್ಕೆ ವಿದ್ಯಾಮಾಯ ಅಂತ ಹೇಳ್ತಾರೆ. ಯಾವ ಭಾಗ ನಮ್ಮನ್ನು ಕಟ್ಟಾಕಕ್ಕೆ ಬರುತ್ತೋ ಅದನ್ನು ಅವಿದ್ಯಾಮಾಯ ಅಂತ ಹೇಳಿದ್ದಾರೆ. ಹಾಗಾಗಿ ಮಾಯೆಗೆ ಸೇರಿರೋ ಈ ಎರಡು ವಿಷಯಗಳನ್ನು ಕೂಡ ನಾವು ತಿಳ್ಕೊಂಡ್ರೆ ನಮಗೆ ಹೇಗೆ ನಮ್ಮ ಜೀವನವನ್ನು ನಾವು ಅಳವಡಿಸ್ಕೋಬೋದು, ಹೇಗೆ ಆ ಜೀವನವನ್ನು ಸಾರ್ಥಕವಾಗಿ ಮಾಡ್ಕೋಬೋದು ಅಂತ ಒಂದು ಪರಿಗಣನೆ ನಮಗೆ ಸಿಗುತ್ತೆ. ಅಂಥ ಒಂದು ವಿಷಯವನ್ನು ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬಂಧಾಯ ವಿಷಯಾಸಕ್ತಂ. ಎಂಥ ಒಂದು ಮನಸ್ಸು ಬಂಧವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ವಿಷಯದಲ್ಲಿ ಆಸಕ್ತಿಯನ್ನು ಇರುತ್ತಲ್ಲ ಮನಸ್ಸು, ಆ ಮನಸ್ಸು ಬಂಧಕ್ಕೆ ತಳ್ಳುತ್ತೆ. ಆದರೆ ಮುಕ್ತಿಯೇ ನಿರ್ವಿಷಯಂ ಸ್ಮೃತಂ. ಮುಕ್ತಿಗೆ ಎಂಥ ಒಂದು ಮನಸ್ಸು ಸರಿಯಾಗಿ ಅದಕ್ಕೆ ತಯಾರಾಗುತ್ತೆ ಅಂತ ಹೇಳಿದ್ರೆ, ನಿರ್ವಿಷಯ ಅಂತ ಹೇಳಿದ್ರೆ ಮನಸ್ಸನ್ನು ನಿರ್ವಿಷಯವಾಗಿ ಇಟ್ಕೊಂಡ್ರೆ ಅದು ಮುಕ್ತಿಗೆ ನಿಮಗೆ ದಾರಿಯಾಗುತ್ತೆ ಅಂತ ತೋರಿಸಿದ್ರು. ಹೀಗೆ ವಿಷಯಾಸಕ್ತವಾಗಿರೋದು ಅಂಥ ಒಂದು ಮನಸ್ಸನ್ನು ನಾವು ಎಳೆದು ಇಟ್ಕೊಂಡು ಅದನ್ನು ಧರ್ಮವಾದ ಒಂದು ಮಾರ್ಗದಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಉಪಾಯ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ನಮಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋಕ್ಕೆ ನೋಡಿ. ಇವಾಗ ಒಂದು ಹಾಡು ಅಂತ ನಾವು ಒಂದು ಕೇಳಿದರೆ ಆ ಹಾಡು ಒಂದು ರಾಗದಿಂದ ಸಮೇತ ಹಾಡು ಕೇಳಿದರೆ ನಮಗೆ ಅದು ಮನಸ್ಸಲ್ಲಿ ಚಕ್ಕಡದ ನಿಲ್ಲುತ್ತೆ. ಅದು ಯಾರಾದರೂ ಎಷ್ಟೋ ಒಂದು ಉಪನ್ಯಾಸ ಮಾಡಿದ್ರು ಕೂಡ ಅಷ್ಟು ಬೇಗ ನಿಲ್ಲಲ್ಲ. ಆದರೆ ಒಂದು ಹಾಡು ಅನ್ನೋದು ನಮಗೆ ಬೇಗ ನಿಂತುಬಿಡುತ್ತೆ ಮನಸ್ಸಲ್ಲಿ. ಆ ಥರ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಸಣ್ಣ ಸಣ್ಣ ಶ್ಲೋಕಗಳಲ್ಲಿ ಮಾಡಿದ್ದಾರೆ. ಅದು ಆ ಸುಭಾಷಿತ ಅಂತ ಅದಕ್ಕೆ ಹೆಸರು. ಆ ಸುಭಾಷಿತ ಅನ್ನೋದಕ್ಕೆ ಇಷ್ಟು ಇದೆ, ಇಂಥದ್ದಿದೆ, ಇಂಥ ಗ್ರಂಥದಲ್ಲಿ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಕೋಟ್ಯಾಂತರ ಇದೆ ಶ್ಲೋಕಗಳ ಹತ್ರ. ಅದು ಎಂಥ ಗ್ರಂಥಗಳಲ್ಲೂ ಇರ್ಬೋದು, ವೇದದಲ್ಲಿರ್ಬೋದು, ಪುರಾಣದಲ್ಲಿರ್ಬೋದು, ಇತಿಹಾಸದಲ್ಲಿರ್ಬೋದು, ಅಥವಾ ಯಾರಾದರೂ ನಾನುಡಿ ಅಂತ ಹೇಳ್ತಾರಲ್ಲ ಅದರಲ್ಲಿರ್ಬೋದು, ಹೇಗಾದರೂ ಇರ್ಬೋದು. ಆದರೆ ಚಮತ್ಕಾರವಾಗಿ ಶಬ್ದಗಳನ್ನ ತುಂಬ ಚೆನ್ನಾಗಿ ಜೋಡಣೆ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಕೊಟ್ಬಿಟ್ರೆ ಅದನ್ನು ಮೆಲುಕಾಗ್ತಾ ಇರ್ತಾನೆ ಕೇಳಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಉಪಾಯ ಮಾಡಿದ್ದಾರೆ ಅವರು. ಇದಕ್ಕೆ ನೋಡಿ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ. ಇದು ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನಃ ಪಶುಭಿಸ್ ಸಮಾನಃ ಅಂತ ಹೇಳ್ಬಿಟ್ಟು ಒಂದು ಸುಂದರವಾದ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೇಳುತ್ತೆ, ಆಹಾರ ನಿದ್ರಾ ಭಯ ಮೈಥುನ ಈ ನಾಲ್ಕು ಕೂಡ ಪಶುಗಳಿಗೆ, ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ಅದಕ್ಕೆಲ್ಲದಕ್ಕೂ ಸಮಾನವಾಗೇ ಇರುತ್ತೆ. ಅದು ಮನುಷ್ಯರು ಮಾಡ್ತಾರೆ ಈ ನಾಲ್ಕೂ ಕೂಡ. ಆದರೆ ಅದು ಹೇಳ್ತಾ ಶ್ಲೋಕದಲ್ಲಿ 2ನೇ ಪಂಕ್ತಿಯಲ್ಲಿ ಹೇಳ್ತಾ ಇದ್ದಾರೆ, ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ. ಈ ನಾಲ್ಕನ್ನು ಮಾಡೋದ್ರಲ್ಲಿ ಧಾರ್ಮಿಕವಾಗಿ ಮಾಡೋದು ಅನ್ನೋದು ಸ್ವಲ್ಪ ವಿಶಿಷ್ಟವಾದದ್ದು. ಅದು ಅಂಥ ಒಂದು ಧರ್ಮದಿಂದ ಹೀನವಾಗಿರುವ ಮನುಷ್ಯ ಅವನು ಪಶುಗಳಿಗೆ ಸಮಾನವಾಗ್ತಾನೆ ಅಂತ ಹೇಳ್ಬಿಟ್ಟು ಈ ಆಹಾರ ನಿದ್ರಾ ಭಯ ಮೈಥುನ ಇದನ್ನೆಲ್ಲ ಮಾಡುವಾಗ ನೀನು ಧರ್ಮದ ಚೌಕಟ್ಟಲ್ಲಿ ಇದನ್ನು ಮಾತ್ಕೊಂಡ್ರೆ ನೀನು ಮನುಷ್ಯ ಅಂತ ಅನ್ನಿಸ್ಕೊಳ್ತೀಯ. ನೋಡಿ, ಅಲ್ಲೂ ಕೂಡ ಮನುಷ್ಯ ಅಂತ ಒಂದು ಲೆವೆಲ್ಗೆ ಹೇಳಿದ್ದಾರೆ. ನಾನು ನಿನ್ನೆ ಹೇಳಿದ ರೀತಿಯಲ್ಲಿ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತ ಶಂಕರಾಚಾರ್ಯರು ಹೇಳಿದ್ರಲ್ಲ ವಿವೇಕ ಚುನಾವಣೆಯಲ್ಲಿ. ಅದರಲ್ಲಿ ಮನುಷ್ಯತ್ವಂ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅದನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆಂದರೆ ಮನುಷ್ಯ ಅಂತ ನೀನು ಆದಮೇಲೆ ನೀನು ಮುಮುಕ್ಷವಾಗಿದ್ರೇ ಮನುಷ್ಯತ್ವಕ್ಕೆ ಸಾರ್ಥಕ ಬರೋದು. ನೀನು ಮುಮುಕ್ಷತ್ವ ಇಲ್ಲದೆ ನೀನು ಪ್ರಾಪಂಚಿಕವಾಗಿ ಇದ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಈ ಪಶು ಪಕ್ಷಿಗಳಿಗೆ ಸೇರಿಬಿಡುತ್ತೆ ಅದು ಅಂತ ಹೇಳಿಬಿಟ್ಟು ಆ ಮನುಷ್ಯತ್ವವನ್ನು ನೀನು ಹೊಂದಿದೆಯಲ್ಲ ಅದನ್ನು ನೀನು ಹೀಗೆ ಸಾರ್ಥಕ ಮಾಡ್ಕೋಬೋದು ಅಂತ ಅವರು ತೋರಿಸ್ಕೊಟ್ರು. ಹೀಗೆ ಆಹಾರ ನಿದ್ರಾ ಭಯ ಮೈಥುನಂ ಇದೆಲ್ಲವನ್ನೂ ಕೂಡ ಒಂದು ಚೌಕಟ್ಟಲ್ಲಿ ಧರ್ಮದ ಚೌಕಟ್ಟಲ್ಲಿ ಮಾಡ್ತಾ ಇದ್ದರೆ ಅವನಿಗೆ ಅದು ಮುಕ್ತಿಗೆ ಅನುಕೂಲವಾಗಿರುತ್ತೆ. ಅದು ಆವಾಗ ಅವನ ಮನಸ್ಸು ಅನ್ನೋದು ಏನಾಗುತ್ತೆ, ವಿಷಯಾಸಕ್ತವಾದ ಮನಸ್ಸಾಗಿರುತ್ತೆ. ಅದು ವಿಷಯದಲ್ಲಿ ಒಂದು ಆಸಕ್ತಿಯನ್ನು ಬಿಡ್ತಾ ಬರುತ್ತೆ. ಆ ಥರ ಧಾರ್ಮಿಕ ರೀತಿಯಲ್ಲಿ ಮಾಡ್ತಾ ಇದ್ದಾಗ ಅದು ಆಸಕ್ತಿಯನ್ನು ಬಿಡ್ತಾ ಬರುತ್ತೆ. ಇವಾಗ ನೋಡಿ, ಏನೂ ಇಲ್ಲ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಒಂದು ಶ್ರಾದ್ದ ಬರುತ್ತೆ ಅಥವಾ ಏನೋ ಒಂದು ಪೂಜೆ ವ್ರತ ಬರುತ್ತೆ. ಅಂಥ ದಿವಸ ನಾವೇನು ಮಾಡ್ತೀವಿ, ಬೆಳಿಗ್ಗೆ ಸಾಮಾನ್ಯವಾಗಿ ಬಾಕಿ ದಿವಸಗಳಲ್ಲಿ ಏನು ಮಾಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಾಫಿ ಕುಡಿತೀವಿ ಅಥವಾ ಒಂದು 8 ಗಂಟೆ 9 ಗಂಟೆಗೆ ಒಂದು ತಿಂಡಿ ತಿಂತೀವಿ, ಎಲ್ಲ ಮಾಡ್ತೀವಿ. ಅದು ದಿವಸಗಳಲ್ಲಿ ದಿವಸ ಎಲ್ಲ ದಿವಸನೂ ಇರೋದು. ಆದರೆ ಈ ಹಬ್ಬ ಹರಿದಿನ ಇಂಥ ದಿವಸಗಳಲ್ಲಿ, ಶ್ರಾದ್ದ ಇಂಥ ದಿವಸಗಳಲ್ಲಿ ನಾವು ಅದನ್ನು ಸ್ವಲ್ಪ ತಪ್ಪಿಸ್ಬಿಟ್ಟು ಮಧ್ಯಾಹ್ನ ನೋಡಿ ಮಹಾಮಂಗಳಾರತಿ ಆಗೋ ತನಕ ಏನು ತಗೋಬಾರ್ದು, ಅಥವಾ ಏನೋ ನಿಯಮನ ಮಾಡಿರ್ತಾರೆ, ಸ್ನಾನ ಮಾಡದೆ ಏನು ತಗೋಬಾರ್ದು, ಅಥವಾ ಇದೆಲ್ಲವೂ ಆದಮೇಲೆ ಶ್ರಾದ್ದ ದಿವಸ ಬ್ರಾಹ್ಮಣರೆಲ್ಲ ಊಟ ಮಾಡಿ ಹೋದ್ಮೇಲೆ ಆಮೇಲೆ ನಾವು ಮಾಡಬೇಕು ಅಂತ ಒಂದು ನಿಯಮನ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಪ್ರತಿ ದಿವಸ ನಾವು ಮಾಡೋದನ್ನು ಸ್ವಲ್ಪ ಕಟ್ಟಿಟ್ಟು ಆವತ್ತೊಂದು ದಿವಸ ಸ್ವಲ್ಪ ನಿಯಮನ ಮಾಡ್ತೀವಿ. ಅಂಥ ಒಂದು ಸಣ್ಣ ಸಣ್ಣ ಒಂದು ವ್ರತಗಳೆಲ್ಲ ಕೂಡ ನಮಗೆ ಇಂಥ ಬಂಧದಿಂದ ನಾವು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ, ಮನಸ್ಸನ್ನು ವಿಷಯಾಸಕ್ತಿಯಿಂದ ತಗೊಳ್ಳೋದಕ್ಕೆ, ವಾಪಸ್ ತಗೊಳ್ಳೋದಕ್ಕೆ ನಮಗೆ ಅನುಕೂಲವಾಗುತ್ತೆ. ಅದಕ್ಕಾಗಿ ಇಂಥ ವ್ರತಗಳೆಲ್ಲ ಸೇರಿಸಿ ಮಾಡಿದ್ದಾರೆ. ಹೀಗೆ ಸಾಮಾನ್ಯವಾಗಿ ಒಂದು ಮೌನ ವ್ರತ, ಮೌನಗೌರಿ ವ್ರತ ಅಂತ ಮಾಡ್ತಾರೆ. 9 ಗಂಟೆ ತನಕ ನಾನು ಮಾತಾಡಲ್ಲ ಅಂತ ಇಟ್ಕೊಂಡಿರ್ತಾರೆ. ಅಥವಾ ಎಲ್ಲರೂ ಈ ಪೂಜೆ ಎಲ್ಲ ಮುಗಿಯೋ ತನಕ ನಾನು ಮಾತಾಡಲ್ಲ, ಮಧ್ಯದಲ್ಲಿ ಏನು ಫೋನ್ ಗೀನ್ ಬಂದರೂ ಕೂಡ ಅದೆಲ್ಲ ಸ್ವಿಚ್ ಆಫ್ ಮಾಡಿರ್ತೀನಿ ಅಂತ ಮಾಡಿರ್ತಾರೆ. ಇಂಥದ್ದೆಲ್ಲ ವ್ರತಗಳೆಲ್ಲ ಇದಕ್ಕೆ ಅನುಕೂಲವಾಗಿರುತ್ತೆ. ಹೀಗೆ ಬಂಧಾಯ ವಿಷಯಾಸಕ್ತಂ ಮುಕ್ತಿಯೇ ನಿರ್ವಿಷಯಂ ಸ್ಮೃತಂ ಅಂತ ಹೇಳ್ಬಿಟ್ಟು, ಮುಕ್ತಿಯನ್ನು ಹೊಂದಬೇಕಾದ್ರೆ ಮನಸ್ಸನ್ನು ನಿರ್ವಿಷಯವಾಗಿ ಮಾಡ್ಕೋಬೇಕು. ಅದು ಹೇಗೆ ನಿರ್ವಿಷಯವಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಎಷ್ಟೇ ದೊಡ್ಡ ಸನ್ಯಾಸಿ ಆಗಿದ್ರು ಶಂಕರಾಚಾರ್ಯರು, ಅವರು ಕೂಡ ಏನು ಮಾಡಿದರು, ಬೇಕಾದಷ್ಟು ಗ್ರಂಥಗಳನ್ನ ಬರೆದರು, ಬೇಕಾದಷ್ಟು ಜನರ ಹತ್ರ ಸಂಪರ್ಕ ಮಾಡಿದ್ರು, ಎಲ್ಲರ ಹತ್ರ ಈ ದೇಶವನ್ನು ಆದ್ಯಂತವಾಗಿ 2 ಸತಿ 3 ಸತಿ ಅವರು
ಸಂಚಾಲನೆ ಮಾಡಿದ್ದಾರೆ. ಮಾಡಿ ಅವರು ಎಷ್ಟೋ ಜನವನ್ನು ನೋಡಿ ಮಾತಾಡಿ ವಾದವೆಲ್ಲ ಮಾಡಿದಾಗ ಕೂಡ ಅವರಿಗೆ ವಿಷಯಾಸಕ್ತಿ ಇತ್ತ ಅಂತ ನಾವು ಕೇಳಿದ್ರೆ ನಾವು ಖಂಡಿತ ಇತ್ತಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಅವ್ರು ಯಾವ ರೀತಿಯಲ್ಲಿ ಆ ಮಾತನ್ನು, ಯಾವ ರೀತಿಯಲ್ಲಿ ಬರವಣಿಗೆಯನ್ನು, ಯಾವ ರೀತಿಯಲ್ಲಿ ಸಂಭಾಷಣೆಯನ್ನು ಎಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಅದೆಲ್ಲ ಯಾವಾಗಲೂ ಕೂಡ ಒಂದು ಮೋಕ್ಷಕ್ಕೆ ಅನುಕೂಲವಾಗಿರೋ ರೀತಿಯಲ್ಲೇ ಮಾಡ್ತಾ ಬಂದರು. ಅವರು ಕಾಶಿಯಲ್ಲಿ ಇದ್ದರವರು ಯಾರೋ ಕೆಲವರು ವ್ಯಾಕರಣ ಪಂಡಿತರನ್ನೆಲ್ಲ ನೋಡಿಬಿಟ್ಟು ಭಜಗೋವಿಂದಂ ಅಂತ ಒಂದು ರಚನೆ ಮಾಡಿದ್ರು. ಹೀಗೆ ಅವರಿಗೆ ಬೇಕಾದಷ್ಟು ಏನೇನು ಮಾಡಿದ್ರು ಕೂಡ ನರ್ಮದಾ ನದಿ ತೀರದಲ್ಲಿ ಹೋಗಿ ಆ ನರ್ಮದಾ ನದಿ ಪ್ರವಾಹವನ್ನು ಅವರು ಕಮಂಡಲುವಲ್ಲಿ ಧರಿಸಿ ಅದನ್ನು ಆಕರ್ಷಣೆ ಮಾಡಿದ್ರು. ಹೀಗೆಲ್ಲ ಮಾಡ್ತಾ ಇದ್ದಾಗ ಕೂಡ ಅವರಿಗೆ ವಿಷಯಾಸಕ್ತಿ ಅನ್ನೋದು ಕೊಂಚ ಕೂಡ ಇರಲಿಲ್ಲ. ತಾಯಿಗೆ ಸೇವೆ ಮಾಡಿದ್ರು. ಆ ನದಿಯನ್ನು ತಾಯಿಗೆ ಅನುಕೂಲವಾಗಿ ಮನೆ ಹತ್ರನೇ ಹರಿಯೋ ಥರ ಪ್ರಾರ್ಥನೆ ಮಾಡಿಕೊಂಡ್ರು. ಹೀಗೆಲ್ಲ ಮಾಡಿಕೊಂಡವರು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ದಿವಸ ಇದ್ದರೂ ಕೂಡ ಅವರು, ಅಂದರೆ ಸಾಂಸಾರಿಕ ಅಂತ ಹೇಳಿದರೆ ತಾಯಿ ಜೊತೆಗೆ ಅವರು ಇದ್ದರೂ ಕೂಡ ಕೊನೆಯಲ್ಲಿ ತಾಯಿಗೆ ಒಂದು ಮುಕ್ತಿಯನ್ನು ಕೊಡಬೇಕು ಅಂತ ಕೂಡ ಕೊನೆಗಳಿಗೆ ಬಂದರು. ಈಗೆಲ್ಲ ಮಾಡಿದರೂ ಕೂಡ ಅವರು ಎಷ್ಟು ಒಂದು ಆದರ್ಶ ಸನ್ಯಾಸಿಯಾಗಿದ್ದರು ಅಂತ ಕೂಡ ನಾವು ನೋಡ್ಬೋದು. ಅದರಲ್ಲಿ ಆ ಶ್ಲೋಕದಲ್ಲಿ ಅವರು ಹೇಳಿದ ರೀತಿಯಲ್ಲಿ ಬಂಧಾಯ ವಿಷಯಾಸಕ್ತಂ ಮುಕ್ತಿ ನಿರ್ವಿಷಯಂ ಸ್ಮೃತಂ ಅಂತ ಹೇಳಿದ್ರಲ್ಲ, ಅದನ್ನು ಈ ಶ್ಲೋಕದಲ್ಲಿ ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ. ಮೋಕ್ಷೋ ವಿಷಯ ವೈರಸ್ಯಂ ಬಂಧೋ ವೈಷಯಿಕೋ ರಸಃ. ಮೋಕ್ಷ ಅಂದರೆ ಏನು, ಬಂಧ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಮೋಕ್ಷ ಅಂದರೆ ಏನು ಅಂತ ಹೇಳಿದ್ರೆ ವಿಷಯ ವೈರಸ್ಯಂ, ವಿಷಯದಿಂದ ವೈರಸ್ಯ ಅಂತ ಹೇಳಿದರೆ ವೈರಾಗ್ಯವನ್ನು ಹೊಂದೋದೇ ಮೋಕ್ಷ ಅನ್ನೋದು. ಅಂದರೆ ವಿಷಯಗಳಲ್ಲಿ ರಸ ಇಲ್ಲದೇ ಇರೋದು. ಅವನು ತಿಂತಾನ ಅಂತ ಹೇಳಿದ್ರೆ ತಿಂತಾನೆ ಖಂಡಿತ, ರುಚಿ ನೋಡ್ತಾನೆ ಅಂದರೆ ರುಚಿ ನೋಡ್ತಾನೆ, ಅವನ ಹತ್ರ ಕೇಳಿದ್ರೆ ಹೇಳ್ತಾನೆ, ನೋಡು ಸಿಹಿ ಸಾಕಾಗಿತ್ತ ಅಂತ ಹೇಳಿದ್ರೆ ಸಾಕಾಯಿತು ಅಂತ ಹೇಳ್ತಾನೆ, ಅಥವಾ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ತಾನೆ. ಆದರೂ ಕೂಡ ಅವನಿಗೆ ಮತ್ತೆ ಮತ್ತೆ ಇದು ಬೇಕು ಅಂತಾನೋ ಅದ್ರ ಲೋಲುಪ್ತಾನೆ ಅದೆಲ್ಲ ಇರೋದೇ ಇಲ್ಲ ಅವನಿಗೆ. ಹಾಗೆ ಅವನು ನಡ್ಕೊಳ್ತಾನೆ ಅಂತ ಮೋಕ್ಷೋ ವಿಷಯ ವೈರಸ್ಯಂ ಬಂಧೋ ವೈಷಯಿಕೋ ರಸಃ. ಬಂಧ ಅಂದರೆ ಏನು ಅಂತ ಹೇಳಿದ್ರೆ ವಿಷಯದಲ್ಲಿ ರಸ ಇರೋದು. ಮೋಕ್ಷ ಅಂದರೆ ಏನು ಅಂತ ಹೇಳಿದ್ರೆ ವಿಷಯದಲ್ಲಿ ವಿರಸ ಇರೋದು ಅಂತ ಹೇಳ್ಬಿಟ್ಟು ಆ ಥರ ಹೇಳ್ಬಿಟ್ಟು ಏತಾವದೇವ ವಿಜ್ಞಾನಂ. ವಿಜ್ಞಾನಂ ಅಂದರೆ ಏನು, ಮೋಕ್ಷಕ್ಕೆ ಬೇಕಾಗಿರೋ ಒಂದು ಜ್ಞಾನ, ಅದಕ್ಕೆ ವಿಜ್ಞಾನ ಅಂತ ಹೇಳಿದ್ರು. ಜ್ಞಾನ ಮತ್ತು ವಿಜ್ಞಾನ ಅಂತ ಎರಡನೇ ಹೇಳಿದ್ದಾರೆ ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ. ಅದಕ್ಕೆ ಒಂದು ವ್ಯಾಖ್ಯಾನ ಮಾಡುವಾಗ ಹೇಳಿದ್ರು, ಜ್ಞಾನ ಮತ್ತು ವಿಜ್ಞಾನ ಅನ್ನೋದಕ್ಕೆ ಭೇದ ಏನು ಅಂತ ಹೇಳಿದ್ರೆ ಒಂದು ಶಬ್ದದಲ್ಲಿ ಜ್ಞಾನ ಅಂತ ಅಷ್ಟೇ ಇದೆ, ವಿಜ್ಞಾನಂ ಅನ್ನೋ ಕಡೆ ವಿ ಅಂತ ಒಂದು ಉಪಸರ್ಗ ಸೇರಿಸಿದ್ದಾರೆ ಅಷ್ಟೇ. ಆದರೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಗ್ರಂಥಗಳಿಂದ ನಾವು ಓದಿ ತಿಳ್ಕೊಳ್ಳೋದು ಅಥವಾ ಒಂದು ಆಚಾರ್ಯರಿಗೆ ಹೇಳಿದ್ದನ್ನು ಕಿವಿಲಿ ಹಾಕೊಂಡು ಮನಸ್ಸಲ್ಲಿ ತಗೊಳ್ತೀವಲ್ಲ ಅದಕ್ಕೆ ಜ್ಞಾನ ಅಂತ. ಅದನ್ನೇ ನಮ್ಮ ಅನುಭವಕ್ಕೆ ಮಾಡಿಕೊಂಡ್ರೆ ಅದು ವಿಜ್ಞಾನ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ವ್ಯತ್ಯಾಸ ಹೇಳಿದರು. ಹೀಗೆ ಇವರು ಹೇಳ್ತಾ ಇದ್ದಾರೆ ಏತಾವದೇವ ವಿಜ್ಞಾನಂ. ವಿಜ್ಞಾನಂ ಅಂದರೆ ಏನು ಅಂತ ಹೇಳಿದ್ರೆ ನಿನ್ನ ಅನುಭವದಲ್ಲೇ ನೀನು ಮಾಡ್ಕೋಬೋದು. ಮೋಕ್ಷಕ್ಕೆ ಬೇಕಾಗಿರೋ ವಿಷಯ ವೈರಸ್ಯ ನಿನಗೆ ಬಂದಿದೆ ಅಂತ ಹೇಳಿದ್ರೆ ನಿನಗೆ ಆ ಒಂದು ವಿಜ್ಞಾನ ಬಂದಿದೆ. ನಿನಗೆ ಪ್ರಾಪಂಚಿಕವಾಗಿ ಇರಬೇಕು ಅಂತ ಹೇಳಿಬಿಟ್ಟು ನೀನು ವಿಷಯದಲ್ಲಿ ರಸವನ್ನು ಹೊಂದುತ್ತಾ ಇದೆಯಾ ಅಂತ ಹೇಳಿದ್ರೆ ಅಂಥ ಒಂದು ವಿಜ್ಞಾನವೂ ನಿನಗೆ ಬಂದಿದೆ. ಹಾಗಾಗಿ ಅನುಭವಕ್ಕೆ ನಿನಗೆ ಯಾವುದು ಬರುತ್ತೋ ಅದೇ ವಿಜ್ಞಾನ ಅಂತ ತೋರಿಸ್ಬಿಟ್ಟು ಏತಾವದೇವ ವಿಜ್ಞಾನಂ ಯಥೇಚ್ಛಸಿ ತಥಾ ಕುರು ಅಂತ ಹೇಳಿಬಿಟ್ಟು ಇದಕ್ಕೆ ಎರಡಕ್ಕೆ ಡೆಫಿನೇಷನ್ ಕೊಟ್ಬಿಟ್ರು. ಇದು ಕೇಳಿದ್ರೆ ನಮ್ಗೆ ಏನು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ ಭಗವದ್ಗೀತೆ 18 ಅಧ್ಯಾಯದಲ್ಲಿ ಸುಮಾರು 700 ಶ್ಲೋಕಗಳನ್ನು ಕೂಡ ಉಪದೇಶ ಮಾಡಿದ ಮೇಲೆ ಕೊನೆಯಲ್ಲಿ ಕೃಷ್ಣ ಎಲ್ಲವನ್ನೂ ಉಪದೇಶ ಮಾಡ್ದ. ಅದರಲ್ಲಿ ಯಾವುದೂ ಬಾಕಿ ಇಲ್ಲ ಅಂತ ಎಲ್ಲವನ್ನೂ ಹೇಳಿಬಿಟ್ಟ. ಅವನು ಕರ್ಮಯೋಗ ಹೇಳಿದ, ಜ್ಞಾನಯೋಗ ಹೇಳಿದ, ಧ್ಯಾನಯೋಗ ಹೇಳಿದ, ಭಕ್ತಿಯೋಗ ಹೇಳಿದ, ಎಲ್ಲವನ್ನೂ ತುಂಬ ವಿಸ್ತಾರವಾಗಿ 700 ಶ್ಲೋಕಗಳಲ್ಲಿ ಹೇಳಿಬಿಟ್ಟು ಕೊನೆಯಲ್ಲಿ ಅವನು ಹೇಳ್ತಾನೆ ವಿಮರ್ಶೇತದ್ ಏತದ್ ಯಥೇಚ್ಛಸಿ ತಥಾ ಕುರು ಅಂತ ಅರ್ಜುನನಿಗೆ ಬಿಟ್ಬಿಟ್ಟ. ನಾನು ಹೇಳಿದ್ದನ್ನೆಲ್ಲ ನೀನು ವಿಮರ್ಶೆ ಮಾಡಿಬಿಟ್ರೆ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಅಂತ ಮಾಡೋ ಒಂದು ಭಾಗವನ್ನು ಅವನಿಗೆ ಬಿಟ್ಬಿಟ್ಟ. ಹಾಗಾಗಿ ಹೇಳೋದು ಮಾತ್ರ ನನ್ನ ಒಂದು ಕರ್ತವ್ಯ, ನಿನ್ನ ಮಾಡಿಸೋದು ಅಂತದ್ದು ನನ್ನ ಕರ್ತವ್ಯ ಅಲ್ಲ. ಅದು ಮಾಡಿಸೋಕ್ಕೆ ಬೇಕಾದರೆ ನಿನಗೆ ಉತ್ತೇಜನೆ ಕೊಡ್ಬೋದು, ನಿನಗೆ ಬೇಕಾದರೆ ಏನಾದರೂ ಒಂದು ಸ್ವಲ್ಪ ಅದಕ್ಕೆ ಮೋಟಿವೇಶನ್ ಅಂತ ಹೇಳ್ತಾರಲ್ಲ ಅದೆಲ್ಲ ನಾನು ಮಾಡ್ಬೋದು. ಆದರೆ ನಿಜವಾಗಿ ಮಾಡೋದು ಅನ್ನೋದು ನಿಮ್ಮ ಕೈಯಲ್ಲಿದೆ, ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ವಾತಂತ್ರ್ಯವನ್ನು ಅವನ ಕೈಯಲ್ಲಿ ಇಟ್ಟೇ ಇರ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ ತುಂಬ ಆಶ್ಚರ್ಯವಾಗುತ್ತೆ. ಮನುಷ್ಯ ಅನ್ನೋನು ಒಂದು ಯಂತ್ರ ಥರ ಅಲ್ಲ, ಒಂದು ಮಿಷಿನ್ ಥರ ಅಲ್ಲ. ಮಿಷಿನ್ಗೆ ಬಂದ್ಬಿಟ್ಟು ನೀವು ಸ್ವಿಚ್ ಹಾಕಿದ್ರೆ ಅದು ಕೆಲಸವನ್ನು ಮಾಡುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಕೆಲಸವನ್ನು ನಿಲ್ಲಿಸ್ಬಿಡುತ್ತೆ ಅದು. ಆದರೆ ಮನುಷ್ಯನನ್ನು ನಮ್ಮ ಶಾಸ್ತ್ರಗಳು ಒಂದು ಮಿಷಿನ್ ಥರ ಅನ್ನಿಸ್ಕೊಂಡು ನೋಡಲೇ ಇಲ್ಲ. ಅವನಿಗೊಂದು ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಉಪದೇಶವನ್ನೆಲ್ಲ ನಾವು ಚೆನ್ನಾಗಿ ಮಾಡ್ಬೋದು, ಅದೆಲ್ಲ ಕೇಳ್ಬೋದು, ಅವನು ಕೇಳ್ಕೊಳ್ಬೋದು. ಆದರೆ ಅದ್ರ ಪ್ರಕಾರ ನಡೆಯೋದೋ ನಡೀದೇ ಇರೋದು ಅವನಿಗೆ ಬಿಟ್ಟಿದ್ದು, ಅವನಿಗೆ ಆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಯಾರು ಒಬ್ಬ ಮಾಡ್ತಾನೋ ನನಗೆ ಸ್ವಾತಂತ್ರ್ಯ ಇದೆ ಅಂತ ಮಾಡಿಬಿಟ್ಟು ಅವನು ಕೇಳಿದ್ದನ್ನೆಲ್ಲ ಬಿಟ್ಬಿಟ್ಟು ನಾನು ಏನು ಬೇಕಾದ್ರೆ ಮಾಡ್ತೀನಿ ಅಂತ ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ಇಷ್ಟೊಂದೆಲ್ಲ ಉಪದೇಶ ಸಿಕ್ಕಿದ್ದು ವ್ಯರ್ಥ ಅಂತ ಆಗುತ್ತೆ ಅದು. ಆದರೆ ಯಾವನ್ನು ನನಗೆ ಇದು ಹೇಳಿದ್ದೆಲ್ಲ ನನಗೆ ಒಳ್ಳೆಯದಕ್ಕಾಗಿ ಹೇಳಿದ್ದಾರೆ, ನಾನು ನನ್ನ ಒಂದು ಸ್ವಾತಂತ್ರ್ಯವನ್ನು ನೋಡಿ. ಸ್ವಾತಂತ್ರ್ಯ ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕರ್ಮ ಅನ್ನೋದಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಆದರೆ ಜ್ಞಾನ ಅಂತ ಇದೆಯಲ್ಲ ಅದರಲ್ಲಿ ಸ್ವಾತಂತ್ರ್ಯ ಇರೋಲ್ಲ ಅನ್ನೋದನ್ನು ಅವರೊಂದು ಪಾರಿಭಾಷಿಕವಾಗಿ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ ಕರ್ಮ ಅನ್ನೋದು ಪುರುಷತಂತ್ರಂ, ಜ್ಞಾನಂ ಅನ್ನೋದು ವಸ್ತುತಂತ್ರಂ ಅಂತ ಹೇಳ್ಬಿಟ್ಟು ಆ ಪುರುಷತಂತ್ರಂ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆ ನಾವು ಕೇಳಿದ್ರೆ ನಮಗೆ ಎಲ್ಲರಿಗೂ ಹೌದು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ರತಿ ದಿವಸನೂ ಕೂಡ ಇಂಥ ಒಂದನ್ನು ನಾವು ಪಾಲನೆ ಮಾಡ್ತಾನೆ ಇರ್ತೀವಿ. ಅದೇನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನೋಡು ಒಬ್ಬ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಅವನಿಗೆ 3 ಆಪ್ಷನ್ಸ್ ಇದೆ.
ಒಂದು ಆಪ್ಷನ್ ಏನು ಅಂತ ಹೇಳಿದರೆ ಕುದುರೆ ಮೇಲೆ ಹತ್ಕೊಂಡು ಹೋಗ್ಬೋದು, ಅಥವಾ ನಡ್ಕೊಂಡು ಹೋಗ್ಬೋದು, ಅಥವಾ ಹೋಗ್ದೇನೆ ಇರ್ಬೋದು. ಈ ಥರ 3 ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ವಾ ಶಕ್ಯಂ ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಹೇಳ್ತಾರೆ. ಕರ್ತುಂ ಅಂದರೆ ಮಾಡ್ಬೋದು, ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು, ಇದುವರೆ ಮಾಡ್ದೇನೆ ಇರ್ಬೋದು. ಇದಕ್ಕೆ ಸ್ವಾತಂತ್ರ್ಯ ಇದೆ. ಅದೇ ಥರನೇ ಮನುಷ್ಯ ಮಾಡಬೇಕಾದ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಈ ಥರ ಒಂದು ಸ್ವಾತಂತ್ರ್ಯ ಇರುತ್ತೆ ಅದು. ಹಾಗೆ ಅದನ್ನೇ ಕೃಷ್ಣ ಕೂಡ ಏನು ಮಾಡ್ತಾ ಇದ್ದಾನೆ, ಅರ್ಜುನನಿಗೆ ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಕೊನೆಯಲ್ಲಿ ಇದೆಲ್ಲ ನೀನು ಕೇಳಿದ್ಯಾ, ಕೇಳಿಬಿಟ್ಟು ವಿಮರ್ಶೆ ಮಾಡಿಬಿಟ್ಟು ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಅಂತ ಬಿಟ್ಬಿಟ್ಟ. ಮಾಡದೇ ಇದ್ದರೂ ಕೂಡ ನಿನಗೆ ಬಿಟ್ಟಿದ್ದು, ಮಾಡೋದು ಕೂಡ ನಿನಗೆ ಬಿಟ್ಟಿದ್ದು. ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಹೇಳ್ತಾರೆ, 100 men can bring a horse to the water, but not even 1000 can make it drink ಅಂತ. ಅಂದರೆ 100 ಜನ ಒಂದು ಕುದುರೆಯನ್ನು ಎಳ್ಕೊಂಡು ಬಂದು ನೀರ ಹತ್ರ ಬಿಡ್ಬೋದು, ಆದರೆ 1000 ಜನ ಕೂಡ ಈ ಕಷ್ಟಪಟ್ಟು ಆ ಕುದುರೆನ ನೀರು ಕುಡಿಯೋ ಥರ ಮಾಡೋಕ್ಕಾಗಲ್ಲ. ನೀರು ಕುಡಿಬೇಕು ಅಂದರೆ ಅದಕ್ಕೆ ಅನ್ನಿಸ್ಬೇಕು, ಆವಾಗಲೇ ಅದು ಕುಡಿಯುತ್ತೆ. ಎಷ್ಟೋ ಜನ ಎಷ್ಟೇ ಚಾವಟಿಯಲ್ಲಿ ಹೊಡೆದ್ರೂ ಕೂಡ ಕುಡಿದ್ರೆ ಕುಡಿಬೇಕು, ಕುಡಿಬೇಡ, ಕುಡಿಬಾರ್ದು ಅಂತ ತೀರ್ಮಾನ ಮಾಡಿದರೆ ಅದು ಕುಡಿಯೋದೇ ಇಲ್ಲ. ಪ್ರಾಣ ಬಿಟ್ಟರು ಸರಿ ಅದು ಕುಡಿಯೋದೇ ಇಲ್ಲ. ಆದರೆ ಕುಡಿಬೇಕು ಅಂತ ಬಂದರೆ ಅದೇ ಮಾಡಬೇಕದು. ಆದರೆ ಅದನ್ನು ನೀರ ಹತ್ರ ಕರ್ಕೊಂಬರೋದು ಮನುಷ್ಯರ ಒಂದು ಪ್ರಯತ್ನವಾಗಿರುತ್ತೆ. ಆದರೆ ಅದು ಕುಡಿಯಿಂದ ಮಾಡೋದು ಬಾಕಿಯನ್ನು ಮಾಡೋಕ್ಕಾಗಲ್ಲ ಅಂತ. ಇಲ್ಲೂ ಕೂಡ ಅಷ್ಟೇ, ನಿನಗೆ ಬುದ್ಧಿಗೆ ಬೋಧೆಯನ್ನು ಕೊಡ್ಬೋದು, ಆದರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ಬಿಡೋದು ಅನ್ನೋದು ನಿನ್ನ ಕೈಯಲ್ಲಿ ಬಿಟ್ಟಿದೆ ಅಂತ ಇದೆ. ಅದನ್ನೇ ಇವನು ಕೂಡ ಹೇಳ್ತಾ ಇದ್ದಾನೆ, ಅಷ್ಟಾವಕರು ಕೂಡ ಹೇಳ್ತಾ ಇದ್ದಾರೆ. ಏತಾವದೇವ ವಿಜ್ಞಾನಂ ಯಥೇಚ್ಛಸಿ ತಥಾ ಕುರು ಅಂತ 2-3 ಶಬ್ದದಲ್ಲಿ ಹೇಳ್ಬಿಟ್ರು. ನಿನಗೆ ಹೇಗಿದೆಯೋ ಹೇಗೆ ಬೇಕೋ ಆ ಥರ ಮಾಡು. ಬಂಧಕ್ಕೆ ನಿನಗೆ ವಿಷಯ ವೈರಸ್ಯಂ ಬೇಕಾಗಿದೆ, ಬಂಧಕ್ಕೆ ನಿನಗೆ ವಿಷಯದಲ್ಲಿ ಆಸಕ್ತಿ ಬೇಕಾಗಿದೆ, ಮೋಕ್ಷಕ್ಕೆ ನಿನಗೆ ವಿಷಯದಲ್ಲಿ ಅನಾಸಕ್ತಿ ಬೇಕಾಗಿದೆ ಅಂತ ಅದನ್ನು ಮಾತ್ರ ನಿನಗೆ ಹೇಳ್ತೀನಿ. ಇಷ್ಟೇ ವಿಜ್ಞಾನ ಅನ್ನೋದು. ಇದನ್ನ ಇಟ್ಕೊಂಡು ನೀನು ಹೇಗೆ ಬೇಕಾದ್ರೂ ಮಾಡ್ಕೋ, ಯಾವ ಮಾರ್ಗದಲ್ಲಿ ಬೇಕಾದ್ರೆ ನೀನು ಮಾಡು ಹೋಗು ಅಂತ ಹೇಳ್ತಾನೆ. ಇದೇ ಥರವೇ ಕಠೋಪನಿಷತ್ತಲ್ಲಿ ಕೂಡ ನಚಿಕೇತಸ್ಸಿಗೆ ಅವನು ಹೇಳುವಾಗ, ಯಮ ಹೇಳುವಾಗ ಇದನ್ನೇ ಕೂಡ ಹೇಳ್ತಾನೆ. ಶ್ರೇಯಸ್ ಮತ್ತು ಪ್ರೇಯಸ್ ಅನ್ನೋದು ಎರಡೂ ಕೂಡ ಒಬ್ಬ ಮನುಷ್ಯನನ್ನು ಬಂದು ಸೇರಿಕೊಂಡು ಯಾರು ಬುದ್ಧಿವಂತನಾಗಿದ್ದಾನೋ ಅವನು ಶ್ರೇಯೋ ಮಾರ್ಗದಲ್ಲಿ ನಡೀತಾನೆ, ಯಾರಿಗೆ ಬುದ್ಧಿ ಮಂದ ಬುದ್ಧಿ ಇದೆಯೋ ಅವನು ಪ್ರೇಯೋ ಮಾರ್ಗದಲ್ಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಎರಡನ್ನು ಕೂಡ ಅವನಿಗೆ ತೋರಿಸ್ತಾನೆ. ಹಾಗಾಗಿ ಎಲ್ಲ ಕಡೆಯೂ ನಮಗೆ ಈ ಒಳ್ಳೆಯದು ಮತ್ತು ಒಳ್ಳೆಯದಲ್ಲದ್ದು ಯಾವುದು ಅನ್ನೋದನ್ನು ಆ ತಿಳುವಳಿಕೆಯನ್ನು ಮಾತ್ರ ಕೊಟ್ಬಿಡುತ್ತೆ ಅದು. ಹೀಗೆ ನೋಡಿ, ಈ ಮೀಮಾಂಸಾ ಶಾಸ್ತ್ರ ಅಂತ ಒಂದಿದೆ, ಅದರಲ್ಲಿ ಧರ್ಮ ಜಿಜ್ಞಾಸ ಅಂತ ಅವ್ರು ಮಾಡ್ತಾರೆ. ಪ್ರಾರಂಭದಲ್ಲೇ ಹೇಳ್ತಾರೆ ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳ್ಬಿಟ್ಟು, ಧರ್ಮ ಅನ್ನೋದ್ರೆ ಏನು ಅಂತ ಹೇಳ್ಬಿಟ್ಟು ಆ ಧರ್ಮವನ್ನು ಜಿಜ್ಞಾಸೆ ಮಾಡೋಕ್ಕಾಗೇ ಆ ಶಾಸ್ತ್ರ ಪೂರ್ತಿ ಬಂದಿರೋದು. ಆದರೆ ಅವ್ರಿಗೆ ಪ್ರಾರಂಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಧರ್ಮವನ್ನು ಜಿಜ್ಞಾಸೆ ಮಾಡೋಕ್ಕಾಗಿ ಇದು ಬಂದಿದ್ರು ಕೂಡ ನಾವು ಅಧರ್ಮವನ್ನು ಜಿಜ್ಞಾಸೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಧರ್ಮವನ್ನು ಮಾಡಬೇಕು ಅಂತ ನಾವು ಹೇಳುವಾಗ ಅಧರ್ಮವನ್ನು ಬಿಡಬೇಕು ಅಂತ ಕೂಡ ನಿಮಗೆ ಗೊತ್ತಾಗಬೇಕಲ್ವಾ. ಆವಾಗ ಅಧರ್ಮ ಏನು ಅಂತ ನಮಗೆ ಹೇಳ್ಕೊಡ್ಬೇಕು, ತಿಳಿಬೇಕು ನಮಗೆ. ಆವಾಗ ಅದಕ್ಕಾಗಿ ನಾವು ಅಧರ್ಮವನ್ನು ಜಿಜ್ಞಾಸೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೀಗೆ ನಮಗೆ ಲೋಕದಲ್ಲಿ ಇಂಥ ಗ್ರಂಥಗಳಲ್ಲಿ ಎಲ್ಲ ಕಡೆಯೂ ನಮಗೆ ಅಧರ್ಮದ ಬಗ್ಗೆ ಕೂಡ ಹೇಳ್ತಾರೆ. ಹೇಳಿಬಿಟ್ಟು ನೋಡಿ, ಗೀತೆಯಲ್ಲಿ ಕೂಡ 16ನೇ ಅಧ್ಯಾಯದಲ್ಲಿ ಪೂರ್ತಿ ಆಸುರಿ ಸಂಪತ್ತು ಅಂತ ಒಂದಿದೆ. ಅಸುರ ಬುದ್ಧಿ ಇರೋರು ಹೇಗಿರ್ತಾರೆ, ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ದಾನೆ. ಯಾತಕ್ಕೆ ಹೇಳಿದ್ದಾನೆ ಅಂತ ಹೇಳಿದರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಬುದ್ಧಿ ಅದರಲ್ಲಿ ಹೇಗಿದೆ ಅಂತ ನೋಡಿಕೊಂಡು ನಮಗೆ ಅದರಲ್ಲಿ ಬಿಡಬೇಕಾದ ಅಂಶ ಯಾವುದೇ ಅಂತ ನಾವು ತಿಳ್ಕೊಳ್ಳೋಕ್ಕೆ ಅದಕ್ಕಾಗಿ ಅದನ್ನು ಹೇಳಿದ್ದಾನೆ. ಹಾಗಾಗಿ ಆಸುರಿ ಸಂಪತ್ತು ಅಂತ ಹೇಳುವಾಗ ವಿಸ್ತಾರವಾಗಿ ಒಂದು 25-30 ಶ್ಲೋಕಗಳಲ್ಲಿ ಅಲ್ಲಿ ಅಸುರರು ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನೆಲ್ಲ ಹೇಳಿಕೊಟ್ಟಿದ್ದಾನೆ. ಆವಾಗಲೇ ಕೂಡ ಅದರಲ್ಲಿ ಕೂಡ ಹೇಳ್ತಾನೆ, ಕಾಮಂ ಕ್ರೋಧಂ ಚ ಲೋಭಂ ಚ ಅಂತ ಹೇಳಿಬಿಟ್ಟು, ಕಾಮಂ ಕ್ರೋಧ ಮತ್ತು ಲೋಭ ಇದು 3 ಕೂಡ ನರಕಕ್ಕೆ ಹೆಬ್ಬಾಗಿಲು ಅಂತ ಹೇಳ್ತಾನೆ. ಹಾಗಾಗಿ ನಿನಗೆ ಆ ಹೆಬ್ಬಾಗಿಲು ಮುಖಾಂತರ ನೀನು ನರಕಕ್ಕೆ ಹೋಗಬಾರ್ದು ಅಂತ ಇದ್ದರೆ ಖಂಡಿತ ನೀನು ಈ 3 ಬಿಟ್ಟು ನಿಯಂತ್ರಣ ಮಾಡಿಕೊಂಡು ನೀನು 3 ಬಿಟ್ಟಿರಬೇಕು ನೀನು ಅಂತ ಅಲ್ಲಿ ಕೂಡ ಒಂದು ಉಪದೇಶವನ್ನು ಮಾಡ್ತಾನೆ. ಹೀಗೆ ನಮಗೆ ಬೇಕಾದಷ್ಟು ಇಂಥ ಉಪದೇಶಗಳು ಸಣ್ಣ ಒಂದು ರೀತಿಯಲ್ಲಿ, ಅಂದರೆ ಒಂದು ಸೂತ್ರಪ್ರಾಯವಾಗಿ ನಮಗೆ ಉಪದೇಶಗಳು ಕೊಟ್ಟಿರ್ತಾರೆ. ಅದನ್ನು ತಗೊಳ್ಳೋದು ಬಿಡೋದು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಅನ್ನೋದನ್ನ ಎಲ್ಲ ಕಡೆಯೂ ಅವರು ಆ ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ಕೊಟ್ಟೇ ಇರ್ತಾರೆ. ನೀನು ಹೀಗೆ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಲೇ ಇಲ್ಲ ಎಲ್ಲೂ ಕೂಡ. ಯಾಕಂದರೆ ಅವನವನ ಪ್ರವೃತ್ತಿ. ಅದಕ್ಕೆ ಕೂಡ ನೋಡಿ, ಅಂಥ ವಿಷಯವನ್ನು ಕೂಡ ಅಲ್ಲೇ ಆ ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಈ 14ನೇದು 15ನೇ ಅಧ್ಯಾಯಗಳಲ್ಲಿ ಮನುಷ್ಯನ ಬುದ್ಧಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಮನುಷ್ಯರು ಯಾವ ಥರ ಇರ್ತಾರೆ ಅಂತ ಅದನ್ನು 3 ಪ್ರಕಾರ ಮಾಡಿದ್ರು. ಸತ್ವ ರಜಸ್ ತಮಸ್ ಅಂತ 3 ಪ್ರಕಾರ ಮಾಡಿಬಿಟ್ಟು, ಸಾತ್ವಿಕವಾದ ಜನಗಳು ಹೇಗೆ ನಡ್ಕೊಳ್ತಾರೆ, ರಾಜಸಿಕವಾದ ಜನಗಳು ಹೇಗೆ ನಡ್ಕೊಳ್ತಾರೆ, ತಾಮಸಿಕವಾದ ಜನಗಳು ಹೇಗೆ ನಡ್ಕೊಳ್ತಾರೆ ಅಂತ ತೋರಿಸ್ಬಿಟ್ಟು ಅದನ್ನು ಕೂಡ ಕೊನೆಯಲ್ಲಿ ಬಿಟ್ಬಿಟ್ರು. ನಿನ್ನ ಕೈಯಲ್ಲಿ ಬಿಟ್ಟಿದ್ದೆದು, ನಿನಗೆ ಸಾತ್ವಿಕನಾಗಿ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ದಾರಿ ತೋರಿಸಿದ್ದೀನಿ. ನೀನು ಸಾತ್ವಿಕನಾಗಿ ಇದೆಯಾ ಅಥವಾ ಇಲ್ವಾ ಅಂತ ನೀನೇ ಪರೀಕ್ಷೆ ಮಾಡಿ ನೋಡಿಕೊಂಡು ನೀನೇ ತಿದ್ದುಕೊಳ್ಬೋದು ನಿನಗೆ ಅಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಡೆಯೂ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಉಪದೇಶವನ್ನು ಎತ್ತಿ ಸುರಿದಿದ್ದಾರೆ. ಆದರೆ ಅದನ್ನು ತಗೊಳ್ಳೋದು ಬಿಡೋದು ಅನ್ನೋದು ನಮ್ಮ ಕೈಯಲ್ಲಿದೆ ಅಂತ ಅಲ್ಲಿ ಮಾತ್ರ ಅವರು ಕಡ್ಡಾಯ ಮಾಡಲೇ ಇಲ್ಲ ಅಂತ ಅದನ್ನು ನೋಡ್ಕೋಬೋದು. ಇದಕ್ಕೆ ಇನ್ನೊಂದು ಶ್ಲೋಕವನ್ನು ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಈ ಥರ ಒಂದು ತುಂಬ ಚೆನ್ನಾಗಿರೋ ಸುಭಾಷಿತ ಶ್ಲೋಕ ಇದೇ ಥರ ಇದೆ, ಹೇಗೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೋದು ಅಂತ. ಅದಕ್ಕೆ ಹೇಳ್ತೀವಿ, ಅದು ಪ್ರತ್ಯಹಂ ಸಮವೇಕ್ಷೇತ ನರಶ್ಚರಿತಮಾತ್ಮನಃ
ಕಿನ್ನುಮೆ ಪಶುಭಿಸ್ತುಲ್ಯಂ ಕಿಂ ಸತ್ಪುರುಷೈರಿವ ಅಂತ ತುಂಬ ಸುಂದರವಾದ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಪ್ರತಿದಿನವೂ ಕೂಡ ಒಬ್ಬ ಮನುಷ್ಯನಾದವನು ಅವನು ಪರೀಕ್ಷೆ ಮಾಡ್ಕೋಬೇಕಂತೆ ತನ್ನನ್ನೇ. ಏನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೇಗೆ ನಡ್ಕೊಂಡೆ ಇವತ್ತು ಅಂತ ಪರೀಕ್ಷೆ ಮಾಡ್ಕೋಬೇಕಂತೆ. ಪ್ರತಿಯೊಬ್ಬನು ಕೂಡ ಮಲ್ಕೊಳ್ಳೋಕೆ ಮುಂಚೆ ಅಥವಾ ಮಧ್ಯಾಹ್ನದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಪ್ರತಿ ದಿವಸ ಈ ಪರೀಕ್ಷೆ ನಾವು ಮಾಡ್ಕೊಳ್ಳೇಬೇಕು. ಎಂಥ ಪರೀಕ್ಷೆ ಅಂತ ಹೇಳಿದ್ರೆ, ನನ್ನ ನಡವಳಿಕೆ ಹೇಗಿತ್ತು ಇವತ್ತು ಅಂತ ಪರೀಕ್ಷೆ ಮಾಡ್ಕೋಬೇಕಂತೆ. ಅದಕ್ಕೆ ಏನು ಪ್ಯಾರಾಮೀಟರ್ಸ್ ಏನು ಕೊಟ್ಟರು, ಯಾವ ಥರ ಒಂದು ಮಾಪದಂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನನ್ನ ನಡವಳಿಕೆ ಇವತ್ತು ಸತ್ಪುರುಷರ ಥರ ಇತ್ತಾ ಅಥವಾ ಪಶು ಪಕ್ಷಿಗಳ ಥರ ಇತ್ತಾ ನನ್ನ ನಡವಳಿಕೆ ಅಂತ ನೀನು ಪರೀಕ್ಷೆ ನೋಡ್ಕೋ ಅಂತ ಹೇಳಿಬಿಟ್ಟು ಅದೇನು ಮಾಡಿದ್ರು, ನಿನ್ನ ನಡವಳಿಕೆ ಹೇಗಿರಬೇಕು ಅನ್ನೋದಕ್ಕೆ ಅವರು ಒಂದು ದೊಡ್ಡ ಒಂದು ಐಡಿಯಲ್ ಕೊಟ್ಟಿದ್ದಾರೆ. ಐಡಿಯಲ್ ಯಾವುದು ಅಂತ ಹೇಳಿದ್ರೆ, ಅದರ ಮಾದರಿ ಅಥವಾ ಆದರ್ಶ ಯಾವುದು ಅಂತ ಹೇಳಿದ್ರೆ ಅದು ಸತ್ಪುರುಷರ ನಡವಳಿಕೆ ಅಂತ ಹೇಳ್ಬಿಟ್ಟು, ಆ ಸತ್ಪುರುಷರ ಥರ ನನ್ನ ನಡವಳಿಕೆ ಇದೆ ಅಂತ ಹೇಳಿದ್ರೆ ನಿನಗೆ ಬಂದರೆ ಪರವಾಗಿಲ್ಲ, ಅದರಿಂದ ನೀನು ಮುಂದಕ್ಕೆ ಹೋಗ್ಬೋದು, ಚೆನ್ನಾಗಿ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು. ಅಥವಾ ನನ್ನ ನಡವಳಿಕೆ ಇವತ್ತು ಪಶು ಪಕ್ಷಿಗಳ ಥರ ಇತ್ತು ಅಂತ ಹೇಳಿದ್ರೆ ಅದನ್ನು ನೀನು ತಿದ್ದುಕೊಳ್ಳೋಕ್ಕೆ ನಿನಗೊಂದು ಅವಕಾಶ ಸಿಗುತ್ತೆ. ಅದು ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ನಿನ್ನ ಪರೀಕ್ಷೆಯಿಂದಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಆ ಪರೀಕ್ಷೆ ಮಾಡ್ಕೊಳ್ಳೋಕ್ಕಾದರೂ ಇವ್ರು ಬರಲಿ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಇವರು ಕೂಡ ಏನು ಮಾಡಿದ್ದಾರೆ, ಆ ಒಂದು ಪರೀಕ್ಷೆಯನ್ನು ನೀನೇ ಮಾಡಿಕೊಂಡು ನನ್ನ ಮನಸ್ಸು ವಿಷಯಾಸಕ್ತವಾಗಿದೆಯೋ ಅಥವಾ ವಿಷಯ ವೈರಸ್ಯವನ್ನು ಹೊಂದಿದೆಯಾ ಅಂತ ನೀನು ಪರೀಕ್ಷೆ ಮಾಡಿಕೊಂಡು ನೀನು ಮುಂದಕ್ಕೆ ಹೋಗ್ಬೋದು ಅಂತ ಇಲ್ಲಿ ಹೇಳಿದರು. ಇವಾಗ ಮುಂದಿನ ಶ್ಲೋಕದಲ್ಲಿ ವಾಗ್ಮಿ ಪ್ರಾಜ್ಞ ಮಹೋದ್ಯೋಗಂ ಜನಂ ಮೂಕ ಜಡಾಲಸಂ ಕರೋತಿ ತತ್ವಬೋಧೋ ಅಯಂ ಅತಸ ತ್ಯಕ್ತೋ ಬುಭುಕ್ಷುಭಿಹಿ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಕೂಡ ತುಂಬ ಮಾರ್ಮಿಕವಾದ ವಿಷಯಗಳೆಲ್ಲ ಹೇಳಿದ್ದಾರೆ. ವಾಗ್ಮಿ ಪ್ರಾಜ್ಞ ಮಹೋದ್ಯೋಗಂ, ವಾಗ್ಮಿ ಅಂದರೆ ಯಾರು, ಬೇಕಾದಷ್ಟು ಮಾತಾಡೋನು. ಆಮೇಲೆ ಪ್ರಾಜ್ಞ ಅಂತ ಹೇಳಿದ್ರೆ ಅದನ್ನು ತಿಳಿದಿದ್ದೀನಿ, ಇದನ್ನು ತಿಳ್ಕೊಂಡಿದ್ದೀನಿ ಅಂತ ಬೇಕಾದಷ್ಟು ವಿಷಯ ತಿಳ್ಕೊಂಡಿದ್ದೀನಿ ಅಂತ ತಿಳುವಳಿಕೆಯನ್ನು ಅವನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರೋನು. ಮಹೋದ್ಯೋಗಂ ಅಂತ ಹೇಳಿದ್ರೆ ಪ್ರತಿ ಕ್ಷಣವೂ ಏನಾದರೂ ಒಂದು ಕೆಲಸವನ್ನು ತೊಡಗ್ತಾನೆ ಇರ್ತಾನೆ. ಉದ್ಯೋಗ ಅಂತ ಹೇಳಿದ್ರೆ ಕೆಲಸ ಯಾವುದಾದ್ರೂ ಒಂದು ಮಾಡ್ತಾನೆ ಇರ್ತಾನೆ. ಹೀಗಿರೋನ್ನ ಅಂಥ ಒಂದು ಮನುಷ್ಯನನ್ನು ಮೂಕ ಜಡ ಆಲಸಂ ಅಂತ ಮಾಡಿಬಿಡುತ್ತಂತೆ. ಯಾವುದು ಅಂತ ಹೇಳಿದ್ರೆ ಈ ತತ್ವಬೋಧ ಅನ್ನೋದು, ಈ ಆತ್ಮತತ್ವ ಬೋಧ ಅಂತ ಹೇಳೋದು, ಈ ಆಧ್ಯಾತ್ಮಿಕತೆ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಬೇಕಾದಷ್ಟು ಮಾತಾಡ್ತಾ ಇರೋವನ್ನ ಅವನ ಮಾತುಗಳನ್ನೆಲ್ಲ ಕಡಿಮೆ ಮಾಡಿಬಿಡುತ್ತಂತೆ. ಆಮೇಲೆ ಬೇಕಾದಷ್ಟು ಅದು ತಿಳಿದಿದ್ದೀನಿ, ಇದನ್ನು ತಿಳ್ಕೊಂಡಿದ್ದೀನಿ ಅಂತ ಅವ್ನು ಏನೇನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೋ ಅವನ್ನ ಇದು ಒಂದು ಜಡ ಅಂದರೆ ಹೇಳಿದ್ರೆ ಏನು, ಒಂದು ಗುಟ್ಟಾಳ ಥರ, ಒಂದು ಗೂಡಿನ ಥರ ಇರೋ ಥರ ಮಾಡಿಬಿಡುತ್ತಂತೆ ಅದು. ಆಮೇಲೆ ಬೇಕಾದಷ್ಟು ಕೆಲಸಗಳನ್ನ ಒಂದು ಚಟುವಟಿಕೆ ತುಂಬ ಇಟ್ಕೊಂಡಿರೋನ್ನ ಏನು ಮಾಡುತ್ತಂತೆ, ಇದು ಆಲಸನಾಗಿ ಮಾಡಿಬಿಡುತ್ತೆ ಅಂತ ಹೇಳಿದ್ರೆ ಯಾವ ಕೆಲಸವನ್ನು ಈ ಕೆಲಸವನ್ನೆಲ್ಲ ಕಡಿಮೆ ಮಾಡ್ಕೊಂಡ್ಬಿಡ್ತಾನೆ ಅವನು. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಏನು ಮರ್ಮ ತುಂಬಿದೆ ಅಂತ ಹೇಳಿದ್ರೆ, ಬೇಕಾದಷ್ಟು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಮಾತು ಪ್ರಯೋಜನವಾಗಿದೆ ಅನ್ನೋದನ್ನ ಅವ್ನು ಗಣನೆ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಅವನೇನು ಮಾಡ್ತಾನೆ, ಕೊನೆಯಲ್ಲಿ ಅವನಿಗೆ ಮಾತುಗಳನ್ನೋದೆಲ್ಲ ಸುಮಾರು 190% ಅವನು ಕಡಿಮೆ ಮಾಡ್ಕೊಂಡ್ಬಿಡ್ತಾನೆ. ಮಾತು ಅನ್ನೋದನ್ನು ಆದಷ್ಟು ಕಡಿಮೆ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳೋದು, ಅದಕ್ಕೆ ಜಾಸ್ತಿ ಹೇಳೋದೇ ಬೇಡ ಅಂತ ಹೇಳಿಬಿಟ್ಟು ಅವನು ವ್ಯವಹಾರದಲ್ಲಿ ಕೂಡ ಹಾಗೆ ಬಿಡ್ತಾನೆ. ಆಮೇಲೆ ವಿಷಯಗಳನ್ನ ತಿಳ್ಕೊಳ್ಳೋದು, ನ್ಯೂಸ್ ಪೇಪರ್ನನ್ನು ಓದೋದ್ರಿಂದ ನಮಗೆ ಒಂದು ರೀತಿಯಲ್ಲಿ ಅನುಕೂಲ ಇದೆ, ಆದರೆ ಇನ್ನೊಂದು ರೀತಿಯಲ್ಲಿ ಪ್ರತಿಕೂಲ ಏನು ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನೇನು ತೋರಿಸುತ್ತೋ ಏನೇನು ಹೇಳುತ್ತೋ ಅಂಥ ವಿಷಯಗಳಲ್ಲಿ ಮನಸ್ಸು ಹೋಗ್ತಾನೆ ಇರುತ್ತೆ ಜಾಸ್ತಿಯಾಗಿ. ಅದು ಇನ್ನೂ ಬೇಕು ಅಂತ ಅನಿಸ್ತಾ ಇರುತ್ತೆ. ವಿಜ್ಞಾಪನೆ ಅಂತ ಯಾವುದನ್ನ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ತಾರೋ ಅವರೆಲ್ಲ ಈ ಥರ ಓದೋರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಬಂದು ಅವ್ರನ್ನ ತೋರಿಸ್ತಾರೆ. ಅದು ನೋಡಿದ ತಕ್ಷಣ ನಮಗೆ ಅದನ್ನು ಬೇಕು ಅಂತ ಅನಿಸುತ್ತೆ. ಹೀಗಾಗಿ ಅಂಥ ಒಂದು ರೀತಿಯಲ್ಲಿ ಮನಸ್ಸು ಹೋಗುತ್ತೆ. ಉದ್ಯೋಗಂ ಅಂತ ಹೇಳಿದ್ರೆ, ಮಹೋದ್ಯೋಗಂ ಅಂತ ಹೇಳಿದ್ರೆ ಬೇಕಾದಷ್ಟು ಚಟುವಟಿಕೆಗಳು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೈ ಕೈಗೆ ತುಂಬ ಆಲಸ್ಯ, ತುಂಬ ಒಂದು ಕ್ಷಮೆ, ತುಂಬ ಒಂದು ಕಷ್ಟವನ್ನು ಬಂದು ಕ್ಲೇಶವನ್ನು ಉಂಟಾಗಿ ಅದನ್ನು ಯಾವುದು ಮಾಡಬೇಕೋ ನಾವು ಅದನ್ನು ಮಾಡೋಕ್ಕೆ ಮನಸ್ಸು ಹೋಗದೆ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೋಬೇಕು ಅಂತ ವಿಷಯವನ್ನು ಹೇಳ್ತಾ ಇದ್ದಾನೆ. ಜನ ಮೂಕ ಜಡ ಆಲಸ್ಯಂ ಅಂತ ಹೇಳ್ಬಿಟ್ಟು ಹೇಳಿದರು. ಇದು ಹೀಗೆ ಮಾಡಿಬಿಡುತ್ತೆ ಅಂತ ಆಧ್ಯಾತ್ಮಿಕತೆ. ಆದ್ದರಿಂದಲೇ ಇವರೇ ಹೇಳ್ತಾ ಇದ್ದಾರೆ ಬುಭುಕ್ಷುಭಿಹಿ ಅಂತ ಹೇಳಿದ್ರೆ ಏನು, ಬೇಕಾದಷ್ಟು ಭೋಗವನ್ನು ಹೊಂದಬೇಕು ಅಂತ ಇರ್ತಾರಲ್ಲ ಅಂಥ ಮನುಷ್ಯರು ಈ ಅಧ್ಯಾತ್ಮ ಕಡೆ ತಲೆನೇ ಇಡೋಲ್ವಂತೆ. ಯಾತಕ್ಕೆ ಅಂತ ಹೇಳಿದ್ರೆ ಹೀಗೆ ಮಾಡಿಬಿಡುತ್ತೆ ಇದು ಅಂತ ಕಾರಣಕ್ಕಾಗಿ ಈ ಕಡೆ ತಲೆನೇ ಇಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ನಮಗೆ ಒಂದು ಚೆನ್ನಾಗಿರೋ ಒಂದು ಉದಾಹರಣೆ ಜ್ಞಾಪಕ ಬರ್ತಾ ಇದೆ. ಸದಾಶಿವ ಬ್ರಹ್ಮೇಂದ್ರರು ಅಂತ ಒಬ್ಬರಿದ್ದರು. ನಮಗೆ ಸುಮಾರು 300-400 ವರ್ಷಕ್ಕೆ ಮುಂಚೆ ಅವರು ಇದ್ದರು. ಅತ್ಯಂತ ಮಹಾತ್ಮವಾಗಿದ್ದರು ಅವರು ಬೇಕಾದಷ್ಟು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಬೇಕಾದಷ್ಟು ಕೀರ್ತನೆಗಳು ಕೂಡ ರಚನೆ ಮಾಡಿದ್ದಾರೆ. ಈ ಮಾನಸ ಸಂಚರರೇ ಅನ್ನೋದು ಕೇಳಿರ್ತಾರೆ ಎಷ್ಟೋ ಜನ, ಅದನ್ನು ಅವ್ರು ಮಾಡಿರೋದು. ಆಮೇಲೆ ತ್ರಿಬಲೇ ರಾಮರಸಂ ಅಂತ ಇದೆಯಲ್ಲ, ಅದು ಅಂತ ತುಂಬ ಸುಂದರವಾದ ಕೀರ್ತನೆಗಳು ಮಾಡಿದ್ದಾರೆ. ಅವರು ಯೋಗ ಸೂತ್ರಕ್ಕೆ, ಬ್ರಹ್ಮಸೂತ್ರಕ್ಕೆ, ಇದಕ್ಕೆಲ್ಲ ವೃತ್ತಿ ಅಂದರೆ ಒಂದು ಸಣ್ಣ ವ್ಯಾಖ್ಯಾನ ಅದೆಲ್ಲ ಕೂಡ ಬರೆದಿದ್ದಾರೆ. ದೊಡ್ಡ ಯೋಗಿಗಳಾಗಿದ್ದರು, ಬೇಕಾದಷ್ಟು ಸಿದ್ಧ ಪುರುಷರಾಗಿದ್ದರು, ಪವಾಡ ಪುರುಷರಾಗಿಯೂ ಕೂಡ ಇದ್ದರು. ಅವರು ಸಣ್ಣ ವಯಸ್ಸಲ್ಲಿ ಅವರಿಗೆ ಗುರುಗಳು ಪರಮೇಶ್ವರೇಂದ್ರ ಸರಸ್ವತಿ ಅಂತ ಇದ್ದರು. ಅವ್ರ ಹತ್ರ ಇವರು ಪಾಠ ಕಲಿತು ಅವ್ರ ಹತ್ರದಿಂದ ಅವರು ಮಾರ್ಗದರ್ಶನವನ್ನು ಪಡೆದು ಇವರಿಗೆ ಒಂದು ಉತ್ತಮವಾದ ಒಂದು ಆತ್ಮಜ್ಞಾನವು ಇವರಿಗೆ ಸಿದ್ಧಿಸಿಬಿಡ್ತು. ಅತ್ಯಂತ ದೊಡ್ಡ ಯೋಗಿಗಳಾಗೂ ಇದ್ದರು. ಆದರೆ ಅವರು ಚಿಕ್ಕ ವಯಸ್ಸಲ್ಲಿ ಈ ಥರ ಇದ್ದಾಗ ಬೇಕಾದಷ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ಮಾತಾಡೋದಂತೆ.
ಬೇಕಾದಷ್ಟು ಮಾತಾಡೋದು, ಎಲ್ಲರನ್ನೂ ಕೂಡ ಒಂದು ವಾದಕ್ಕೆ ಕರೆದು ಅವ್ರನ್ನ ವಾದದಲ್ಲಿ ಸೋಲಿಸೋದು, ಹೀಗೆ ಮಾಡಿ ಅವ್ರನ್ನೆಲ್ಲ ಬೇಕಾದಷ್ಟು ಜನವನ್ನು ಅವಮಾನ ಮಾಡ್ತಾಯಿದ್ರು. ಹೀಗೆ ಅವ್ರು ಮಾಡ್ತಾ ಇದ್ದದನ್ನು ನೋಡಿ ತುಂಬ ಜನಕ್ಕೆ ಮನಸ್ಸು ಬೇಸರವಾಗಿ ಅವ್ರ ಗುರುಗಳ ಹತ್ರ ಹೋಗಿ ಹೇಳಿದ್ರಂತೆ, ನೋಡಿ ನಿಮ್ಮ ಶಿಷ್ಯ ಈ ಥರ ಮಾಡ್ತಾ ಇದ್ದಾನೆ, ಎಲ್ಲರನ್ನೂ ಅವಮಾನ ಮಾಡ್ತಾ ಇದ್ದಾನೆ, ಎಲ್ಲಿ ಹೋದ್ರೂ ಏನು ಮಾಡಿದ್ರು ಎಲ್ಲರನ್ನೂ ಮಾತಿಗೆ ಇಳಿದು ಅವ್ರನ್ನ ವಾದಕ್ಕೆ ಕರೆದು ಅವ್ರನ್ನೆಲ್ಲ ಈ ಥರ ಒಂದು ಸೋಲಿಸಿ ಅವ್ರನ್ನೆಲ್ಲ ಅವಮಾನ ಮಾಡ್ತಾ ಇದ್ದಾನೆ, ಇದಕ್ಕೆ ತಪ್ಸಕ್ಕೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಕೇಳಿದಂತೆ. ಆವಾಗ ಇವ್ರು ಹೇಳಿದಂತೆ, ಅವ್ನು ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ್ನ ಕರೆದು ಶಿಷ್ಯನ ಕರೆದು, ಸದಾಶಿವ ನೀನು ಸುಮ್ಮನೆ ಇರ್ತೀಯಾ ಅಂತ ಒಂದು ಮಾತು ಹೇಳಿದಂತೆ. ಆ ಮಾತು ಹೇಳಿದ್ದೆ ಸಾಕು, ಮಾರನೇ ದಿವಸದಿಂದ ಅವರು ಸುಮ್ಮನೆ ಇದ್ಬಿಟ್ರಂತೆ. ಅವ್ರ ಜೀವನ ಪೂರ್ತಿ ಅವರೇನು ಮಾತಾಡಲೇ ಇಲ್ಲ ಅಂತ ಒಂದು ಕಥೆ ಇದೆ ನಮಗೆ. ಹಾಗಾಗಿ ಗುರುಗಳು ಈ ಥರ ಹೇಳ್ಬಿಟ್ರಲ್ಲ ನಮಗೆ ಸುಮ್ಮನೆ ಇರು ಅಂತ, ಅದು ಹೇಳ್ಬಿಟ್ಟು ಅವ್ರು ಸುಮ್ಮನೆ ಇದ್ಬಿಟ್ರು. ಅವ್ರಿಗೆ ಅದಾದಮೇಲೆ ಬೇಕಾದಷ್ಟು ಜನಕ್ಕೆ ಯಾರಾದರೂ ಬಂದರೆ ಅವ್ರಿಗೆ ಉಪದೇಶ ಎಲ್ಲ ಮಾಡಿದೆಲ್ಲ ಕೂಡ ಹೇಗೆ ಅಂತ ಹೇಳಿದರೆ ಅವ್ರ ಕಥೆಯಲ್ಲಿ ಬರುತ್ತೆ. ಅವರು ಇದ್ದಿದ್ದ ಕಡೆ ಏನಾದರೂ ಒಂದು ಮರಳು ಏನಾದರೂ ಇದ್ದರೆ ಆ ಮರಳಲ್ಲಿ ಬರೆದು ತೋರಿಸೋರಂತೆ, ಅಥವಾ ಒಂದು ಪೇಪರಲ್ಲಿ ಬರೆದು ತೋರಿಸೋರಂತೆ, ಅಷ್ಟೇ ಹೊರತು ಮಾತು ಅನ್ನೋದನ್ನು ಗುರುಗಳು ಹೇಳಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ನಿಲ್ಲಿಸಬಿಟ್ರು ಅಂತ ಆ ಥರ ಒಂದು ಕಥೆ ಇದೆ. ಯಾವ್ದಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಒಂದು ಆಧ್ಯಾತ್ಮಿಕತೆ ಅನ್ನೋದು ಮಾತನ್ನು ಕಡಿಮೆ ಮಾಡಿಬಿಡುತ್ತೆ, ಮತ್ತು ಜ್ಞಾನವನ್ನು ಅಂದರೆ ಬೇಕಾದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅನ್ನೋದನ್ನು ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಆಮೇಲೆ ಅವನ ಚಟುವಟಿಕೆಗಳನ್ನು ಕೂಡ ಬೇಕಾದಷ್ಟು ಇರೋದನ್ನು ಕಡಿಮೆ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನಾವು ಒಂದು ಕಡೆ ಸುಮ್ಮನೆ ಇದ್ಬಿಟ್ರಪ್ಪ ಸಾಕು ಅಂತ ಹೇಳ್ಬಿಟ್ಟು ಹಾಗೆ ಅನಿಸ್ಬಿಡುತ್ತೆ. ಹಾಗೆ ಮಾಡಿಬಿಡುತ್ತೆ ಅಂದರೆ ಇದಕ್ಕೆ ಇಂಗ್ಲೀಷಲ್ಲಿ ಇಂಟ್ರಾನ್ ಅಂತ ಹೇಳ್ತಾರೆ. ಅವನು ಎಷ್ಟೆಷ್ಟು ಎಕ್ಸ್ಟ್ರೋವರ್ಟ್ ಆಗಿರ್ತಾನೋ ಅವನು ಅಷ್ಟಕ್ಕಷ್ಟು ಇಂಟ್ರೋವರ್ಟ್ ಆಗಿಬಿಡ್ತಾನೆ ಅವನು. ಹಾಗಾಗಿ ಅವನದು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ವಾಕಿನಿಂದ ಮಾಡೋ ಕೆಲಸಗಳೆಲ್ಲವೂ ಕೂಡ ಆದಷ್ಟು ಕಡಿಮೆ ಆಗೋಗ್ಬಿಡುತ್ತೆ ಅಂತ, ಅದು ತಾನಾಗೆ ಆಗಿಬಿಡುತ್ತೆ. ಅದು ಇವನು ಅಷ್ಟೊಂದು ಪ್ರಯತ್ನ ಕೂಡ ಮಾಡಬೇಕಾಗಿಲ್ಲ, ತಾನಾಗೆ ಇದು ಬಂದ್ಬಿಡುತ್ತೆ ಇದರಲ್ಲಿ ಹೋಗ್ತಾ ಅಂತ ಹೇಳಿದರು. ಶಂಕರಾಚಾರ್ಯರು ಕೂಡ ಅವರು ವಿವೇಕ ಚೂಡಾಮಣಿಯಲ್ಲಿ ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧ ಅಂತ ಹೇಳ್ಬಿಟ್ಟು, ಯೋಗಕ್ಕೆ ಮೊಟ್ಟ ಮೊದಲ ದ್ವಾರ ಯಾವುದು, ಮಾರ್ಗ ಯಾವುದು ಅಂತ ಹೇಳಿದ್ರೆ, ಅಥವಾ ದ್ವಾರ ಅಥವಾ ಯಾವುದಾದ್ರದ್ದು ಉಪಾಯ ಯಾವುದು ಅಂತ ಹೇಳಿದ್ರೆ ವಾಂಗ್ ನಿರೋಧ, ಮಾತನ್ನು ಕಡಿಮೆ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳಿದ್ದಾರೆ. ಇದರಲ್ಲಿ ಅವರು ಹೇಳಿದರು, ಇದಕ್ಕೆ ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕದಲ್ಲಿ ಕೂಡ ಬರುತ್ತೆ, ಜಾನನ್ನಪಿಚ ಮೇಧಾವಿ ಜಡವಲ್ ಲೋಕ ಆಚರೇತ್ ಅಂತ. ಅಂದರೆ ಒಂದು ಮೇಧಾವಿಯಾಗಿರೋ, ನಿಜವಾದ ಮೇಧಾವಿಯಾಗಿರೋನು ತಿಳಿದಿದ್ರು ಕೂಡ ಎಲ್ಲ ವಿಷಯ ತಿಳಿದುಕೊಂಡಿದ್ರು ಕೂಡ ಅವನು ಲೋಕದಲ್ಲಿ ಅವನು ತನ್ನನ್ನು ಒಂದು ಏನು ತಿಳಿದೇ ಇರೋನ ಥರನೇ ತೋರಿಸ್ಕೋಬೇಕು ಅಂತ ಆ ಥರ ಹೇಳಿದ್ದಾರೆ. ಯಾಕೆಂದರೆ ಆ ಥರ ತೋರಿಸ್ಕೊಳ್ದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವನನ್ನು ತುಂಬ ಅದಕ್ಕೆ ಬಾ ಅಂತ ಕರಿತಾ ಇರ್ತಾರೆ. ಆವಾಗ ಇವನಿಗೆ ತನ್ನ ಒಂದು ವಿಷಯಗಳನ್ನ ಮಾಡ್ಕೊಳ್ಳೋಕ್ಕೆ ಕೂಡ ಸಮಯ ಸಿಕ್ಕಿ ಹೋಗ್ಬಿಡುತ್ತೆ. ಅದು ಪ್ರಾಕ್ಟಿಕಲ್ ಆಗಿರೋದು ಬಿಟ್ಟು ಇವನಿಗೆ ಮಾನಸಿಕವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಡೆ ಇಲ್ಲದೆ ಆಗೋಗ್ಬಿಡುತ್ತೆ ಅನ್ನೋ ಕಾರಣದಿಂದ ಈ ಥರ ಇರುತ್ತೆ. ಇದಕ್ಕೆ ನಾವು ನೋಡ್ತೀವಿ, ಕೆಲವರು ಮಹಾಪುರುಷರು ಇವಾಗಲೂ ಕೂಡ ಇರೋರು, ಕೆಲವರು ವರ್ಷದಲ್ಲಿ ನನಗೆ ಒಂದು 2 ತಿಂಗಳು ಅಥವಾ 3 ತಿಂಗಳು ನನ್ನ ಯಾವುದಕ್ಕೂ ಕರಿಬೇಡಿ ಅಂತ ಹೇಳ್ಬಿಡ್ತಾರೆ. ಉದಾಹರಣೆಗೆ ನೋಡಿ, ಇವಾಗ ನಾಳೆ ಬರ್ತಾ ಇದ್ದಾರೆ, ಬರೋ ವಾರಕ್ಕೆ ಒಂದು 15 ದಿವಸಕ್ಕೆ ನೋಚೂರು ವೆಂಕಟರಾಮನ್ ಅಂತ ಅವ್ರದ್ದು ಉಪನ್ಯಾಸ ಇದೆ ಆವರಣದಲ್ಲಿ ಒಂದು ವಾರ ನಡೆಯುತ್ತೆ. ಅವರು ತುಂಬ ಚೆನ್ನಾಗಿ ಉಪನ್ಯಾಸ ಮಾಡ್ತಾರೆ, ಒಳ್ಳೆ ಸಾಧಕರು ಕೂಡ ಅವ್ರನ್ನ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅವರಿಗೆ ವರ್ಷದಲ್ಲಿ ಒಂದು ಸತಿ ಆದರೂ ನಮಗೆ ಒಂದು ಪ್ರೋಗ್ರಾಮ್ ಸಿಗುತ್ತೆ ಅವ್ರ ಕಡೆಯಿಂದ ಮಾಡಿಸೋಕ್ಕೆ ಅಂತ. ತಮಿಳುನಾಡಲ್ಲಿ ಬೇರೆ ಕಡೆಗಳೆಲ್ಲ ಕರಿತಾ ಇರ್ತಾರೆ ಅವ್ರನ್ನ. ಅವರು ಈ ಥರ ಮಾಡ್ಕೊಂಡು ನಿಯಮ ಇಟ್ಕೊಂಡಿದ್ದಾರೆ, ವರ್ಷದಲ್ಲಿ 1-2 ತಿಂಗಳನ್ನ ಪೂರ್ತಿ ನಾನು ಮೌನವಾಗಿರ್ತೀನಿ. ಆ ಸಮಯದಲ್ಲಿ ನಾನು ಎಲ್ಲಾದರೂ ಒಂದು ಕಡೆ ತಿರುವಣ್ಣಾಮಲೈ ರಮಣ ಮಹರ್ಷಿ ಆಶ್ರಮದಲ್ಲಿ ಎಲ್ಲಾದರೂ ಅವರಲ್ಲಿ ವಾಸ ಇರೋದು ಇವಾಗ ಅಂತ ಕಡೆ ಹೋಗಿರ್ತೀನಿ, ನಾನು ದಯವಿಟ್ಟು ಆ ಸಮಯದಲ್ಲಿ ಯಾರು ಕರಿಬೇಡಿ ಅಂತ ಅವ್ರು ಹೇಳ್ಬಿಡ್ತಾರೆ. ಯಾಕಂದರೆ ಅವ್ರ ಹತ್ರ ಒಂದು ಸಾಮಗ್ರಿ ತುಂಬ ಇದೆ ಅನ್ನೋ ಕಾರಣದಿಂದ ತುಂಬ ಜನ ಅವ್ರನ್ನ ಕರೀತಾರೆ. ಆದರೆ ಅವ್ರಿಗೆ ಏನು ಗೊತ್ತಾಗಿದೆ ಇವಾಗ ಅಂತ ಹೇಳಿದ್ರೆ, ಇದಕ್ಕಾಗಿ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಒಂದು ಆಧ್ಯಾತ್ಮಿಕ ಸಾಧನೆಗೆ ನಾನು ಮುಂದುವರಿಸಬೇಕು ಅಂತ ಹೇಳಿದ್ರೆ ನನಗೆ ಇದರಲ್ಲಿ ಯಾವಾಗಲೂ ಇದ್ರೆ ನನಗೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ತನಗೆ ತಾವು ಒಂದು ನಿಯಮವನ್ನು ಮಾಡ್ಕೊಂಡಿದ್ದಾರೆ ಇವಾಗ. ಅದರಿಂದ ಅದನ್ನು ನನ್ನ ಪ್ರಸಂಗವಶಾತ್ ಹೇಳಿದೆ ನಾನು. ಇವರು ಈ ಥರ ಹೇಳಿಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ನತ್ವಂ ದೇಹ ನತೇ ದೇಹ ಭೋಕ್ತಾ ಕರ್ತಾ ನವ ಭವಾನ್ ಚಿತ್ರೂಪೋಸಿ ಸದಾ ಸಾಕ್ಷಿ ನಿರಪೇಕ್ಷ ಸುಖಂ ಚರ ಅಂತ ಹೇಳ್ಬಿಟ್ಟು, ಇದು ನಮಗೆ ಅತ್ಯಂತ ಮುಖ್ಯವಾಗಿರೋ ವೇದಾಂತದಲ್ಲಿ ಇರೋ ಒಂದು ತಿರುಳು. ಅಂದರೆ ವೇದಾಂತದ ಒಂದು ಉಪದೇಶ ಏನು ಅಂತ ಹೇಳಿದ್ರೆ, ತಿರುಳು ಅದರ ರೂಪದಲ್ಲಿ ಹೇಳ್ತಾ ಇದ್ದಾರೆ, ನತ್ವಂ ದೇಹ, ನಿನ್ನ ದೇಹವೇ ಅಲ್ಲ ನೀನು, ನತೇ ದೇಹ, ನಿನಗೆ ದೇಹ ಇದೆ ಅಂತ ಕೂಡ ಅನ್ಕೋಬೇಡ. ನೋಡಿ, ಇದರಲ್ಲಿ 2 ಇದೆ. ಏನಂತ ಹೇಳಿದ್ರೆ, ನಾನು ನನ್ನನ್ನೇ ದೇಹ ಅಂತ ತಿಳ್ಕೊಳ್ಳೋದು ಒಂದು, ಎರಡನೇದು ನನಗೆ ದೇಹ ಇದೆ ಅಂತ ತಿಳ್ಕೊಳ್ಳೋದು ಎರಡನೇದು. ಆ ಥರ ಆ 2 ವಿಷಯಗಳನ್ನ ಕೂಡ ನೀನು ಬಿಡಬೇಕಾಗುತ್ತೆ. ಯಾಕಂದರೆ 2 ಕೂಡ ಅಧ್ಯಾಸ ಅಂತ ಹೇಳ್ತಾರೆ. ಅಧ್ಯಾಸ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ, ಅದೊಂದು ಭ್ರಮೆ. ಶಂಕರಾಚಾರ್ಯರು ಅವರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆಯೋಕ್ಕೆ ಮುಂಚೆ ಪ್ರಾರಂಭದಲ್ಲಿ ಅಧ್ಯಾಸ ಭಾಷ್ಯ ಅಂತ ಒಂದು ಸಣ್ಣ ಒಂದು ಗ್ರಂಥವನ್ನು ಮಾಡಿದ್ದಾರೆ. ಗ್ರಂಥ ಅಂತ ಹೇಳಿದ್ರೆ ಅದಕ್ಕೆ ಸೇರಿದ್ದೇ ಇದು, ಅದಕ್ಕೆ ಒಂದು ಪೀಠಿಕೆ ಮಾಡಿದ್ದಾರೆ. ಆ ಪೀಠಿಕೆಯಲ್ಲಿ 1-1.5 ಪೇಜ್ ಇರುತ್ತೆ. ಅದು ನಿನ್ನೆ ಕೂಡ ಅದರ ಪರಾಮರ್ಶೆ ಮಾಡಿದೆ ನಾನು. ಅದರಲ್ಲಿ ಅವರು ಇಂಥ ವಿಷಯವನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಸೂತ್ರಪ್ರಾಯವಾಗಿ ಹೇಳಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದರೆ, ಅವ್ರು ಹೇಳಿರೋ ಆ ಮಾತು ಅದರಲ್ಲಿ ಯಾವ ಶ್ರುತಿ ಕೊಟೇಶನ್ ಇಲ್ಲವೇ ಇಲ್ಲ. ಯಾವುದು ಕೃಷ್ಣನ ಮಾತು, ಯಾವುದು ಕೃಷ್ಣನ ಹೆಸರು, ಯಾವುದೂ ಇಲ್ಲವೇ ಇಲ್ಲ. ಭಗವಂತನ ಬಗ್ಗೆ ಹೇಳಲೇ ಇಲ್ಲ ಅವರು.
ಆದರೆ ಅಲ್ಲಿರೋ ಇದೆಲ್ಲ ಪೂರ್ತಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಾವು ಹೇಗೆ ಇವಾಗ ಇದ್ದೀವಿ, ನಾವು ಹೇಗೆ ಆಗಬೇಕು ಅನ್ನೋದು ಮಾತ್ರ ಇದೆ ಅದರಲ್ಲಿ ಅಂತ ಒಂದು ಗ್ರಂಥ ಅದು. ಅದರಲ್ಲಿ ಇರೋ ವಿಷಯವನ್ನೇ ಇದು ಕೂಡ ಹೇಳ್ತಾ ಇದ್ದಾರೆ. ನತ್ವಂ ದೇಹ, ನೀನು ಶರೀರ ಅಲ್ಲ, ನೀನು ಶರೀರ ನಿನಗೂ ಇಲ್ಲವೇ ಇಲ್ಲ, ನೀನು ಹೋಗ್ತಾ ಅಲ್ಲ, ನೀನು ಕರ್ತಾ ಅಲ್ಲ, ನವಾ ಭವಾನ್ ಚಿತ್ರೂಪೋಸಿ. ಹಾಗಾದರೆ ನಾನು ಯಾರು ಅಂತ ಕೇಳಿದರೆ ನೀನು ಚಿತ್ ಸ್ವರೂಪ, ನೀನು ಚಿತ್ ಸ್ವರೂಪ ಅಂತ ಹೇಳಿದ್ರೆ ಏನು, ಜ್ಞಾನ ಸ್ವರೂಪ ನೀನು. ಆ ಜ್ಞಾನ ಸ್ವರೂಪ ಅನ್ನೋದಕ್ಕೆ ಆಕಾರ ಯಾವುದೂ ಇಲ್ಲವೇ ಇಲ್ಲ. ಈ ದೇಹಕ್ಕೆ ಆಕಾರ ಇದೆ, ಈ ದೇಹಕ್ಕೆ ಇಷ್ಟು ಅಡಿ ಉದ್ದ ಇದ್ದಾನೆ, ಇಷ್ಟು ತೂಕ ಇದ್ದಾನೆ ಅನ್ನೋ, ಇಂಥ ಒಂದು ಬಣ್ಣದಲ್ಲಿದ್ದಾನೆ ಅನ್ನೋ, ನೋಡೋಕ್ಕೆ ಇಷ್ಟು ಸುಂದರವಾಗಿದ್ದಾನೆ ಅಥವಾ ಕುರೂಪಿಯಾಗಿದ್ದಾನೆ ಅಂತ ಏನು ಬೇಕಾದ್ರೆ ದೇಹವನ್ನು ಇಟ್ಕೊಂಡು ಹೇಳ್ಬೋದು. ಆದರೆ ಈ ಜ್ಞಾನ ಸ್ವರೂಪ ಅಂತ ನಮ್ಮ ವಾಸ್ತವಾದ ಸ್ವರೂಪ ಇದೆಯಲ್ಲ, ಅದಕ್ಕೆ ಇಂಥದ್ದು ಯಾವುದು ಹೇಳೋಕ್ಕಾಗೋದೇ ಇಲ್ಲ ಅಂತ ಕಾರಣಕ್ಕಾಗಿ ಅದು ಹೇಳ್ತಾ ಇದ್ದಾರೆ. ಚಿದ್ರೂಪೋಸಿ ಸದಾ ಸಾಕ್ಷಿ, ನೀನು ಯಾವಾಗಲೂ ಕೂಡ ಸಾಕ್ಷಿಯಾಗಿದೆಯಾ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ನಿನಗೆ ದೇಹ ಇಲ್ಲ, ನೀನು ದೇಹವಲ್ಲ ಅಂತ ಹೇಳಿದ್ರು. ಹಾಗಾದರೆ ನಾನು ಯಾರು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅವಾಗ ನಿನ್ನ ಚಿತ್ಸ್ವರೂಪವಾಗಿದೆಯಾ ಮತ್ತು ಈ ದೇಹಕ್ಕೆ ನೀನು ಸಾಕ್ಷಿಯಾಗಿದೆಯಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸಾಕ್ಷಿಯಾಗಿರೋನು ಖಂಡಿತ ಅದರಿಂದ ಬೇರೆ ತಾನೇ ಅವನು. ಹಾಗಾಗಿ ದೇಹವಲ್ಲ ನೀನು ಅಂತ ಹೇಳಿದ ಮೇಲೆ ದೇಹದಿಂದ ಬೇರೆಯಾಗಿರುವ, ದೇಹವನ್ನು ಯಾವಾಗಲೂ ಸಾಕ್ಷಿಯಾಗಿ ನೋಡ್ತಾ ಇರುವ ಒಂದು ವ್ಯಕ್ತಿ ನೀನು ಹೊರತು, ಒಂದು ವಸ್ತು ನೀನು ಹೊರತು ಈ ದೇಹ ಅಂತ ಮಾತ್ರ ನೀನು ಗಣನೆ ಮಾಡಿಕೊಳ್ಳೇಬೇಡ. ಈ ದೇಹ ಅಂತ ನೀನು ಯಾವಾಗ ಅಂದ್ಕೊಂಡ್ಬಿಟ್ಟಿಯೋ ಆವಾಗ ನಿನಗೆ ಬಂಧ ಅನ್ನೋದು ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಕರ್ತ ಭೋಕ್ತ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದ ರೀತಿಯಲ್ಲಿ ಜೀವ ಅಂತ ಅಥವಾ ಬಂಧದಲ್ಲಿರೋನೊಬ್ಬ ಅಥವಾ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಅವನಿಗೆ ಏನು ಗುರುತು ಅಂತ ಹೇಳಿದ್ರೆ ಕರ್ತೃತ್ವ ಮತ್ತು ಭೋಕ್ತೃತ್ವ, ಇದು ಎರಡೇ ಅವನಿಗೆ ಲಕ್ಷಣ. ಯಾವುದು ಅಂತ ಹೇಳಿದ್ರೆ ಕರ್ತೃತ್ವ ಮತ್ತು ಭೋಕ್ತೃತ್ವ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ನನಗೆ ಏನೋ ಮಾಡಬೇಕು, ನಾನೇನೋ ಮಾಡುವವನು, ನಾನೇನೋ ಮಾಡಿದ್ದವನು ಅಂತ ಒಂದು ಬುದ್ಧಿ ಇರುತ್ತೆ ಅವನಿಗೆ. ಆಮೇಲೆ ಭೋಕ್ತೃತ್ವ ಅಂತ ಹೇಳಿದ್ರೆ ಏನು, ನಾನು ಯಾವುದೋ ಒಂದು ಭೋಗವನ್ನು ಮಾಡಿದವನು, ಈ ಭೋಗವನ್ನು ಭೋಗಿಸ್ತೀನಿ ನಾನು ಇವಾಗ, ಅಥವಾ ನಾಳೆಗಾಗಿ ಈ ಭೋಗವನ್ನು ಇಟ್ಕೊಳ್ತೀನಿ, ನಾಳೆ ಇದಕ್ಕೆ ಭೋಕ್ತವಾಗಿರ್ತೀನಿ. ಇವಾಗ ನೋಡಿ ಏನು ಬೇಡ, ಸುಮ್ಮನೆ ನಾವು ಬೆಳಿಗ್ಗೆ ಒಂದು ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದಕ್ಕಾಗಿ ಮಾಡ್ತೀವಿ, 12 ಗಂಟೆ 1 ಗಂಟೆ ಹೊತ್ತಿಗೆ ಹೊಟ್ಟೆ ಹಸಿರುತ್ತೆ, ಆ ಊಟವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಒಂದು ಅಡುಗೆ ಮಾಡ್ತೀವಿ. ಹಾಗಾಗಿ ಕರ್ತೃತ್ವ ಅನ್ನೋದು ನಮಗೆ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಭೋಕ್ತೃತ್ವ ಅನ್ನೋದಕ್ಕಾಗಿ ಕರ್ತೃತ್ವ ಬರುತ್ತೆ. ಹಾಗಾಗಿ ಭೋಗವನ್ನು ಮಾಡೋದಕ್ಕಾಗಿ ನಾವು ಒಂದು ಕರ್ಮವನ್ನು ಮಾಡ್ತೀವಿ. ಒಂದು ಮನೆಯಲ್ಲಿ ತುಂಬ ಚೆನ್ನಾಗಿ ಸಂತೋಷವಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಮನೆಯನ್ನು ಕಟ್ತೀವಿ. ಈ ವಸ್ತುಗಳೆಲ್ಲ ಸೇರಿಸ್ಕೊಳ್ಳೋದು ಯಾತಕ್ಕೆ ಅಂತ ಹೇಳಿದ್ರೆ ಆ ವಸ್ತುಗಳಿಂದ ನಮಗೆ ಒಂದು ಸುಖ ಸಿಗುತ್ತೆ, ಅವಾಗ ನಾವು ಆನಂದವಾಗಿ ಇರ್ತೀವಿ ಅನ್ನೋ ಕಾರಣಕ್ಕಾಗಿ ವಸ್ತುಗಳನ್ನ ಸೇರಿಸ್ತೀವಿ. ಹಾಗಾಗಿ ಕರ್ತೃತ್ವ ಮತ್ತು ಭೋಕ್ತೃತ್ವ, ಯಾತಕ್ಕೊಬ್ಬ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ ಒಂದು ಸಂಬಳ ಬರುತ್ತೆ, ಅದಿಟ್ಕೊಂಡು ನಾವು ಜೀವನವನ್ನು ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಅದನ್ನು ಭೋಗಿಸ್ಬೇಕು ಅಂತ ಕಾರಣಕ್ಕಾಗಿ ಅದು ಮಾಡ್ತಾನೆ. ಹಾಗಾಗಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಅನ್ನೋದು ಎರಡು ಕೂಡ ಒಂದೇ ಒಂದು 2 ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ನಾಣ್ಯದ 2 ಮುಖಗಳು, ಎರಡು ಕೂಡ ಆ ಎರಡನ್ನೂ ಕೂಡ ಒಟ್ಟಿಗೆ ಸೇರ್ಕೊಂಡೇ ಇರುತ್ತೆ, ಅವನ ಸ್ವರೂಪಕ್ಕೆ ಸೇರ್ಕೊಂಡಿರೋ ಥರ ಆಗೋಗ್ಬಿಟ್ಟಿರುತ್ತೆ. ಅದು ಎರಡನ್ನೂ ಕೂಡ ಬಿಟ್ಟು ಇರೋಕ್ಕೆ ಒಬ್ಬ ಮನುಷ್ಯನಿಗೆ ಆಗೋದೇ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಸಂಸಾರಿಯಾಗಿರ್ತಾನೆ. ಆದರೆ ವೇದಾಂತ ಬಂದು ನಮ್ಗೆ ಏನು ತಿಳಿ ಕೊಡುತ್ತೆ ಅಂತ ಹೇಳಿದ್ರೆ, ನೀನು ಕರ್ತನೂ ಅಲ್ಲ, ನೀನು ಭೋಕ್ತಾವನು ಅಲ್ಲ ನೀನು, ನಿನಗೆ ಕರ್ತೃತ್ವ ಮತ್ತು ಭೋಕ್ತೃತ್ವ ಬರೋಕ್ಕೆ ಬೇಕಾಗಿರೋ ಒಂದು ದೇಹ ಇದೆಯಲ್ಲ, ಆ ದೇಹ ಕೂಡ ನೀನಲ್ಲ, ನಿನಗೂ ಆ ದೇಹ ಇಲ್ಲ. ಹಾಗಾಗಿ ಅದರಿಂದ ಪೂರ್ತಿ ನೀನು ಬಿಡಿಸ್ಕೊಂಡಿರೋಕ್ಕೆ ನಿನಗೆ ಸಾಧ್ಯವಾಗುತ್ತೆ. ಯಾಕಂದರೆ ನಿನ್ನ ಸ್ವರೂಪವೇ ಅಂಥದ್ದು ಅಂತ ತೋರಿಸ್ಕೊಡುತ್ತೆ. ನಮಗೆ ಇದನ್ನು ಕೇಳಿದ ತಕ್ಷಣ ಇದು ಹೇಗೆ ಸಾಧ್ಯ, ದೇಹವನ್ನು ಬಿಟ್ಟು ನಾವಿರೋಕ್ಕೆ ಸಾಧ್ಯವೇ ನಾವು, ಹಾಗಾದರೆ ನಮ್ಮನ್ನು ಇದು ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ ಅದೆಲ್ಲ ಏನು ಹೇಳ್ತಾನೇ ಇಲ್ಲ. ನೀನು ಸಂತೋಷವಾಗಿರು, ಪರವಾಗಿಲ್ಲ, ಆದರೆ ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿರು ಅಂತ ಹೇಳ್ಬಿಟ್ಟು ಆ ಸಾಕ್ಷಿಯಾಗಿರೋ ಒಂದು ಉಪಾಯವನ್ನು ಇದು ತೋರಿಸ್ಕೊಡುತ್ತೆ. ಅದನ್ನು ನಾವು ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅವರು ಹಿಂದೆ ಹೇಳಿದ ರೀತಿಯಲ್ಲಿ ವಿಷಯದಲ್ಲಿ ಒಂದು ವೈರಸ್ಯ ಅನ್ನೋದು ಬರಬೇಕು. ಬಂದಾಗ ಏನಾಗುತ್ತೆ, ಈ ದೇಹದಲ್ಲಿ ನೋಡಿ, ಈ ದೇಹದಲ್ಲಿ ನಮಗೆ ಯಾತಕ್ಕೆ ಅಷ್ಟೊಂದು ಅಭಿಮಾನ, ಅಷ್ಟೊಂದು ಒಂದು ಲೋಲುಪ್ತತೆ ಇದೆ ಅಂತ ಹೇಳಿದ್ರೆ ಆ ದೇಹದ ಮುಖಾಂತರ ನಮಗೆ ಸುಖ ಸಿಗುತ್ತೆ ಅಂತ ನಮಗೆ ಗೊತ್ತು. ಹಾಗಾಗಿ ಆ ದೇಹಕ್ಕೆ ನೋಡಿ, ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಒಬ್ರು ಹೇಳಿದ್ರಲ್ಲ, ಮಾಡೋದೆಲ್ಲವೂ ಕೂಡ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಹೇಳಿದ್ರಲ್ಲ, ಆ ಥರ ಈ ಹೊಟ್ಟೆಗಾಗಿ ನಾವೆಲ್ಲವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ದೇಹಕ್ಕಾಗಿ ನಾವು ಮಾಡ್ತಾ ಇರೋದಂತ ನಮಗೆ ಗೊತ್ತಿರೋದ್ರಿಂದ ನಾವು ಸದಾ ಸರ್ವಕಾಲವೂ ಯಾವುದಾದ್ರೂ ಒಂದು ಕರ್ಮದಲ್ಲಿ, ಯಾವುದಾದ್ರೂ ಒಂದು ಭೋಗದಲ್ಲಿ ನಾವು ತೊಡಗ್ತಾನೆ ಇರ್ತೀವಿ. ಆದರೆ ವೇದಾಂತ ಹೇಳೋದು ಏನು ಅಂತ ಹೇಳಿದ್ರೆ, ನೀನು ಅಂಥ ಒಂದು ಬುದ್ಧಿಯನ್ನು ಇಟ್ಕೊಂಡಿದ್ರೆ ಖಂಡಿತ ನಿನಗೆ ಇದರಿಂದ ಹೊರಗಡೆ ಬರೋಕ್ಕೆ ಆಗೋದೇ ಇಲ್ಲ. ಇದರಿಂದ ಹೊರಗಡೆ ಬರೋಕ್ಕೆ ಒಂದು ದಾರಿಯನ್ನು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದು ತೋರಿಸ್ಕೊಡುತ್ತೆ. ನೀನು ಯಾರು ಅಂತ ಮೊದಲು ನೀನು ವಿಚಾರ ಮಾಡಿ ನೋಡು. ನಾವು ಎಲ್ಲರೂ ಹೇಳ್ತೀವಿ, ನೀನು ಯಾರು ಅಂತ ಕೇಳಿದ್ರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ವಾ, ಖಂಡಿತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ನಮ್ಮದೊಂದು ಬಯೋಡೇಟಾ ಅಂತ ಒಂದು ಕೊಡ್ತೀವಿ ನಾವು. ಬಯೋಡೇಟಾ ಅನ್ನೋದಕ್ಕೆ ಬಯೋಲಾಜಿಕಲ್ ಡೇಟಾ ಅಂತ ಹೆಸರು ಅದಕ್ಕೆ. ಅಂದರೆ ನಾನು ಇಷ್ಟು ಉದ್ದ ಇದ್ದೀನಿ, ಇಷ್ಟು ತೂಕ ಇದ್ದೀನಿ, ಇಂಥ ದಿವಸ ಹುಟ್ಟಿದ್ದೀನಿ, ಇದೆಲ್ಲವೂ ನಮ್ಗೆ ಹೇಳ್ತೀವಿ. ಅಥವಾ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ನಾವು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹೇಳಬೇಕು ಅಂತ ಹೇಳಿದ್ರೆ, ನಾನು ಇಂಥ ಒಂದು ವಿದ್ಯಾಭ್ಯಾಸ ಮಾಡಿದ್ದೀನಿ, ಇಂಥ ಕ್ವಾಲಿಫಿಕೇಷನ್ಸ್ ಎಲ್ಲ ನಿನಗಿದೆ, ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲ ನನಗಿದೆ ಅಂತ ಇದೆಲ್ಲ ಹೇಳ್ತೀವಿ ಬಯೋಡೇಟಾಲಿ. ಆದರೆ ವೇದಾಂತ ಹೇಳ್ತಾ ಇದೆ, ಅದು
ಯಾವುದು ಸತ್ಯವಲ್ಲ, ಅದು ಯಾವುದು ನೀನು ಅಲ್ವೇ ಇಲ್ಲ, ಅದು ಯಾವುದು ನಿನಗೆ ಸೇರಿದ್ದು ಅಲ್ವೇ ಇಲ್ಲ. ನೀನು ಅಲ್ಲದ್ದನ್ನು ನೀನು ಅಂತ ತಿಳ್ಕೊಂಡಿದ್ಯಾ, ನಿನಗೆ ಸೇರದೇ ಇರೋದನ್ನೆಲ್ಲ ನಂದು ಅಂತ ನೀನು ಅಂದ್ಕೊಳ್ತಾ ಇದೆಯಾ, ಅದೇ ನಿನಗೆ ಸಂಸಾರಕ್ಕೆ ಕಾರಣವಾಗಿದೆ. ಅದರಿಂದ ನೀನು ಬಿಡುಗಡೆ ಹೊಂದಬೇಕಾದ್ರೆ ಆ ಬಗ್ಗೆ ಸ್ವಲ್ಪ ನೀನು ಗಮನ ಹರಿಸ್ಬೇಕು. ನೀನು ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡಬೇಕು. ನೀನು ಮತ್ತೆ ಒಂದು ಸತಿ ಪರೀಕ್ಷೆ ಮಾಡಿ ನೋಡಬೇಕು, ನಾನು ಯಾರು ಅಂತ ನಾನು ತಿಳ್ಕೊಂಡಿದ್ದೀನೋ ಆ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಅದು ನಮ್ಮ ರಮಣ ಮಹರ್ಷಿಗಳ ವಿಷಯದಲ್ಲಿ ಅವರು ಉಪದೇಶ ಅಥವಾ ರಮಣ ಮಹರ್ಷಿ ಅಂತ ಹೇಳಿದ ತಕ್ಷಣ ನಮಗೆ ಯಾವ್ದು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಅದು ಕನ್ನಡದಲ್ಲಿ ಹೇಳಬೇಕಾದ್ರೆ ನಾನು ಯಾರು ಅಂತ ಎರಡೇ ಶಬ್ದ. ಅದನ್ನೇ ಅವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ರು. ಅವ್ರಿಗೆ ಪಂಡಿತರು ಬಂದವ್ರ ಹತ್ರ ಕೇಳ್ತಾ ಇದ್ರು. ಅತ್ಯಂತ ಪಾಮರರು, ಅತ್ಯಂತ ರೈತರು, ಅಲ್ಲಿ ಅಕ್ಕಪಕ್ಕದಲ್ಲಿರೋ ರೈತರು, ಎಮ್ಮೆ ಮೇಕೆ ಕಾಯ್ತಾ ಇರೋರು ಅಂಥವ್ರೆಲ್ಲ ಬಂದು ಇವ್ರ ಹತ್ರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು. ಅವ್ರಿಗೆ ಅವ್ರು ಒಂದೇ ಮಾತು ಎಲ್ಲರಿಗೂ ಹೇಳ್ತಾ ಇದ್ದದ್ದು ಏನು ಅಂತ ಹೇಳಿದ್ರೆ, ಈ ಕಷ್ಟಗಳೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ, ಈ ಹೇಳ್ತಾ ಇರೋನು ಯಾರು ಅಂತ ನೀನು ಪರೀಕ್ಷೆ ಮಾಡಿ ನೋಡು ಅಂತ ಹೇಳೋರು. ಅವ್ರ ಹತ್ರ ಕೂತಿರೋ ಕೆಲವು ಪಂಡಿತರು ನೋಡಿ, ಆ ಥರ ದನ ಕಾವಿನ ಹತ್ರ ಹೋಗ್ಬಿಟ್ಟು ನೀವು ಇಂಥ ಒಂದು ಮಾತು ಹೇಳಿದ್ರೆ ಅವ್ನಿಗೇನಪ್ಪ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳೋರು, ಅದರಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇದೊಂದೇ ಸೂತ್ರ, ಇದೊಂದನ್ನೇ ನಾನು ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀನು ಯಾರು ಅಂತ ಪರೀಕ್ಷೆ ಮಾಡಿ ನೋಡು ಅಂತ ಅವ್ರು ಹೇಳೋರು. ಅಂದರೆ ಇಲ್ಲಿ ಹೇಳ್ತಾ ಇರೋದು ಅದೇನೆ, ನೀನು ಯಾರು ಅಲ್ಲ ಅಂತ ಮೊದಲು ಹೇಳಿಬಿಟ್ಟು ನೀನು ಯಾರು ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾರೆ. ನಚ್ಚೊಂದು ದೇಹ, ನಿನ್ನ ಶರೀರವಲ್ಲ, ನಿನ್ನ ಶರೀರ ನಿನ್ನದು ಅಲ್ಲ ಖಂಡಿತ. ಯಾಕಂದರೆ ನೋಡಿ, ನಾವು ನಂದು ಶರೀರ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವೇ ಒಂದು ಸಣ್ಣ ಒಂದು ಪರೀಕ್ಷೆ ಮಾಡ್ಕೊಂಡಿರೋದು ನಮ್ಗೆ ಗೊತ್ತಾಗುತ್ತೆ. ಈ ಶರೀರ ಇಂಥ ದಿವಸ ಹುಟ್ಟಬೇಕು, ಇಂಥ ದಿವಸ ಹೋಗಬೇಕು ಅಂತ ನಾವೇನಾದರೂ ಸಂಕಲ್ಪ ಮಾಡೋಕ್ಕಾಗತ್ತಾ? ಯೋಚನೆ ಮಾಡಿ ನೋಡಿ, ಯಾರಿಗೂ ಖಂಡಿತ ಆಗೋದೇ ಇಲ್ಲ. ಇಂಥ ದಿವಸ ಹುಟ್ಟಲಿ ಈ ಶರೀರ ಅಂದರೆ ಮುಂದಿನ ಶರೀರ ನಮ್ಗೆ ಇಂಥ ದಿವಸ ಹುಟ್ಟಲಿ ಅಂತ ನಾವೇನಾದರೂ ಇದು ತೀರ್ಮಾನ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದೇ ಇಲ್ಲ. ಅಥವಾ ಇಂಥ ದಿವಸ ಈ ಶರೀರ ಹೋಗಲಿ ಅಂತ ಯಾರಾದರೂ ನಮಗೆ ತೀರ್ಮಾನ ಮಾಡೋಕ್ಕಾಗುತ್ತಾ? ಅಥವಾ ಅದ್ರ ಥರ ಮಾಡ್ಕೊಳಕ್ಕಾಗುತ್ತಾ? ಖಂಡಿತ ಆಗೋದೇ ಇಲ್ಲ. ಆಮೇಲೆ ಈ ಶರೀರ ಹೀಗಿರಲಿ ಅಂತ ನಾವೇನಾದರೂ ಮಾಡೋಕ್ಕಾಗುತ್ತಾ? ಅದು ಕೂಡ ನಮಗೆ ತೀರ್ಮಾನ ಮಾಡೋಕ್ಕಾಗಲ್ಲ, ಅದ್ರ ಥರ ನಡೆಸೋಕ್ಕೂ ಆಗೋಲ್ಲ ನಮಗೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಇದು ಪ್ರಕೃತಿಯಿಂದ ಉಂಟಾಗಿದ್ದು, ಪ್ರಕೃತಿಯಿಂದ ಆಗ್ತಾ ಇರೋದು. ಹಾಗಾಗಿ ಪ್ರಕೃತಿಗೆ ಸೇರಿದ್ದದು, ಅದರ ನೀನು ಅಂತ ಯಾಕೆ ನೀನು ಅನ್ಕೊಳ್ತೀಯಾ? ಅದು ತಾನೇ ಮಾಡಿರೋ ಮೊಟ್ಟ ಮೊದಲು ಮಾಡಿರೋ ದೊಡ್ಡ ತಪ್ಪು ಯಾವುದು ಅಂತ ಹೇಳಿದ್ರೆ, ಈ ಪ್ರಕೃತಿಗೆ ಸೇರಿರೋ ಶರೀರವನ್ನು ನಾನು ಅಂತ ತಿಳ್ಕೊಳ್ಳೋದು ಅಥವಾ ನಂದು ಅಂತ ತಿಳ್ಕೊಳ್ಳೋದು, ಅದು ಮಹಾ ತಪ್ಪು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಮತ್ತು ಈ ಶರೀರ ಅಂತ ಇಟ್ಕೊಂಡ ಮೇಲೆ ಅದಕ್ಕೆ ಕರ್ತ ಭೋಕ್ತ ಅಂತ ಎರಡು ಸೇರ್ಕೊಂಡಿರ್ತಿಯಲ್ಲ, ಈ ಶರೀರ ಇಟ್ಕೊಂಡು ಸುಮ್ಮನೆ ಇರಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಮಗೆ ಈ ಆನೆ ನೋಡಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದು ದೊಡ್ಡ ಆನೆ ಆಗಲಿ ಸಣ್ಣ ಒಂದು ಮರಿ ಆಗಲಿ ನಾವು ಬೇಕಾದಷ್ಟು ನೋಡಿರ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಈ ದಿವಸಗಳಲ್ಲಿ ಬೇಕಾದಷ್ಟು ನಮಗೆ ಸಿಗ್ತಾ ಇದೆ, ಅದಕ್ಕೆ ಮಾಹಿತಿ ಎಲ್ಲ ಸಿಗುತ್ತೆ ನಮಗೆ. ನ್ಯಾಷನಲ್ ಜಾಗ್ರಫಿಕಲ್ಲಿ ಇಂಥ ಕಡೆಯೆಲ್ಲ ಬೇಕಾದಷ್ಟು ಸಿಗುತ್ತೆ ನಮಗೆ. ಈ ಆನೆ ಮರಿ ಅನ್ನೋದು ಅದು ಸೊಂಡ್ಲಿರುತ್ತಲ್ಲ, ಒಂದು ಕ್ಷಣವೂ ಸುಮ್ಮನೆ ಇರಲ್ಲ. ಅದು ಏನಾದರೂ ಒಂದು ಎಳೆಯಕ್ಕೆ ಇಳಿದು ಮಾಡ್ತಾ ಇರುತ್ತೆ, ಅದು ನೋಡ್ತಾ ಇರುತ್ತೆ, ಮಾಡ್ತಾ ಇರುತ್ತೆ ಅದು. ಹಾಗಾಗಿ ರಮಣ ಮಹರ್ಷಿಗಳು ಹೇಳಿದ್ರು, ಈ ಆನೆ ಸೊಂಡ್ಲಿದೆಯಲ್ಲ ಅದರ ಥರ ಮನುಷ್ಯನ ಒಂದು ಮನಸ್ಸು ಅನ್ನೋದು, ಈ ಆನೆ ಸೊಂಡ್ಲನ್ನ ಸುಮ್ಮನೆ ಇರಬೇಕು ಅಂತ ಮಾಡಬೇಕು ಅಂದರೆ ನೀನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅದಕ್ಕೆ ಒಂದು ವಸ್ತುವನ್ನು ಕೊಡಬೇಕು ನೀನು. ಅದಕ್ಕೊಂದು ಸಣ್ಣ ಒಂದು ಮರದ ದಿಮ್ಮಿ ಏನಾದರೂ ಕೊಟ್ಬಿಟ್ರೆ ಅದನ್ನ ಇಟ್ಕೊಂಡಿರುತ್ತೆ ಗಟ್ಟಿಯಾಗಿದ್ದು. ಅವಾಗ ಅದನ್ನು ಅಲ್ಲಾಡ್ಸಲ್ಲ, ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ ಅದು. ಆ ಥರ ನಿನ್ನ ಮನಸ್ಸಿಗೆ ಕೂಡ ಯಾವುದಾದ್ರು ಒಂದು ವಸ್ತುವನ್ನು ಕೊಟ್ಬಿಟ್ರೆ ನೀನು ಅದು ಸುಮ್ಮನೆ ಇರೋಕ್ಕೆ ಉಪಯೋಗ ನೀನು ಕೊಡ್ಬೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಏನು ಮಾಡಿದ್ದಾರೆ ಅಂತ ನಮ್ಮ ಹಿರಿಯರು ಅದಕ್ಕೆ ಒಂದು ಧ್ಯಾನ, ಒಂದು ಶ್ಲೋಕ ಅಥವಾ ಒಂದು ದೇವರ ಒಂದು ಮೂರ್ತಿ ಅಥವಾ ಒಂದು ಪೂಜೆ, ಒಂದು ಶ್ಲೋಕ, ಒಂದು ಸ್ತೋತ್ರ ಏನಾದರೂ ಒಂದು ಕೊಟ್ಟಿದ್ದಾರೆ. ಅದನ್ನು ನೀನು ಮೆಲುಕಾಗ್ತಾ ಇರು, ಅದನ್ನು ನೀನು ಮಾಡ್ತಾ ಇರು ಮತ್ತೆ. ಅವಾಗ ಮನಸ್ಸು ಅನ್ನೋದು ಬೇರೆ ಬೇಡದೇ ಇರೋ ಕಡೆಗೆಲ್ಲ ಹೋಗದೇ ಇರುತ್ತೆ ಅದು. ಆಗ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಬೇಕಾದಷ್ಟು ಉಪಾಯಗಳಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಹೋಗ್ತಾ ಕರ್ತ ಅಂತ ಇದು ಕರ್ತೃತ್ವ ಏನಾದರೂ ಒಂದು ಮಾಡಬೇಕು ಅಂತ ಚಟುವಟಿಕೆ ಮನಸ್ಸಿಗೆ ಬರ್ತಾನೇ ಇರುತ್ತೆ. ಕೈ ಕಾಲು ಸುಮ್ಮನೆ ಇರೋದೇ ಇಲ್ಲ, ಕಣ್ಣು ಸುಮ್ಮನೆ ಇರೋದೇ ಇಲ್ಲ, ನೋಡಬೇಕಾದ್ರೂ ನೋಡಬಾರ್ದು ಯಾವುದನ್ನಾದ್ರೂ ನೋಡ್ತಾನೆ ಇರುತ್ತೆ ಅದು. ನಾಲಿಗೆ ಕೂಡ ಚಪಲ ಅಂತ ಒಂದಿರುತ್ತೆ ಅದಕ್ಕೆ. ಹಾಗಾಗಿ ಅವ್ರು ಹೇಳಿದ್ರು, ವಿಚಾರವಿಲ್ಲದೆ ಪರರ ದೂಷಿಸೋಕ್ಕೆ ಚಾಚುತ್ತಿರುವ ನಾಲಿಗೆ ಅಂತ ಅವ್ರು ಹೇಳಿದರು. ಆಚಾರವಿಲ್ಲದ ನಾಲಿಗೆ ಅಂತ ಹೇಳುವಾಗ ವಿಚಾರವಿಲ್ಲದೆ ಪರರನ್ನು ದೂಷಿಸೋಕ್ಕೆ ನೀನು ಚಾಚ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದರು. ಹೀಗೆ ನೀನು ನಾಲಿಗೆ ಅನ್ನೋದನ್ನು ನೀನು ನಿಯಂತ್ರಣ ಮಾಡೋಕ್ಕಾಗುತ್ತೆ ನಿನಗೆ. ಅದಕ್ಕೆ ಅವ್ರು ಬೇಕಾದಷ್ಟು ಉಪಾಯಗಳು ಅವರೇ ಕೊಟ್ಟರು. ಅವರೇ ಒಂದು ತುಂಬ ಚೆನ್ನಾಗಿ ಒಂದು ಮಾಡಿದ್ರು. ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಒಂದು ಹಾಡನ್ನು ಮಾಡಿದ್ರಲ್ಲಿ. ಅದರಲ್ಲಿ ಅವ್ರು ಹೇಳಿದ್ರು, ಕಲ್ಲು ಸಕ್ಕರೆ ಅಂತ ಒಂದಿದೆ. ಈ ಕಲ್ಲು ಸಕ್ಕರೆ ಎಂಥದ್ದು ಅಂತ ಹೇಳಿದ್ರೆ, ಈ ಅಂಗಡಿಯಲ್ಲಿ ಮಾರೋ ಕಲ್ಲು ಸಕ್ಕರೆ ಎಲ್ಲ ಇದು. ಈ ಕಲ್ಲು ಸಕ್ಕರೆ ನೀನು ಎಲ್ಲಿ ಬೇಕಾದ್ರೂ ಇಡ್ಬೋದು. ಆವಾಗ ಕಟ್ಟಿರುವೆ ಬಂದು ತಿನ್ನೋ ಕಲ್ಲು ಸಕ್ಕರೆ ಎಲ್ಲ ಇದು. ಇದನ್ನು ಒಂದು ಕಡೆಯಿಂದ ನೀನು ಮಾರಾಟ ಮಾಡೋಕ್ಕೆ ಇನ್ನೊಂದು ಕಡೆಗೆ ಹೋಗುವಾಗ ಅದಕ್ಕೊಂದು ಟ್ಯಾಕ್ಸ್ ಅಂತ ಒಂದು ಹಾಕ್ತಾನಲ್ಲ, ಎಂಟ್ರಿ ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಎಲ್ಲ ಇಲ್ವಾ ಈ ಕಲ್ಲು ಸಕ್ಕರೆಗೆ? ಇದು ಯಾವುದು ಅಂತ ಹೇಳಿದ್ರೆ ಕೃಷ್ಣನ ನಾಮ, ರಾಮನ ನಾಮ ಅಂತ ಹೇಳ್ಬಿಟ್ಟು ಅವರು ಇಂಥ ಒಂದು ಕಲ್ಲು ಸಕ್ಕರೆ ನೀನು ಯಾವಾಗಲೂ ಬಾಯಲ್ಲಿ ಮೆಲುಕಾಗ್ತಾ ಇರ್ಬೋದು. ಇದರಿಂದ ನಿಮಗೆ ಶುಗರ್ ಜಾಸ್ತಿ ಆಗಲ್ಲ, ಏನೂ ಆಗಲ್ಲ, ನಿಮಗೆ ಆನಂದವಾಗಿ ಇದನ್ನು ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಇಂಥ ಒಂದು ಉಪಾಯವನ್ನು ಕೊಟ್ಟಿದ್ದಾರೆ. ಹೀಗೆ ನಮಗೆ ಬೇಕಾದಷ್ಟು ಉಪಾಯಗಳು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಉಪಾಯ ಯಾವುದು ಅಂತ ಹೇಳಿದ್ರೆ ಈ ವೇದಾಂತ ವಿಚಾರ, ಆತ್ಮವಿಚಾರ ಅಂತ. ಇದು ಕೂಡ ಅದೇ ಥರ ಒಂದು ಕಲ್ಲು ಸಕ್ಕರೆ ಥರನೇ ಇದು. ಈ ಒಂದು ವಿಷಯವನ್ನು ಮಾಡ್ತಾ ನೋಡಿ. ಇದರಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ನಮಗೆ ಬೇರೆ ಯಾವುದಾದ್ರೂ ಒಂದು ಗ್ರಂಥ ಅಥವಾ ಬೇರೆ ಯಾವುದಾದ್ರೂ ಚರಿತ್ರೆ ಇದೆಲ್ಲ ನೋಡುವಾಗ ಬೇರೆ ಯಾರ ಬಗ್ಗೆನೂ ಹೇಳಿದ್ದಾರೆ, ಅಥವಾ ಯಾವುದೋ ಒಂದು ರಾಜನ ಬಗ್ಗೆ ಹೇಳಿದ್ದಾರೆ, ಅಥವಾ ನಾವು ಭಾಗವತಾದಿ ಗ್ರಂಥಗಳು ತಗೊಂಡ್ರು ಕೂಡ ಭಗವಂತನ ಬಗ್ಗೆ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು ಅದನ್ನು. ಆದರೆ ಈ ವೇದಾಂತ ವಿಷಯ ಮಾತ್ರ ನಮ್ಮ
ಬಗ್ಗೆ ಹೇಳಿದ್ದಾರೆ, ನನ್ನ ವಿಷಯ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ನಮಗೆ ಒಂದು ವಿಶೇಷ ಇದೆ ಇದರಲ್ಲಿ. ಹಾಗಾಗಿ ಈ ವಿಷಯದಲ್ಲಿ ನಮಗೆ ಅತ್ಯಂತ ಎಲ್ಲದಕ್ಕಿಂತ ಎಲ್ಲ ಗ್ರಂಥಗಳಿಗಿಂತ ನಮಗೆ ಜಾಸ್ತಿ ಒಂದು ಆಸಕ್ತಿ ಎಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ಗ್ರಂಥಗಳಲ್ಲಿ ಬರಬೇಕು ನಮಗೆ. ಯಾಕಂದರೆ ಇದು ನಮ್ಮ ಬಗ್ಗೆ ಹೇಳ್ತಾ ಇದೆ. ಅದು ಹೌದಪ್ಪ, ನಮ್ಮ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ತಿಳುವಳಿಕೆ ಇಲ್ವಾ ನನಗೆ ಅಂತ ಒಂದು ಪ್ರಶ್ನೆ ನಮಗೆ ಮೂಡುತ್ತೆ ಮೊದಲು. ಆದರೆ ಇದು ತೋರಿಸ್ಕೊಡೋದು ಎತ್ತೆಟ್ಟಿಗೆ ತೋರಿಸ್ಕೊಡುತ್ತೆ, ಖಂಡಿತ ನಿನಗೆ ನಿನ್ನ ಬಗ್ಗೆ ತಿಳುವಳಿಕೆ ಇಲ್ಲ, ನಿನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನಾನು ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಇದು ತೋರಿಸಿದೆ. ಹಾಗಾದರೆ ಅದಕ್ಕಿಂತ ಹೆಚ್ಚು ಒಂದು ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಬೇರೆ ಯಾವುದಕ್ಕೆ ತಾನೇ ಇರುತ್ತೆ ಅದು. ಹಾಗಾಗಿ ಇಂಥ ಒಂದು ಗ್ರಂಥದಲ್ಲಿ ನಮಗೆ ನಮ್ಮ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ನಮಗೆ ಅಷ್ಟೊಂದು ಆಸಕ್ತಿ ನಮಗೆ ಇದರಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನು ತಿಳ್ಕೊಬೇಕು ಫಸ್ಟು. ಅದಕ್ಕೆ ಹೇಳ್ತಾ ಇದ್ದಾರೆ ನತ್ವಂ ದೇಹ. ನೋಡಿ, ಇಲ್ಲಿ ಹೇಳೋದೆಲ್ಲ ಕೂಡ ನೀನು ಅಂತಾನೆ ಇಲ್ಲಿ ಸಂಬೋಧನೆ ಮಾಡೋದೇ ನೀನು ಅಂತ. ಹಾಗಾಗಿ ನಮ್ಮ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅವನು ಅಂತ ಹೇಳ್ತಾ ಇಲ್ಲ, ಯಾವ ಬಗ್ಗೆನೂ ಹೇಳ್ತಾ ಇಲ್ಲ. ಅವನು ಹೀಗಿದ್ದಾನೆ, ಅವನು ಇಂಥದ್ದೆಲ್ಲ ಮಾಡ್ತಾನೆ ಅಂತ ಹೇಳಿಲ್ಲ, ನಾನು ಅಂತ ಹೇಳ್ಬಿಟ್ಟು ನನ್ನನ್ನೇ ಸಂಬೋಧನೆ ಮಾಡಿ ಹೇಳ್ತಾ ಇದೆ. ನತ್ವಂ ದೇಹ ನತೇ ದೇಹ ಭೋಕ್ತ ಕರ್ತ ಭವಾನ್ ಅಂತ ಹೇಳ್ಬಿಟ್ಟು. ಹಾಗಾದರೆ ನಾನು ಯಾರು ಅಂತ ಹೇಳಿದ್ರೆ ಚಿತ್ರೂಪೋಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರೂಪ ಅಂತ ಹೇಳಿದ್ರೆ ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಜ್ಞಾನ ಸ್ವರೂಪ. ಆ ಜ್ಞಾನ ಸ್ವರೂಪಕ್ಕೆ ನೋಡಿ, ದೇಹ ಅಂತ ಹೇಳಿದ ತಕ್ಷಣ ನೋಡಿ, ಮೊದಲು ಹೇಳಿದ ಪಂಕ್ತಿಯಲ್ಲಿ ಎರಡನೇ ಹೇಳಿದ ಪಂಕ್ತಿಯಲ್ಲಿ ಎಷ್ಟು ಒಂದು ವೈಲಕ್ಷಣ್ಯ ಇದೆ ಅಂತ ನಾವು ನೋಡ್ಬೋದು. ದೇಹ ಅಂತ ಹೇಳಿದ ತಕ್ಷಣ ಅದಕ್ಕೆ ಒಂದು ಡೇಟ್ ಆಫ್ ಬರ್ತ್ ಅಂತ ಒಂದಿದೆ, ಒಂದು ಡೇಟ್ ಆಫ್ ಡೆತ್ ಅಂತ ಒಂದಿದೆ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಡೇಟ್ ಆಫ್ ಎಕ್ಸ್ಪೈರಿ ಅಂತ ಒಂದು ಇದ್ದೇ ಇದೆ ಅದಕ್ಕೆ, ಯಾವುದೋ ಒಂದು ಪದಾರ್ಥಕ್ಕೂ ಕೂಡ. ಆದರೆ ಈ ಚಿತ್ರೂಪ ಅಂತ ಹೇಳಿದ ತಕ್ಷಣ ಅದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲವೇ ಇಲ್ಲ, ಅದಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲವೇ ಇಲ್ಲ. ಅಂಥ ಸ್ವರೂಪ ನೀನು ಅಂತ ತೋರಿಸ್ಕೊಳ್ತಾ ಇದೆ. ಈ ಜ್ಞಾನ ಸ್ವರೂಪ ಅನ್ನೋದು ಯಾರು ಉಂಟು ಮಾಡಿಲ್ಲ, ಯಾರು ಎಲ್ಲಿಂದ ಅನ್ನೋದು ಹುಟ್ಟಿಲ್ಲ, ಯಾರು ಅದನ್ನು ತಯಾರು ಮಾಡಿಲ್ಲ ಅದನ್ನು. ಹಾಗಾಗಿ ಅದು ಯಾವತ್ತೂ ಇರೋ ಸ್ವರೂಪ, ಅದು ಆ ಸ್ವರೂಪ ನೀನು ಅಂತ ತೋರಿಸ್ಕೊಡ್ತಾ ಇದೆ. ಚಿತ್ರೂಪೋಸಿ ಸದಾ ಸಾಕ್ಷಿ, ನೀನು ಎಲ್ಲ ಯಾವಾಗಲೂ ನೀನು ಸಾಕ್ಷಿಯಾಗಿದೆಯಾ. ಯಾವುದಕ್ಕೆ ಸಾಕ್ಷಿಯಾಗಿದೆಯಾ ಅಂತ ಹೇಳಿದ್ರೆ ನನ್ನ ದೇಹ ಅಂತ ನೀನು ಅಂದ್ಕೊಂಡಿದ್ಯಲ್ಲ, ಆ ದೇಹಕ್ಕೂ ಕೂಡ ನೀನು ಸಾಕ್ಷಿಯಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನೀನು ಅಭ್ಯಾಸ ಮಾಡು ಅಂತ ಒಂದು ಕಡೆ ಹೇಳ್ತಾ ಇದೆ. ಆದರೆ ಅಭ್ಯಾಸ ಮಾಡೋಕ್ಕೆ ಕೂಡ ಮುಂಚೆನೇ ನಾವು ಯಾವಾಗಲೂ ಕೂಡ ನಮ್ಮ ದೇಹಕ್ಕೆ ಸಾಕ್ಷಿಯಾಗಿದ್ದೀವಿ ಅಂತ ನಮ್ಮ ಗಮನವನ್ನು ಸೆಳೀತಾ ಇದೆ. ಅದು ನೋಡಿ ಹೇಗೆ ಅಂತ ಹೇಳಿದರೆ, ನಾವು ಉದಾಹರಣೆಗೆ ಒಂದು ಡಾಕ್ಟರ್ ಹತ್ರ ಹೋಗುವಾಗ ನಾವೇನು ಹೇಳ್ತೀವಿ ಅಂದರೆ, ಡಾಕ್ಟರ್ ಇಲ್ಲಿ ನೋವ್ತಾ ಇದೆ, ಇಂಥ ಕಡೆ ಇದಾಗ್ತಾ ಇದೆ ಅಂತ ಹೇಳ್ತೀವಿ. ಅವಾಗ ನಾವೇನು ಮಾಡ್ತಾ ಇದ್ದೀವಿ, ನನ್ನಿಂದ ಬೇರೆಯಾಗಿ ಶರೀರವನ್ನು ನಾವೇ ನೋಡ್ತಾ ಇದ್ದೀವಲ್ಲ, ಖಂಡಿತ ನಮಗೆ ಆ ಶಕ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ನನ್ನ ಕಾಲಲ್ಲಿ ನೋವ್ತಾ ಇದೆ ಅಂತ ಹೇಳ್ತೀವಿ. ನನ್ನ ಕಾಲು ಅಂತ ಹೇಳುವಾಗಲೂ ಕೂಡ ಅದು ನನ್ನ ಒಂದು ವಸ್ತು, ನನ್ನ ಮನೆ ಅಂತ ಹೇಳೋ ಥರ ನನ್ನ ಕಾಲು, ನನ್ನ ಕೈ, ನನ್ನ ಶರೀರ ಅಂತ ಹೇಳ್ತಾ ಇದ್ದೀವಲ್ಲ. ಆವಾಗಲೇ ಏನಾಯ್ತು ಅಂತ ಹೇಳಿದ್ರೆ, ನಿನ್ನಿಂದ ಈ ದೇಹವನ್ನು ಅಥವಾ ದೇಹದಿಂದ ನಿನ್ನನ್ನು ಬಿಡಿಸ್ಕೊಳ್ತಾ ಇದೆಯಾ, ನಿನಗೆ ಅದು ಗೊತ್ತು, ಯಾರು ಹೇಳ್ಕೊಡ್ದೇನೆ ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿ ನನಗೆ ಒಂದು ಕಡೆ ನನ್ನ ತಲೆ ನೋವ್ತಾ ಇದೆ ಅಂತ ಹೇಳುವಾಗ, ನನ್ನ ತಲೆ ಅಂತ ಹೇಳುವಾಗ ನಾನೇ ತಲೆ ಅಂತ ಹೇಳ್ತಾ ಇಲ್ಲ ಅವನು, ನನ್ನ ದೇಹ ಅಂತ ಹೇಳುವಾಗ ನಾನೇ ದೇಹ ಅಂತ ಆ ಸಮಯದಲ್ಲಿ ಅವ್ನು ಹೇಳ್ತಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಯಾರು ಹೇಳ್ಕೊಡ್ದೇನೆ ಅವನಿಗೆ ದೇಹದಿಂದ ತನ್ನನ್ನು ಬಿಡಿಸ್ಕೊಳ್ಳೋಕ್ಕೆ ಒಂದು ಸಾಮರ್ಥ್ಯ ಇದೆ ಅಂತ ನಮಗೆ ತೋರಿಸ್ಕೊಡ್ತಾ ಇದೆ. ಅದನ್ನು ನೀನು ಕಾನ್ಷಿಯಸ್ ಆಗಿ ಮಾಡು, ಅನ್ಕಾನ್ಷಿಯಸ್ ಆಗಿ ಮಾಡ್ತಾ ಇದ್ದೆ, ಅದನ್ನು ಕಾನ್ಷಿಯಸ್ ಆಗಿ ಮಾಡು, ಆವಾಗ ವೇದಾಂತ ವಿಚಾರಕ್ಕೆ ಬಂದ್ಬಿಡ್ತಾನೆ ನೀನು ಅಂತ ಹೇಳ್ಬಿಟ್ಟು ದೇಹಕ್ಕೆ ಮತ್ತು ಮನಸ್ಸಿಗೆ, ಇಲ್ಲಿ ದೇಹ ಅಂತ ಹೇಳುವಾಗ ಮನಸ್ಸಿಗೂ ಸೇರಿಸ್ಕೋಬೋದು ನಾವು. ಯಾಕಂದರೆ ನಮ್ಮ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಭಗವಂತ ಪ್ರಾರಂಭ ಮಾಡುವಾಗಲೇ ಹೇಳ್ತಾ ಇದ್ದಾನೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಹೇಳುವಾಗ ಈ ಕ್ಷೇತ್ರಂ ಅಂತ ಶರೀರಂ ಅಂತ ಹೇಳ್ತಾ, ಶರೀರಂ ಅಂತ ಹೇಳಿಬಿಟ್ಟು ತಕ್ಷಣ ಮುಂದಕ್ಕೆ 5-6ನೇ ಶ್ಲೋಕಗಳಲ್ಲಿ ಈ ಮನಸ್ಸನ್ನು ಸೇರಿಸ್ಕೊಂಬಿಟ್ಟೆ. ಅದರಲ್ಲಿ ಮನಸ್ಸಲ್ಲಿ ಬರೋ ಇಚ್ಛಾ, ದ್ವೇಷ, ಸುಖಂ, ದುಃಖಂ ಎಲ್ಲವನ್ನೂ ಕೂಡ ಇದು ಅನ್ನೋ ರೀತಿಯಲ್ಲಿ ನೋಡಿದ್ರೆ ಅವೇನಾಗುತ್ತೆ ನೋಡಿ. ಇವಾಗ ನಾವು ಸಾಮಾನ್ಯವಾಗಿ ನಾವು ಒಂದು ವ್ಯವಹಾರದಲ್ಲಿ ಮಾತಾಡುವ ಕೂಡ ಇದು ಹೀಗಿದೆ ಅಂತ ಹೇಳುವಾಗ ನನ್ನಿಂದ ಬೇರೆಯಾಗಿರುತ್ತಾನೆ ಇದು ಅಂತ ಹೇಳ್ತೀವಿ ನಾವು, ನಾನಾಗಿ ಇರುವುದನ್ನು ಇದು ಅಂತ ಹೇಳೋದಿಲ್ಲ ನಾನು ಸಾಮಾನ್ಯವಾಗಿ. ಹಾಗಾಗಿ ಇದು ಅಂತ ಹೇಳುವಾಗ ಅದು ಕೃಷ್ಣ ತೋರಿಸ್ತಾ ಇದ್ದಾನೆ, ಇದಂ ಶರೀರಂ, ಈ ಶರೀರ ಇದೆಯಲ್ಲ ಅದು ನಾನು ಅಂತ ನೀನು ಅಂದ್ಕೊಂಡಿದೆಯಲ್ಲ, ಅದು ನೀನಲ್ಲ ಖಂಡಿತ, ಅದನ್ನು ಇದು ಅಂತ ನೋಡು, ನೀನು ನಿನ್ನಿಂದ ಬೇರೆಯಾಗಿ ನೀನು ನೋಡು ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ, ಇದನ್ನು ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರ ಅಂದರೆ ಏನು ಅಂತ ಹೇಳಿದ್ರೆ, ನಮಗೆ ಸಾಮಾನ್ಯವಾದ ಒಂದು ಲೌಕಿಕ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮಗೊಂದು ಜಮೀನು ಅಂತ ಇಟ್ಕೊಂಡ್ರೆ ಅಥವಾ ಒಂದು ತೋಟ ಅಂತ ಇಟ್ಕೊಂಡ್ರೆ, ಆ ಜಮೀನಲ್ಲಿ ತೋಟದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಏನಾದರೂ ಒಂದು ಗಿಡ, ಸಸಿ ಹಾಕ್ತೀವಿ, ಒಂದು ಬೀಜವನ್ನು ಬಿತ್ತನೆ ಮಾಡ್ತೀವಿ, ಅದನ್ನು ಸ್ವಲ್ಪ ಪಾಲಿಸ್ತಾ ಇರ್ತೀವಿ, ಆಮೇಲೆ ಅದರಿಂದ ಏನೋ ಒಂದು ಫಲ ಬರ್ತಲ್ಲ ಅದನ್ನು ನಾವು ಹೋಗಿ ತಗೊಳ್ತೀವಿ. ಇದೇ ಥರನೇ ಈ ಶರೀರ ಕೂಡ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಫಲವನ್ನು ಉಂಟು ಮಾಡೋಕ್ಕಾಗಿ ಮತ್ತು ಫಲವನ್ನು ಭೋಗ ಮಾಡೋಕ್ಕಾಗಿ ಇರೋ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದೇ ಮಾತನ್ನೇ ಉಪಯೋಗಿಸಬೇಕಾಗಿದೆ. ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಒಂದು ಪ್ಲಾಟ್ಫಾರ್ಮ್ ಅಂತ ತಗೋಬೋದು ಅದನ್ನು. ಈ ಪ್ಲಾಟ್ಫಾರ್ಮ್ ಅಂತ ಒಂದು ದೇಹ ಅಂತ ಇದೆಯಲ್ಲ, ಅದರಲ್ಲಿ ನೀನು ಎಷ್ಟೋ ಬಿತ್ತನೆ ಎಲ್ಲ ಮಾಡ್ತಾ ಇದೆಯಾ, ಏನು ಅಂತ ಹೇಳಿದ್ರೆ ಬೇಕಾದಷ್ಟು ಕರ್ಮಗಳನ್ನೆಲ್ಲ ಈ ಶರೀರವನ್ನು ಇಟ್ಕೊಂಡು ಮಾಡ್ತಾ ಇದೆಯಾ. ಆ ಕರ್ಮಗಳನ್ನೆಲ್ಲ ಮಾಡೋದು ಯಾತಕ್ಕೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಈ ಶರೀರ ಮುಖಾಂತರವಾಗಿ ಅದರ ಒಂದು ಫಲವನ್ನು ನಾನು ಅನುಭವಿಸ್ತೀನಿ ಅಂತ ನೀನು ಮಾಡ್ತಾ ಇದೆಯಾ. ಇವಾಗ ನೋಡಿ, ಯಾವುದೇ ಇಲ್ಲ ಒಂದು ಸಾಧಾರಣವಾದ ಒಂದು ಅಡುಗೆ ಕೆಲಸ ತಗೊಂಡ್ರೂ ಕೂಡ ಈ ಅಡುಗೆಯನ್ನು ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕೈಗಳಿಂದ ಮಾಡ್ತೀವಿ, ನಮ್ಮ ಮನಸ್ಸಿಂದ ಅದಕ್ಕೆ ಒಂದು ಕೊಡುಗೆ ಕೊಡ್ತೀವಿ, ಅಥವಾ ನಮ್ಮ ಶರೀರದಿಂದ ನೀವು ಅಡುಗೆಯನ್ನು ಮಾಡ್ತೀವಿ. ಅಡುಗೆಯನ್ನು ಮಾಡಿದ ಮೇಲೆ ಆ ಒಂದು ಊಟವನ್ನು ಮಾಡಬೇಕು ಅಂದರೂ ಕೂಡ ಈ ಶರೀರದ ಮುಖಾಂತರವೇ ನಾವು ಮಾಡ್ತೀವಿ. ಹಾಗಾಗಿ ಈ ಶರೀರವನ್ನೇ ಇಟ್ಕೊಂಡು ಕರ್ತುವಾಗ್ತಾನೆ, ಈ ಶರೀರವನ್ನೇ ಇಟ್ಕೊಂಡು ಭೋಗ್ತಾನೂ ಆಗ್ತಾನೆ ಅವನು ಅಂತ ಹೇಳಿಬಿಟ್ಟು, ಈ ಶರೀರ ಅನ್ನೋದು ಯಾತಕ್ಕೆ ಅಂತ ಹೇಳಿದ್ರೆ
ಕರ್ಮವನ್ನು ಮಾಡೋದಕ್ಕೆ ಕರ್ಮಬದ್ಧ ಫಲವನ್ನು ಭೋಗಿಸೋಕ್ಕಾಗಿ ಈ ಶರೀರ ಇರೋದು. ಹಾಗಾಗಿ ಈ ಶರೀರ ನಿನಗೆ ಯಾವುದು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಂಸಾರವನ್ನು ನಿನಗೆ ಬೇಕಾದಷ್ಟು ಕೊಡ್ತಾ ಇದೆ ಈ ಶರೀರ. ಆದರೆ ನೀನೇನು ಮಾಡ್ಬೋದು ಅಂತ ಹೇಳಿದ್ರೆ ಬುದ್ಧಿವಂತನಾಗಿ ಈ ಶರೀರವನ್ನೇ ಇಟ್ಕೊಂಡು ನೀನು ಮೋಕ್ಷಕ್ಕೆ ಅಥವಾ ಬಿಡುಗಡೆಗೆ ನೀನು ಪ್ರಯತ್ನವನ್ನು ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಈ ಶರೀರವನ್ನೇ ಇಟ್ಕೊಂಡು ನೀನು ಇಂಥ ಒಂದು ಪಾಠ ಪ್ರವಚನದಲ್ಲಿ ತೊಡಗಬಹುದು. ಈ ಶರೀರವನ್ನೇ ಇಟ್ಕೊಂಡು ಯೋಗಾಭ್ಯಾಸವನ್ನು ಮಾಡ್ಬೋದು, ಧ್ಯಾನಾಭ್ಯಾಸವನ್ನು ಮಾಡ್ಬೋದು. ಮಾತು ಅಂತ ನನಗೆ ಒಂದು ಫ್ಯಾಕಲ್ಟಿ ಇದೆಯಲ್ಲ, ಅದನ್ನ ಇಟ್ಕೊಂಡು ನೀನು ಸ್ತೋತ್ರವನ್ನು ಪಾಠನೆ ಮಾಡ್ಬೋದು, ಅಥವಾ ಒಳ್ಳೆಯಂಥ ವಿಷಯಗಳನ್ನ ಓದ್ಬೋದು, ಅದನ್ನು ಇನ್ನೊಬ್ಬರಿಗೆ ಹೇಳ್ಬೋದು, ಹೀಗೆ ಮಾಡ್ಬೋದು. ಇಂಥ ಮಾಡೋದ್ರಿಂದ ನಿನಗೆ ಈ ಶರೀರವನ್ನೇ ಇಟ್ಕೊಂಡು ನೀನು ಇದೆಲ್ಲ ಮಾಡ್ತಾ ಇರ್ತಿಲ್ಲ, ಅದನ್ನ ಇಟ್ಕೊಂಡೇ ನೀನು ಈ ಶರೀರದಲ್ಲೇ ಕೂಡ ನೀನು ಈ ಜೀವನ ಮುಕ್ತಿ ಅಂತ ಒಂದು ಆನಂದವನ್ನು ನೀನು ಪಡಿಬೋದು. ಉತ್ತರೋತ್ತರ ಈ ಶರೀರವೇ ಇಲ್ಲ ಅಂತ ಒಂದು ರೀತಿಯಲ್ಲಿ ಕೂಡ ನೀನು ಅದರಿಂದ ನೀನು ಪೂರ್ತಿಯ ಬಿಡುಗಡೆ ಕೂಡ ಹೊಂದಬಹುದು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದಾರೆ. ಚಿದ್ರೂಪೋಸಿ ಸದಾ ಸಾಕ್ಷಿ ನಿರಪೇಕ್ಷ ಸುಖಂ ಚರ ಅಂತ ಹೇಳ್ಬಿಟ್ಟು, ನಿರಪೇಕ್ಷ ಯಾವುದೇ ಒಂದು ವಸ್ತುವಲ್ಲಿ ನನಗೆ ಅಪೇಕ್ಷೆ ಇಲ್ಲದೆ ನೀನು ಇದ್ಕೊಂಡು ನೀನು ಸುಖವಾಗಿ ನೀನು ಇರ್ಬೋದು ಅಂತ ಹೇಳಿದರು. ಇಂಥ ಒಂದು ಸ್ಥಿತಿ ಸಾಧ್ಯವಾ ಅಂತ ಕೇಳಿದ್ರೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಮಗೆ ಬೇಕಾದಷ್ಟು ಮಹಾತ್ಮರು ಅವ್ರ ಜೀವನದಲ್ಲಿ ತೋರಿಸಿದ್ದಾರೆ. ಅವ್ರ ಬಗ್ಗೆ ನಮಗೆ ಬೇಕಾದಷ್ಟು ಮಾಹಿತಿನೇ ಸಿಕ್ಕಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಅತ್ಯಂತ ಹತ್ತಿರದಲ್ಲಿ ಇದ್ದವರು, ಸ್ವಲ್ಪ ಒಂದು 50-60 ವರ್ಷ 70 ವರ್ಷಕ್ಕೆ ಮುಂಚೆ ಇದ್ದವರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು, ಅವ್ರ ಬಗ್ಗೆ ನಮಗೆ ಒಂದು ಅತ್ಯಂತ ಒಳ್ಳೆಯ ಒಂದು ಮಾಹಿತಿ ಸಿಕ್ಕಿದೆ ನಮಗೆ. ಅವರು ಇದ್ದಿದ್ದಾರೆ, ಎಷ್ಟೋ ಜನ ಅವ್ರನ್ನ ನೋಡಿದ್ದಾರೆ, ಅವ್ರನ್ನ ನೋಡಿದವರು ಇದ್ದಿದ್ದಾರೆ, ಇವಾಗಲೂ ಕೆಲವರು ಇದ್ದಾರೆ. ಹಾಗಾಗಿ ಅವ್ರ ಚರ್ಯೆ ಹೇಗಿತ್ತು ಅನ್ನೋದನ್ನು ನಮಗೆ ಕಣ್ಣು ಮುಂದೆ ನೋಡಿದ್ದೀವಿ ನಾವು. ಅವ್ರ ಆದಮೇಲೆ ಬಂದ ಆಚಾರ್ಯರನ್ನು ನಾವು ಅಭಿನವ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂತ ನಾವೆಲ್ಲ ಕೂಡ ನೋಡಿದ್ದೀವಿ. ಹಾಗಾಗಿ ಅವರ ಜೀವನದಲ್ಲಿ ಅವರು ಇದನ್ನೆಲ್ಲ ಅಳವಡಿಸಿಕೊಂಡು ಅವರು ಇಂಥ ಒಂದು ಸಿದ್ಧಿಯನ್ನು ಪಡೆದು ಅವರ ಜೀವನವನ್ನು ನಡೆಸಿ ತೋರಿಸಿದ್ದಾರೆ. ಪ್ರಪಂಚದಲ್ಲಿ ಒಬ್ಬ ಇರ್ಬೋದು, ಆದರೆ ಇರುವಾಗಲೇ ಅವನು ಈ ಜ್ಞಾನವನ್ನು ಪಡ್ಕೊಂಡು ಅವನು ಎಂಥ ಒಂದು ಜೀವನವನ್ನು ಮಾಡ್ಬೋದು ಅಂತ ಅವರು ಆದರ್ಶವನ್ನು ತೋರಿಸಿದ್ದಾರೆ ನಮಗೆ. ಅದನ್ನು ನಾವು ಓದಕ್ಕೆ ನಮಗೆ ಸಿಗುತ್ತೆ. ಅದು ಅಂಥ ಗ್ರಂಥಗಳನ್ನ ನಾವು ತೆಗೆದು ಓದಿದಾಗ ನಮಗೆ ಗೊತ್ತಾಗುತ್ತೆ, ಓ ಹೀಗಿರ್ಬೇಕಪ್ಪ, ನಾವು ಹೀಗೆ ಸಾಧ್ಯ ಅಂತ ಗೊತ್ತಾಗುತ್ತೆ, ನಮಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹೀಗೆ ಎಲ್ಲದಕ್ಕಿಂತ ನಮಗೆ ಈ ಗ್ರಂಥದಲ್ಲೇ ಬರೋ ಜನಕ ಇದ್ದಾನಲ್ಲ, ಅವನೇನು ಸನ್ಯಾಸಿ ಅಲ್ಲ, ಅವನೇನು ಆಚೆ ಹೋಗಲಿಲ್ಲ, ಅವನು ಅರಮನೆಯಲ್ಲೇ ಇದ್ದ, ಅವನು ಐಶ್ವರ್ಯದ ಮಧ್ಯದಲ್ಲೇ ಇದ್ದ. ಅವನು ಹಾಗಿದ್ದರೂ ಕೂಡ ಅವನು ನಿರಪೇಕ್ಷ ಅಂತ ಒಂದು ಶಬ್ದ ಹಾಕ್ತಾರಲ್ಲ, ಅದಕ್ಕೆ ಒಂದು ಮಾದರಿಯಾಗಿದ್ದ ಅವನು. ಹಾಗಾಗಿ ಯಾವುದರಿಂದಲೂ ಅಪೇಕ್ಷೆ ಇಲ್ಲದೆ ಯಾವುದು ಹೇಗೆ ಬಂದ್ರೂ ಅದನ್ನು ಆ ರೀತಿಯಲ್ಲಿ ಅವನು ತಗೊಳ್ಳೋಕ್ಕೆ ಅವನಿಗೆ ಸಾಮರ್ಥ್ಯ ಇತ್ತು ಅದು. ಹಾಗಾಗಿ ಅವನು ಕುಗ್ಗೋದು ಹಿಗ್ಗೋದು ಅನ್ನೋದು ಎರಡೂ ಕೂಡ ಬಿಟ್ಟು ಅವನು ಅದಕ್ಕೆ ಎಲ್ಲದಕ್ಕಿಂತ ಮೇಲಾಗಿರೋ ಒಂದು ತೇಲ್ಕೊಂಡು ಹೋಗೋದು ಅಂತ ಹೇಳ್ತಾರಲ್ಲ, ಆ ಥರ ತೇಲ್ಕೊಂಡು ಹೋಗಿದ್ದ ಅಂತ. ಮುಳುಗಲೂ ಇಲ್ಲ ಅವನು, ಅದರಿಂದ ಆಚೆನೂ ಹೋಗಲಿಲ್ಲ. ಹಾಗಾಗಿ ಅವನು ಹೇಗೆ ಒಂದು ರಾಮಕೃಷ್ಣ ಪರಮಹಂಸರು ನಮಗೆ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾರೆ. ಈ ದೋಣಿ ಅನ್ನೋದು ನೀರಲ್ಲಿ ಹೋಗಬೇಕಾದದ್ದು, ನೀರು ಬಿಟ್ಟು ಅದು ರಸ್ತೆಯಲ್ಲಿ ಏನು ಹೋಗೋಕ್ಕಾಗಲ್ಲ ದೋಣಿ ಅನ್ನೋದು. ಹಾಗಾಗಿ ನೀರಲ್ಲಿ ಇರಬೇಕು, ಅದರ ಹಣೆ ಬರ ಅಂಥದ್ದೇ. ಹಾಗಾಗಿ ಅವ್ರು ಹೇಳಿದ್ರು, ನಿನ್ನ ಜೀವನ ಅನ್ನೋದು ಈ ಪ್ರಪಂಚದಲ್ಲಿ ಇರಬೇಕು ಅನ್ನೋದೇ ನಿನ್ನ ಜೀವನ ಆಗಿದೆ, ಆದರೆ ಪ್ರಪಂಚವನ್ನು ಬಿಟ್ಟು ನೀನು ಇರೋಕ್ಕಾಗಲ್ಲ. ಆದರೆ ಒಂದು ನೋಡು ನೀನು ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ್ರು. ಆ ದೋಣಿ ಉದಾಹರಣೆ ಇಟ್ಕೊಂಡು ತೋರಿಸಿದ್ರು. ಆ ದೋಣಿಯಲ್ಲಿ ನೀನು ಚೆನ್ನಾಗಿ ಗಟ್ಟಿಯಾಗಿದ್ದರೆ ದೋಣಿ ನಿನ್ನ ಅದರಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ನೀನು. ಆದರೆ ದೋಣಿಯಲ್ಲಿ ತೂತುಗಳು ಇದ್ಬಿಟ್ರೆ ಖಂಡಿತ ಏನಾಗುತ್ತೆ, ನೀರು ಒಳಗಡೆ ಬಂದುಬಿಡುತ್ತೆ, ನೀನೇ ಮುಳುಗೋಗ್ತೀಯ ನೀನು. ಅಂಥ ಒಂದು ಸ್ಥಿತಿ ನೀನು ಬರಬಾರ್ದು ಅಂದರೆ ನೀನೇನು ಮಾಡಬೇಕು, ಆ ದೋಣಿಯನ್ನು ಕಾಪಾಡ್ಕೊಂಡು ಬರಬೇಕು ನೀನು. ಅದೊಂದೇ ಸಿಕ್ಕಿದೆ ನಿನಗೆ ಇವಾಗ ಈ ಜೀವನವನ್ನು ಮಾಡೋಕ್ಕೆ. ಈ ಶರೀರ ಅಂತ ನಮಗೆ ಸಿಕ್ಕಿದೆ, ಈ ಮನಸ್ಸು ಅಂತ ಸಿಕ್ಕಿದೆ ನಮಗೆ, ಆ ಒಂದು ಸಾಮಗ್ರಿ ನಮಗೆ ಸಿಕ್ಕಿದೆಯಲ್ಲ, ಅದನ್ನು ನೀನು ಚೆನ್ನಾಗಿ ಇಟ್ಕೊಂಡ್ರೆ ನೀನು ಚೆನ್ನಾಗಿ ಬಾಳ್ಬೋದು. ಅದನ್ನು ನೀನು ಸರಿಯಾಗಿ ಇಟ್ಕೊಳ್ದೆ ಹೋದರೆ ನಿನಗೆ ಕಷ್ಟ ಅಂತ ಹೇಳ್ಬಿಟ್ಟು ಇದನ್ನು ನಾವು ವೇದಾಂತಿಗಳು ಹೇಳಬೇಕಾಗಿಲ್ಲ, ಸಾಮಾನ್ಯವಾದ ಡಾಕ್ಟರ್ಸ್ ಕೂಡ ಹೇಳ್ತಾರೆ ನಮ್ಮನ್ನು. ನೋಡು, ದೇಹವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನೀನು ಚೆನ್ನಾಗಿರ್ಬೋದು, ಸುಖವಾಗಿರ್ಬೋದು. ಆ ದೇಹವನ್ನು ಸರಿಯಾಗಿ ನೀನು ಪಾಲನೆ ಮಾಡ್ಕೊಂಡು ಬಂದರೆ ನಿನಗೆ ಸುಖ ಇರುತ್ತೆ, ಇಲ್ಲಿಯವರು ನಿನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಗೆ ಏನು ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ. ಅವರು ಇಂಥ ವಿಷಯಗಳನ್ನ ಇಂಥ ಸಮಯದಲ್ಲಿ ನೀನು ತಿನ್ನು, ಇಷ್ಟು ಮಾತಾಡ್ತೀನಿ ನೀನು, ಇಂಥ ತಗೋಬೇಡ ಅಂತ ಅದು ಡೂಸ್ ಆ್ಯಂಡ್ ಡೋಂಟ್ಸ್ ಅವರು ಹೇಳ್ತಾರೆ. ವೇದಾಂತ ಹೇಳೋದು ಕೂಡ ಅದೇ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳುತ್ತೆ. ಅವರು ಶರೀರ ಮಟ್ಟಿಗೆ ಹೇಳಿದ್ರು. ಅವರು ಕೂಡ ಇವಾಗ ಏನು ಮಾಡ್ತಾ ಇದ್ದಾರೆ, ಈ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಒಂದು ತೊಗೊಂಡ್ಬಿಟ್ಟು ಯಾವ ರೀತಿಯಲ್ಲಿ ನೀನು ಜೀವನವನ್ನು ಮಾಡಿದ್ರೆ ಸ್ಟ್ರೆಸ್ ಇಲ್ಲದೆ ಇರ್ತೀಯ ನೀನು, ಅವಾಗ ನಿನಗೆ ಹಾರ್ಟ್ ಅಟ್ಯಾಕ್ ಬರದೇ ಇರುತ್ತೆ ನಿನಗೆ, ಇಂಥ ವಿಷಯಗಳೆಲ್ಲ ಅವರು ಹೇಳ್ತಾರೆ. ಇಲ್ಲಿ ಕೂಡ ಇವ್ರು ಹೇಳ್ತಾ ಇರೋದು ಯಾವ ರೀತಿಯಲ್ಲಿ ಇದ್ದರೆ ಅವ್ರೇನು ಮಾಡಿದ್ರು, ಈ ಒಂದು ಜೀವನಕ್ಕೆ ಸೀಮಿತವಾಗಿ ಹೇಳಿದ್ರು. ಆದರೆ ವೇದಾಂತ ಹೇಳ್ತಾ ಇರೋದು ಮುಂದಿನ ಜೀವನಕ್ಕೆ, ಅದಕ್ಕೆ ಬೇಕಾಗಿರೋದು ಕೂಡ ಹೇಳ್ತಾ ಇದೆ. ಮುಂದಕ್ಕೆ ನಿನಗೆ ಒಂದು ಶರೀರ ಬಂದರೆ ಆ ಶರೀರವನ್ನು ಹೇಗೆ ಇಟ್ಕೊಳ್ಳೋಕ್ಕೆ ನಿನಗೆ ಅನುಕೂಲವಾಗಿರುತ್ತೆ, ಅಥವಾ ಒಂದು ಮನಸ್ಸು ನಿನಗೆ ಸಿಗುತ್ತಲ್ಲ, ಆವಾಗ ನಿನಗೆ ಜೀವನ ಹೇಗೆ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗಲಿಂದನೇ ಅದಕ್ಕೆ ಒಂದು ಪ್ರಯತ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವಾಗ ನೋಡಿ, ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಈ ಮುಕ್ತಿ ಅಥವಾ ಮೋಕ್ಷ ಅದಕ್ಕೆ ಬೇಕಾಗಿರೋ ಜ್ಞಾನ ಅನ್ನೋದು ಹೇಗೆ ಉಂಟಾಗುತ್ತೆ ಅಂತ ಇದಕ್ಕೆ ಅದನ್ನು ಅವರು ಹೇಳಿದರು. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಜನ್ಮಗಳಲ್ಲಿ ಇದಕ್ಕೆ ಒಂದು ತಯಾರಿ ಆಗ್ತಾ ಇರಬೇಕು. ಈ ಸಿದ್ಧತೆ ಅನ್ನೋದು ಒಂದು ಜನ್ಮದಲ್ಲೇ ಆಗುತ್ತೆ ಅಂತ ನೀವು ತಿಳ್ಕೊಬೇಡ, ಅದು ಹಲವಾರು ಜನ್ಮಗಳಲ್ಲಿ ತಯಾರಾಗ್ತಾ ಬಂದು ಒಂದಾನೊಂದು ಜನ್ಮದಲ್ಲಿ ಅದು ಮುಕ್ತಾಯವನ್ನು ಹೊಂದುತ್ತೆ ಅಂತ ಹೇಳಿದರು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ್ಮಗಳಾದಮೇಲೆ ಒಬ್ಬ ನನ್ನನ್ನು ಹೊಂದುತ್ತಾನೆ ಅಂತ ಹೇಳಿದರು. ಅದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಜ್ಞಾನದ ಒಂದು ಅಭ್ಯಾಸ ಅನ್ನೋದು ಅಷ್ಟು ಬೇಗ ಬಂದ್ಬಿಡೋದಲ್ಲ, ಅದು ಸ್ವಲ್ಪವಾಗಿ ಕಿಂಚಿತ್ ಶಂಕರಾಚಾರ್ಯ ಅದಕ್ಕೆ ಭಾಷೆ ಬರೆಯುವಾಗಲೇ ಹೇಳ್ತಾರೆ, ಒಂದೊಂದು ಜನ್ಮದಲ್ಲೂ ಸ್ವಲ್ಪ ಸೇರಿಸ್ಕೊಂಡು ನೀನು ಒಂದಾನೊಂದು ಸಮಯದಲ್ಲಿ ಅದನ್ನು ಪೂರ್ಣವಾಗಿ ಹೊಂದುತ್ತೀಯಾ ಅಂತ ಹೇಳ್ಬಿಟ್ಟು
ಹೇಳಿದರು. ಅದಕ್ಕೆ ನಮ್ಮ ಅಭಿನವ ವಿದ್ಯಾರ್ಥಿ ಅಂತ ಹೇಳಿದ್ರು, ನಿನ್ನೆ ಕೂಡ ನಮ್ಮ ಮಾತನ್ನು ಹೇಳಿದೆ, ಈ ಜನ್ಮವೇ ನಮಗೆ ಆ ಕೊನೆಯ ಜನ್ಮವಾಗಿ ಯಾತಕ್ಕೆ ಇರಬಾರ್ದು ಅಂತ ಅವ್ರು ಹೇಳಿದ್ರು. ಅದನ್ನ ನೀನು ಮಾಡ್ಕೊಳ್ಳೋಕೆ ನಿನ್ನ ಕೈಲಿ ಇದೆಯಲ್ಲ, ಆಗ್ಬೋದು, ನಿನಗೆ ಪ್ರಯತ್ನ ಮಾಡು ನೀನು ಅಂತ ಹೇಳಿದ್ರು ಅವರು. ಹಾಗಾಗಿ ಪ್ರಯತ್ನ ಮಾಡೋದು ನಿನ್ನ ಕೈಯಲ್ಲಿದೆ ಖಂಡಿತ. ಕರ್ಮಣ್ಯೇವ ಅಧಿಕಾರ ಅಂತೆ ನಾ ಫಲೇಶು ಕದಾಚನ ಅಂತ ಕೃಷ್ಣ ಅಲ್ಲಿ ಕೂಡ ಕರ್ಮಯೋಗಕ್ಕೆ ಹೇಳಿದ. ಅದೇ ವಿಷಯವನ್ನು ನಾವು ಇಲ್ಲೂ ಕೂಡ ತಗೋಬೋದು. ಪ್ರಯತ್ನವನ್ನು ನಾವು ಮಾಡೋಕ್ಕೆ ನಮಗೆ ಆಗುತ್ತೆ, ಅದು ಆಗಲ್ಲ ಅಂತ ನಾವು ಕೂತ್ಕೊಳ್ಳೋದ್ರ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಕಡೆ ಒಂದು ಉದಾಹರಣೆ ಹೇಳಿದ್ರು ನೋಡಿ. ಒಂದು ಇರುವೆ, ಸಣ್ಣ ಇರುವೆ ಅಷ್ಟೇ, ಎಷ್ಟು ಪುಟ್ಟದಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಾಸಿವೆ ಕಾಳಿಗಿಂತ ಚಿಕ್ಕದಾಗಿರುತ್ತೆ ಇರುವೆ ಅನ್ನೋದು. ಆದರೆ ಅದನ್ನು ಮನಸ್ಸು ಮಾಡಿದ್ರೆ ಎಷ್ಟೋ ಮೈಲಿಗಟ್ಟಲೆ ಅದು ಮುಂದಕ್ಕೆ ಹೋಗ್ಬೋದು ಅದು. ಆದರೆ ಒಂದು ಗರುಡ ಎಷ್ಟು, ಅದು ಗರುಡನಿಗೆ ಒಂದು ಸಾಮರ್ಥ್ಯ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತರಲ್ಲಿ ಬೇಕಾದಷ್ಟು ಮೈಲಿಗಟ್ಟಲೆ ಅವನು ಹಾರ್ಕೊಂಡು ಹೋಗ್ಬಿಡ್ಬೋದು. ಆ ಗರುಡ ಎಲ್ಲೂ ಹೋಗದೆ ಸುಮ್ಮನೆ ಇದ್ಬಿಟ್ಟ ಅಂತ ಹೇಳಿದ್ರೆ, ಅವ್ನು ಇರೋ ಕಡೆನೇ ಇದ್ಬಿಟ್ಟ ಅಂತ ಹೇಳಿದ್ರೆ ಅವ್ನು ಮುಂದಕ್ಕೆ ಹೋಗೋಕೆ ಆಗೋದೇ ಇಲ್ಲ. ಆದರೆ ಇರುವೆ ಕೂಡ ಒಂದು ತೀರ್ಮಾನ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿ ಮುಂದಕ್ಕೆ ಹೋದರೆ ಒಂದಾನೊಂದು ಸಮಯದಲ್ಲಿ ಅದು ಮುಂದಕ್ಕೆ ಹೋಗಿ ಒಂದು ಗುರಿನ ಮುಟ್ಟುತ್ತೆ ಅದು. ಹಾಗಾಗಿ ಶಕ್ತಿ ಅನ್ನೋದು ನಮಗೆ ಖಂಡಿತ ಇದೆ. ಅದು ಅದನ್ನು ನಾವು ಬಳಸ್ಕೊಳ್ಳೋಕ್ಕೆ ನಮಗೆ ಒಂದು ಸಾಮರ್ಥ್ಯ ಬರಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಉತ್ತೇಜನಾತ್ಮಕವಾಗಿ ಮಾತುಗಳೆಲ್ಲ ಹೇಳ್ತಾ ಇರ್ತಾರೆ. ಇದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ರಾಗದ್ವೇಷವು ಮನೋಧರ್ಮವು ನ ಮನಃ ತೇ ಕದಾಚನ ನಿರ್ವಿಕಲ್ಪೋಸಿ ಬೋಧಾತ್ಮ ನಿರ್ವಿಕಾರ ಸುಖಂಚರ ಅಂತ ಹೇಳ್ಬಿಟ್ಟು ಹಿಂದಿನ ಶ್ಲೋಕದಲ್ಲಿ ಶರೀರಕ್ಕೆ ಹೇಳಿದ್ರೆ ಈ ಶ್ಲೋಕದಲ್ಲಿ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಮನಸ್ಸಿನ ವಿಷಯಕ್ಕೆ ಹೇಳ್ತಾ ಇದ್ದಾರೆ. ರಾಗದ್ವೇಷವು ಮನೋಧರ್ಮವು, ರಾಗ ಮತ್ತು ದ್ವೇಷ ಅನ್ನೋದು, ರಾಗ ಅಂತ ಹೇಳಿದ್ರೆ ಒಂದು ವಿಷಯದಲ್ಲಿ ಬಯಕೆ, ಒಂದು ವಿಷಯವನ್ನು ಆಸಕ್ತಿ, ಅದು ಬೇಕು ಅಂತ ಹೇಳೋದು, ಬಯಸೋದು ಅಂತ ಹೇಳ್ತಿಲ್ಲ, ಅದೆಲ್ಲ ಮನಸ್ಸಿನ ಧರ್ಮಗಳು. ಹಾಗಾಗಿ ಮನಸ್ಸು ಅಂದರೆ ಏನು ಅಂತ ಹೇಳಿಬಿಟ್ಟು ಅದನ್ನು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ನಮ್ಮ ಉಪನಿಷತ್ತಲ್ಲಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಅದಕ್ಕೊಂದು ದೊಡ್ಡ ಲಿಸ್ಟ್ ಕೊಟ್ಟರು. ಆ ಲಿಸ್ಟ್ ಅನ್ನೋದು ಕಡಿಮೆ, ಅದಕ್ಕೆ ಎಕ್ಸಾಸ್ಟಿವ್ ಅಲ್ಲ ಅದು, ಆದರೆ ಅದಕ್ಕೆ ಮುಕ್ತಾಯವೇ ಇಲ್ಲ ಅದಕ್ಕೆ. ಅದರಿಂದ ಅವರು ಹೇಳಿದ್ರು, ಉದಾಹರಣೆಗಾಗಿ ಒಂದು 7 ಐಟಮ್ಸ್ ಹೇಳಿದರು. ಕಾಮ ಸಂಕಲ್ಪೋ ವಿಚಿಕಿತ್ಸಾ ಹ್ರೀರ್ ಧೀರ್ ಭೀರ್ ಶ್ರದ್ಧಾ ಅಶ್ರದ್ಧಾ ಇತ್ಯೇತತ್ ಸರ್ವಂ ಮನೆ ಏವ ಅಂತ ಹೇಳಿಬಿಟ್ಟು ಒಂದು 7 ಐಟಮ್ಸ್ ಹೇಳಿದ್ರು. ಕಾಮಃ ಅಂದರೆ ಬಯಕೆ, ಯಾವುದಾದ್ರೂ ಒಂದು ವಿಷಯದ ಬಯಕೆ ಕಾಮ ಅಂತ ಹೇಳೋದು. ಆಮೇಲೆ ಸಂಕಲ್ಪ ಅಂತ ಹೇಳಿದರೆ ಇಂಥದ್ದು ನಾನು ಮಾಡಬೇಕು, ಇಂಥದ್ದು ಚೆನ್ನಾಗಿದೆ ಅಂತ ಹೇಳೋದು ಸಂಯುಕ್ತ ಕಲ್ಪನಾ ಸಂಕಲ್ಪ, ಅಥವಾ ಇಂಥದ್ದು ನಾನು ಮಾಡಬೇಕು ಅಂತ ಒಂದು ರಿಸಾಲ್ವ್ ಅಂತ ಇದೆಯಲ್ಲ, ಅದು ಕೂಡ ಮನಸ್ಸಿನ ಧರ್ಮ. ಅದಕ್ಕೆ ಅವ್ರು ಹಾಕಿರೋ ಪಟ್ಟಿಯಲ್ಲಿ ಎಲ್ಲವೂ ಕೂಡ ಕೆಟ್ಟದ್ದು ಅಂತ ಹೇಳ್ತಾ, ಕೆಲವುದೆಲ್ಲ ಒಳ್ಳೆಯದು ಕೂಡ ಇದೆ ಅದರಲ್ಲಿ. ಹಾಗಾಗಿ ಕಾಮಃ ಸಂಕಲ್ಪ ಶ್ರದ್ಧಾ ಅಶ್ರದ್ಧಾ, ಶ್ರದ್ಧೆ ಅನ್ನೋದು ಅಶ್ರದ್ಧೆ ಅನ್ನೋದು, ಶ್ರದ್ಧೆ ಬಾತು ಇಲ್ಲಿ ಮುಂದಕ್ಕೆ ಬರ್ತೀವಿ, ಅವಾಗ ಹೇಳ್ತೀನಿ ಸ್ವಲ್ಪ ವಿಸ್ತಾರವಾಗಿ. ಹಾಗಾಗಿ ಒಂದು ವಿಷಯದಲ್ಲಿ ಶ್ರದ್ಧೆ ಇರೋದು ಅಥವಾ ಶ್ರದ್ಧೆ ಇಲ್ಲದೇ ಇರೋದು ಅದು ಕೂಡ ಮನಸ್ಸಿಗೆ ಸೇರಿದ್ದು, ಮನೋಧರ್ಮ ಅಂತ ಹೇಳಿದ್ರು. ಆಮೇಲೆ ವಿಚಿಕಿತ್ಸಾ ಅಂತ ಹೇಳಿದ್ರೆ ಡೌಟ್ ಅಂತ ಹೇಳ್ತೀವಲ್ಲ, ಅದು ಮನಸ್ಸಿಗೇನೆ, ಇದು ಹೀಗಿದೆಯೋ ಹಾಗಿದೆಯೋ, ಇದು ಅಂಥದ್ದೋ ಇಂಥದ್ದೋ ಅಂತ ಹೇಳೋದು, ಅದೆಲ್ಲ ಅಂಥದ್ದೆಲ್ಲ ಡೌಟ್ ಅನ್ನೋದು ಮನಸ್ಸಿಗೆ ಸೇರಿದ್ದು ಅಂತ ಹೇಳಿದ್ರು. ಆಮೇಲೆ ಹ್ರೀಹಿ ಅಂತ ಹೇಳಿದರೆ ಒಂದು ಸಂತೋಷ, ಆಮೇಲೆ ಭೀಹಿ ಅಂತ ಹೇಳಿದರೆ ಭಯ ಮತ್ತು ನಾಚಿಕೆ, ಇಂಥದ್ದು ವಿಷಯಗಳೆಲ್ಲ ಮನಸ್ಸಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಚೇತಸ್ಸನ ಮನೆ ಏವ ಅಂತ ಹೇಳಿದ್ರು. ಹಾಗಾಗಿ ನಮಗೆ ಇಂಥದ್ದೆಲ್ಲ ಇದೆಯಲ್ಲ, ಅಂಥದ್ದೆಲ್ಲ ಹೇಗಿದೆ, ಎಂಥದ್ದಿದೆ, ಅದನ್ನು ಹೇಗೆ ನಾವು ನಿಯಂತ್ರಣ ಮಾಡ್ಕೋಬೋದು ಅಂತೆಲ್ಲ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೋದು. ಹಾಗಾಗಿ ಇಂಥದ್ದೆಲ್ಲ ಮನಸ್ಸಿಗೆ ಸೇರಿದ್ದು ಅಂತ ಹೇಳಿದ್ರು. ಹಾಗಾಗಿ ಶರೀರಕ್ಕೆ ಸೇರಿದ್ದು ಹೈಟ್, ವೆಯ್ಟ್, ಕಾಂಪ್ಲೆಕ್ಷನ್ ಇದೆಲ್ಲ ಶರೀರಕ್ಕೆ ಸೇರಿದ್ದು. ಆದರೆ ಮನಸ್ಸಿಗೆ ಸೇರಿದ್ದು ಯಾವುದು ಅಂತ ಹೇಳಿದ್ರೆ ಈ ರಾಗದ್ವೇಷಗಳು, ಮನೋಭಾವನೆಗಳು ಅಂತ ಹೇಳ್ತೀವಲ್ಲ, ಅಂಥದ್ದೆಲ್ಲ ಮನಸ್ಸಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು, ಈ ಮನಸ್ಸು ಅಂತ ಹೇಳ್ಬಿಟ್ಟು ಈ ಮನಸ್ಸು ಕೂಡ ನೀನಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇವರು ಹೇಳ್ಕೊಂಡು ಬರ್ತಾ ಇದ್ದಾರೆ, ಇದೆಲ್ಲ ನಿನಗೆ ಅನಾತ್ಮ, ಆತ್ಮ ಅಲ್ಲ ಇದು. ಆತ್ಮ ಮತ್ತು ಅನಾತ್ಮ ಯಾವ್ದ್ಯಾವುದು ಅಂತ ನೀನು ವಿಂಗಡಿಸಿ ನೋಡ್ಕೊಳ್ಳೋಕ್ಕಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಆತ್ಮಾನಾತ್ಮ ವಿವೇಕ. ಹಾಗಾಗಿ ಶಂಕರಾಚಾರ್ಯರು ಆ ವಿವೇಕ ಚೂಡಾಮಣಿ ಅನ್ನೋದರಲ್ಲಿ ಆತ್ಮಾನಾತ್ಮ ವಿವೇಕ ಅಂತ ಹೇಳ್ಬಿಟ್ಟು ಅದನ್ನೇ ಪ್ರಾರಂಭ ಮಾಡಿ ಹೇಳಿದ್ರು ಅವರು. ಹೀಗೆ ನಮಗೆ ಮೊಟ್ಟ ಮೊದಲು ನಾವು ಮಾಡಬೇಕಾದ ಕೆಲಸ ಯಾವುದು ಅಂತ ಹೇಳಿದ್ರೆ ಅನಾತ್ಮ ಯಾವುದು, ಆತ್ಮ ಯಾವುದು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮಾತ್ರ ನಮಗೆ ಆತ್ಮ ಅಂತ ನನ್ನನ್ನು ನಾನು ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕಾಗುತ್ತೆ, ಅನಾತ್ಮ ಅಂತ ಯಾವುದಿದೆಯೋ ಅದರಿಂದ ಡಿಸ್ಐಡೆಂಟಿಫೈ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಕಾರಣದಿಂದ ಆತ್ಮ ಮತ್ತು ಅನಾತ್ಮ ಅನ್ನೋದನ್ನು ವಿವೇಚನೆ ಮಾಡಿ ನೋಡುವುದು ಅಂತ ಹೇಳಿದ್ರು. ನೋಡಿ, ವಿವೇಕ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಇದು ಬೇರೆ ಅದು ಬೇರೆ ಅಂತ ನಾವು ಬೇರೆ ಬೇರೆ ವಿಂಗಡಿಸಿ ನೋಡೋದು. ಯಾಕೆ ವಿವೇಕ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ನಾವು ವಿಂಗಡಿಸಿ ನೋಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಕಲಬೆರಕೆ ಆಗಿದೆಯೋ ಅಲ್ಲಿ ನಾವು ವಿಂಗಡಿಸಿ ನೋಡ್ತೀವಿ. ಇವಾಗ ನೋಡಿ, ಅಕ್ಕಿಯಲ್ಲಿ ಸ್ವಲ್ಪ ಸಕ್ಕರೆ ಸೇರ್ಕೊಂಡಿದೆ ಅಂತ ಹೇಳಿದ್ರೆ ಆವಾಗ ನಾವು ಅದನ್ನು ವಿಂಗಡಿಸಿ ನೋಡ್ತೀವಿ, ವಿಂಗಡಿಸಿ ಮಾಡ್ತೀವಿ. ಅದಕ್ಕೆ ಕೇಳೋದು ಏನೋ ಒಂದು ಮಾಡಿಬಿಟ್ಟು ಅಕ್ಕಿ ಬೇರೆ ಸಕ್ಕರೆ ಬೇರೆ ಅಂತ ನಾವು ಮಾಡೋಕ್ಕಾಗುತ್ತೆ. ಹೀಗೆ ಈ ಒಂದು ವಿವೇಕ ಅನ್ನೋದು ನಮಗೆ ಎಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಕಲಬೆರಕೆ ಆಗಿರೋ ಸ್ಥಳದಲ್ಲಿ ವಿವೇಕ ಅನ್ನೋದು ಬೇಕಾಗುತ್ತೆ. ಅದೇ ಥರನೇ ಇಲ್ಲೂ ಕೂಡ ಕಲಬೆರಕೆ ಆಗಿದೆ. ಏನು ಕಲಬೆರಕೆ ಆಗಿದೆ ಅಂತ ಹೇಳಿದ್ರೆ ಆತ್ಮ ಮತ್ತು ಅನಾತ್ಮ ಎರಡೂ ಕೂಡ ಒಂದು ಕಲಬೆರಕೆ ಆಗೋಗ್ಬಿಟ್ಟಿದೆ. ಆ ಒಂದು ಕಲಬೆರಕೆ ಆಗಿರೋದನ್ನು ನೀವು ವಿಂಗಡಿಸಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲು ಅದನ್ನು ಥಿಯರಿಟಿಕಲ್ ಆಗಿ ಅದು ಬೇರೆ ಅಂತ ನೋಡ್ಕೋ, ಆಮೇಲೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನೋಡಿ, ಯಾವುದೋ ಒಂದು ಪ್ರಾಕ್ಟಿಕಲ್ ಮಾಡಬೇಕಾದ್ರೂ ಮೊದಲು ಥಿಯರಿ ಕ್ಲಾಸ್ ಮಾಡ್ತಾರಲ್ವಾ, ಥಿಯರಿ ಕ್ಲಾಸ್ ಮಾಡಿದ್ಮೇಲೆ ಪ್ರಾಕ್ಟಿಕಲ್ಗೆ ಕಳಿಸ್ತಾರೆ. ಅದೇ ಥರನೇ ಮೊದಲು ಥಿಯರಿಟಿಕಲ್ ಆಗಿ ನಮಗೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಒಂದು ಮಾಹಿತಿ ಬೇಕು ನಮಗೆ. ಆ ಮಾಹಿತಿ ಪಡ್ಕೊಂಡ್ರೆ ನಮಗೆ ಆತ್ಮ ನಾನು ಅಂತ ತಿಳ್ಕೊಳ್ಳೋಕ್ಕಾಗುತ್ತೆ, ಅನಾತ್ಮ ಅನ್ನೋದು ಬೇರೆ ಅಂತ ನಾವು ಬೇರೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಶರೀರ ಅನ್ನೋದು ನಿನ್ನಲ್ಲ, ಖಂಡಿತ
ನಿಮಗೆ ಸೇರಿದ್ದು ಅಲ್ಲ ಖಂಡಿತ. ನೀನು ಎಷ್ಟು ದಿವಸ ಮಾತ್ರ ಅದಕ್ಕೆ ಹಿಡಿದುಕೊಳ್ಳೋಕ್ಕಾಗುತ್ತೆ? ಯಾರಿಗಾದ್ರೂ ಆಗುತ್ತಾ ಇದು? ಯಾವಾಗಲೂ ನಮಗೆ ಶರೀರ ಇರಲಿ ಅಂತನೋ ಅಥವಾ ಇಷ್ಟು ದಿವಸ ಇರಲಿ ಆಮೇಲೆ ಹೊರಟೋಗ್ಲಿ ಅಂತ ಏನಾದ್ರು ಮಾಡ್ಕೊಳಕ್ಕೆ ನಮ್ಗೆ ಆಗುತ್ತಾ? ನಮ್ಮ ಕೈಲಿ ಇಲ್ಲವೇ ಇಲ್ಲ. ಹಾಗಾಗಿ ನಿನ್ನ ಕೈಲಿ ಇರೋದನ್ನ ನಿನ್ನದು ಅಂತ ತಿಳ್ಕೊಳ್ತಾ ಇದೆಯಲ್ಲ, ಅದು ಎಷ್ಟೊಂದು ಮೌಢ್ಯ ಅಂತ ತೋರಿಸಿ ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟೇ ಕಷ್ಟಪಟ್ಟು ನಾವು ಯಾವುದೋ ವಸ್ತುವನ್ನು ಸೇರಿಸಿಟ್ಕೊಂಡ್ರು ಕೂಡ ಅದು ಎಲ್ಲಿಂದಲೂ ಇರುತ್ತೆ ನಮ್ಮ ಕೈಯಲ್ಲಿ ಅಂತ ನಮ್ಗೆ ಹೇಳೋಕ್ಕಾಗೋದೇ ಇಲ್ಲ. ಇವಾಗ ಏನೂ ಇಲ್ಲ, ಸಾಮಾನ್ಯವಾಗಿ ಪ್ರತಿ ದಿವಸ ನಾವು ಪೇಪರ್ಗೆ ನೋಡ್ತಾ ಇದ್ದೀವಿ, ಈ ಘಟನೆಗಳು ನಡೀತಾನೆ ಇರುತ್ತೆ. ಒಬ್ಬ ಆಫೀಸಿಂದ ಹೊರಡ್ತಾನೆ, ಕೆಲಸ ಮಾಡಿಬಿಟ್ಟು ಮನೆಗೆ ಹೊರಡುವಾಗ ಖಂಡಿತ ಈ ಕಾಲದಲ್ಲಿ ಎಲ್ಲರ ಹತ್ರ ಇದ್ದೇ ಇರುತ್ತೆ ಅಂತ ಹೇಳೋ ವಿಷಯಗಳು ಯಾವುದ್ಯಾವುದೋ ಒಂದು ಮೊಬೈಲ್ ಫೋನ್ ಇರುತ್ತೆ ಖಂಡಿತ. ಅದಕ್ಕೆ ಮೇಲೆ ಬೇಕಾದರೆ ಒಂದು ಸ್ವಲ್ಪ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಈ ಥರ ವಿಷಯಗಳೆಲ್ಲ ಇರುತ್ತೆ ಅವ್ನ ಕೈಯಲ್ಲಿ. ಒಂದು ವಾಚ್ ಇರುತ್ತೆ ಬೇಕಾದರೆ, ಅದೆಲ್ಲ ಇರುತ್ತೆ ಅವನಿಗೆ. ಅಥವಾ ಈ ಕಾಲದಲ್ಲಿ ಸ್ವಲ್ಪ ಏನಾದರೂ ಹಣ ಇರೋರು ಒಂದು ಕುತ್ತಿಗೆಗೆ ಏನಾದರೂ ಒಂದು ಹಾಕೊಂಡಿರ್ತಾರೆ, ಒಂದು ಬಂಗಾರದಲ್ಲಿ ಹಾಕೊಂಡಿರ್ತಾರೆ, ಕೈಗೆ ಬ್ರೇಸ್ಲೆಟ್ ಏನಾದರೂ ಮಾಡ್ಕೊಂಡಿರ್ತಾರೆ. ಅದು ತಮ್ಮ ಆಫೀಸಿಂದ ಹೊರಟು ಬರೋರು ಮನೆಗೆ ಹೋಗಿ ಸೇರೋದು ಮುಂಚೆ ಯಾರಾದರೂ ಅವನ ಕೈಯಲ್ಲಿ ಇರೋದನ್ನ ಕಿತ್ಕೊಳ್ಳೋಕ್ಕೆ ತಯಾರಾಗಿದ್ದಾರೆ, ಅದರಲ್ಲಿ ಇರ್ತಾ ಇದ್ದಾರೆ. ಹಾಗಾಗಿ ಅದು ಮನೆಗೆ ಹೋಗಿ ಸೇರುತ್ವಾ ಈ ವಿಷಯಗಳು ವಸ್ತುಗಳೆಲ್ಲ ಅಂತ ಹೇಳಿ ನಮ್ಗೆ ಕೈಲಿಲ್ಲ. ಈ ಶರೀರವೇ ಹೋಗಿ ಸೇರುತ್ತಾ ಅಂತ ಹೇಳೋಕ್ಕಿಲ್ಲ, ಯಾಕಂದರೆ ದಾರಿಯಲ್ಲಿ ಏನಾದರೂ ಆಗ್ಬೋದು, ಆಕ್ಸಿಡೆಂಟ್ ಅನ್ನೋದು ಆಗ್ಬೋದು. ಹಾಗಾಗಿ ಈ ಶರೀರ ಮತ್ತು ನಮಗೆ ನಮ್ಮ ಒಡವೆಗಳು ಅಂತ ಇಟ್ಕೊಂಡಿರ್ತೀವಲ್ಲ, ಒಡವೆ ಅಂದರೆ ಅರ್ಥ ನಮ್ಗೆ ಏನು ಅಂತ ಹೇಳಿದ್ರೆ ಅದಕ್ಕೆ ಒಡೆಯ ಅಂತ ನೀನಿದೆಯಾ, ಅದಕ್ಕೆ ಒಡವೆ ಅಂತ ಹೆಸರು. ನಾವು ಇವಾಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಬಂಗಾರದಲ್ಲಿ ಆಗಿರೋ ವಸ್ತುಗಳಿಗೆ ಮಾತ್ರ ಒಡವೆ ಅಂತ ಹೇಳ್ತೀವಿ, ಆದರೆ ವಾಸ್ತವವಾಗಿ ಎಲ್ಲವೂ ಕೂಡ ಒಡವೆ. ಹಾಗಾಗಿ ಎಲ್ಲ ಸಾಮಾನು ಕೂಡ ನಮಗೆ ಇರುತ್ತಾ ಅಂತ ಹೇಳಕ್ಕೆ ನಮಗೆ ತೀರ್ಮಾನ ಹೇಳಕ್ಕೆ ಆಗ್ತಾ ಇಲ್ಲ. ನೋಡಿ, ಕೆಲಸಕ್ಕೆ ಮನೆ ಅಂತ ಇರ್ತಲ್ಲ, ಮನೆ ಕಟ್ಟಿದ್ದಾನೆ, ಒಂದು 2-3 ದಿವಸ ಸ್ವಲ್ಪ ದಿವಸ ಇಟ್ಟಿದ್ದಾರೆ. ಅಲ್ಲಿ ಒಂದು ಫ್ಯಾಮಿಲಿ ಸಮೇತ ಎಲ್ಲರೂ ಒಂದು ದೊಡ್ಡ ಒಂದು ತೀರ್ಥಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಕೆಲವು ತಿಂಗಳೆಲ್ಲ ಹೋಗ್ಬಿಟ್ಟು ಬರ್ತೀವಿ ಅಂತ ಬರ್ತಾರೆ. ವಾಪಸ್ ಬಂದು ನೋಡಿದಾಗ ಮನೇಲಿ ಇರೋ ಕಿಟಕಿಗಳೇ ಇರಲ್ಲ, ಬಾಗಿಲೇ ಇರಲ್ಲ, ಎಲ್ಲರೂ ಕಿಟ್ಕೊಂಡು ಹೋಗಿರ್ತಾರೆ. ಆ ಥರ ಮಾಡಿರ್ತಾರೆ. ಯಾಕಂದರೆ ಅದಕ್ಕೆ ಕೂಡ ಒಂದು ಬೆಲೆ ಸಿಗುತ್ತೆ ಇವಾಗ. ಹಾಗಾಗಿ ಮುಂಚೆಲ್ಲ ಏನು ಮಾಡ್ತಾ ಇದ್ರು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅದು. ಮುಂಚೆಲ್ಲ ಈ ವಾಟರ್ ಮೀಟರ್ ಅಂತ ಇದೆಯಲ್ಲ, ಈ ಮೀಟರ್ ಕಲಿಯೋದು ತುಂಬ ಕಡೆ ನಡೀತಾ ಇತ್ತು. ಅದಕ್ಕೆ ಇವರು ಪೊಲೀಸವರೆಲ್ಲ ಹೇಳಿದ್ರದಕ್ಕೆ, ನೋಡಿ ಈ ಮೀಟರ್ ಕತ್ಕೊಂಡು ಹೋಗ್ತಾನಲ್ಲ, ಕತ್ಕೊಂಡು ಹೋದ್ಮೇಲೆ ನಿಮಗೆ ಒಂದು 500,000 ಖರ್ಚು ಆಗುತ್ತೆ. ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ನೀವು ಅರ್ಜಿ ಹಾಕಬೇಕು, ಮತ್ತು ಅವ್ರು ಬಂದು ಹಾಕಬೇಕು, ಅದಕ್ಕೊಂದು ತಗೊಳ್ತಾರೆ, ಚಾರ್ಜ್ ಎಲ್ಲ ತಗೊಳ್ತಾರೆ, ಎಲ್ಲ ಆಗುತ್ತೆ ಅದು. ಆದರೆ ಅವನು ಸಿಗೋದು ಏನು ಅಂತ ಹೇಳಿದ್ರೆ ಅದಕ್ಕೆ 500,000 ಸಿಗಲ್ಲ ಅವನಿಗೆ. ಅವನಿಗೆ ಒಂದು 10 ರೂಪಾಯಿ 15 ರೂಪಾಯಿ ಸಿಗುತ್ತೆ. ಏನು ಅಂತ ಹೇಳಿದ್ರೆ ಆ ಮೀಟರ್ ಯಾವುದೋ ಒಂದು ಹಿತ್ತಾಳೆ ಇದ್ರಲ್ಲಿ ಮಾಡಿರ್ತಾರಲ್ಲ, ಅದನ್ನು ಪುಡಿ ಮಾಡಿಬಿಟ್ಟು ಅವ್ರು ಮಾರ್ತಾರಂತೆ, ಅದಕ್ಕೆ ತೂಕಕ್ಕೆ ಮಾರ್ತಾರೆ. ಹಾಗಾಗಿ ಅದಕ್ಕೆ ಮಾತ್ರನೇ ವ್ಯಾಲ್ಯೂ ಇರೋದು. ಅದಕ್ಕೆ ಅವನು ಸಿಗೋದೇನೋ ತುಂಬ ಕಡಿಮೆ, ಆದರೆ ನಿಮಗೆ ಅದರಿಂದ ಖರ್ಚಾಗೋದು ತುಂಬ ಜಾಸ್ತಿ ಆಗೈತೆ. ಅದನ್ನು ಹೇಳ್ತಾ ಇದ್ದಾರೆ. ಹೀಗೆ ನಮಗೆ ಯಾವುದೇ ಒಂದು ವಸ್ತು ಕೂಡ ನಮ್ಮದು ಅಂತ ಹೇಳಿದರೆ ನಮಗೆ ಇಟ್ಕೊಳ್ಳೋಕ್ಕಾಗಲ್ಲ, ನಮ್ಮದು ಅಂತ ತೀರ್ಮಾನ ಮಾಡಿ ಹೇಳೋಕ್ಕಾಗಲ್ಲ. ಯಾವ ಕ್ಷಣದಲ್ಲಿ ನಮ್ಮನ್ನು ಬಿಟ್ಟದ್ದು ಹೋಗುತ್ತೆ ಅನ್ನೋದು ನಮಗೆ ಹೇಳೋಕ್ಕಾಗೋದೇ ಇಲ್ಲ. ಹಾಗಾಗಿ ನಿಲ್ಲದು ಅಂತ ಒಂದು ಅದನ್ನು ಕದಿಯೋದಿಲ್ಲ ಅಂತ ಒಂದು ವಸ್ತು ಇದೆಯಲ್ಲ, ಅದು ಕೆಟ್ಟೋಗೋದಿಲ್ಲ ಅಥವಾ ನಾಶವಾಗಲ್ಲ ಅಂತ ಒಂದು ವಸ್ತು, ಆ ವಸ್ತು ಆತ್ಮವಸ್ತು ಒಂದೇ. ಅದನ್ನು ಖಂಡಿತ ಯಾರು ಕಟ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಆಮೇಲೆ ಅದಕ್ಕೆ ಒಂದು ಬೆಲೆ ಕಟ್ಟಕ್ಕೂ ಯಾರಕ್ಕಾಗೋದೇ ಇಲ್ಲ. ಅದು ಖರ್ಚಾಗೋಗುತ್ತೆ, ಇನ್ನೊಬ್ಬರಿಗೆ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಅದು ಆಗೋದೇ ಇಲ್ಲ ಖಂಡಿತ. ಹಾಗಾಗಿ ಆ ಒಂದು ವಸ್ತುವನ್ನು ನೀನು ಅಂತ ತಿಳ್ಕೊ ಸಾಕು, ಆವಾಗ ನಿನಗೆ ಅತ್ಯಂತ ಸುಖ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ವೇದಾಂತದ ಒಂದು ಮೆಸೇಜ್ ಅಂತ ಹೇಳ್ತಿರಲ್ಲ, ಅದನ್ನು ಅವರು ತೀವ್ರವಾಗಿ ಹೇಳಿದರು. ಈಗ ಮುಂದೆ ಹೇಳ್ತಾ ಇದ್ದಾರೆ, ಸರ್ವಭೂತೇಷು ಚ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ವಿಜ್ಞಾಯ ನಿರಹಂಕಾರ ನಿರ್ಮಮಃ ಸುಖಿ ಭವ ಅಂತ ಹೇಳ್ಬಿಟ್ಟು, ಸರ್ವಭೂತೇಷು ಆತ್ಮಾನಂ. ನೋಡಿ, ಇವಾಗ ಶರೀರ ಅಂತ ಹೇಳಿದರೆ ಅದಕ್ಕೆ ಮಿತಿ ಇದೆ, ಇಂಥ ಕಡೆ ಮಾತ್ರ ಇದೆ ಅಂತ ಇದೆ. ಆದರೆ ಇಲ್ಲಿರೋ ಶರೀರ ಅಲ್ಲಿಲ್ಲ ಖಂಡಿತ, ಅಲ್ಲಿರೋ ಶರೀರ ಇಲ್ಲಿಲ್ಲ, ಇಂಥ ಊರಲ್ಲಿರೋದು ಇನ್ನೊಂದು ಊರಲ್ಲಿಲ್ಲ. ಆದರೆ ಆತ್ಮ ಅನ್ನೋದು ಸರ್ವವ್ಯಾಪಿ, ಎಲ್ಲ ಕಡೆಯೂ ಇರೋದು ಆತ್ಮ. ಹಾಗಾಗಿ ಆತ್ಮ ಅಂತ ನೀವು ತಿಳ್ಕೊಂಡ್ಬಿಟ್ರೆ ನಿನಗೆ ಈ ಪರಿಚ್ಛಿನ್ನತ್ವ ಅಂತ ಹೇಳಿದ್ರೆ ಲಿಮಿಟೇಷನ್ ಅಂತ, ಆ ಲಿಮಿಟೇಷನ್ ಅನ್ನೋದು ನಿಮಗೆ ಖಂಡಿತ ಇರೋದೇ ಇಲ್ಲ. ಎಲ್ಲೆಡೆಯೂ ನೀನಿದೆಯಾ ಅಂತ ಗೊತ್ತಾಗುತ್ತೆ, ಅದು ಎಲ್ಲರೂ ನೀನೇ ಅಂತ ಗೊತ್ತಾಗುತ್ತೆ ನಿನಗೆ. ಹಾಗಾಗಿ ನೀನು ಬೇರೆ ಇವರು ಬೇರೆ ಅಂತ ಒಂದು ಬುದ್ಧಿ ಇರೋದ್ರಿಂದಲೇ ಕಷ್ಟ ಅಂತ ಬರ್ತಾ ಇದೆ. ಹಾಗಾಗಿ ಭಯ ಅನ್ನೋದು ಯಾತಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಬೃಹನ್ನಿಕ ಉಪನಿಷತ್ತಲ್ಲಿ ಅದು ಹೇಳ್ತಾ ಇದ್ದಾರೆ, ದ್ವಿತೀಯಾದ್ವೈ ಭಯಂ ಭವತಿ. ಎರಡನೇದು ಅಂತ ಒಂದು ವಸ್ತು ಇದ್ದರೆ ಅದರಿಂದ ಭಯ ಉಂಟಾಗುತ್ತೆ ಅಂತ. ಇವಾಗ ದ್ವಿತೀಯ ಅನ್ನೋದಕ್ಕೆ ನಮ್ಮ ಸಂಸ್ಕೃತ ವಾಂಗ್ಮಯದಲ್ಲಿ ಹೆಂಡತಿ ಅಂತ ನಮಗೆ ಹೆಸರಿದೆ. ಹಾಗಾಗಿ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳಿದ್ರೆ ಹೆಂಡತಿಯಿಂದ ಒಬ್ಬರಿಗೆ ಖಂಡಿತ ಭಯ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಸ್ಯಾಸ್ಪದವಾಗಿ ಹೇಳಿದ್ರು. ಬಟ್ ಏನಿದ್ರು ಕೂಡ ಎರಡನೇ ವಸ್ತು ಒಂದು ಇದೆ ಅಂತ ಹೇಳಿದ್ರೆ ಅದರಿಂದ ಒಂದು ಭಯ ಬಂದೇ ಬರುತ್ತೆ ಅಂತ ಇದೆ. ಹಾಗಾಗಿ ಆ ಎರಡನೇ ವಸ್ತು ಇಲ್ಲದೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಎಲ್ಲರನ್ನೂ ಹೋಗಿ ಸಾಯಿಸಬೇಕಾಗಿಲ್ಲ, ಸಾಯಿಸಕ್ಕೆ ಆಗೋದೂ ಇಲ್ಲ. ಎಲ್ಲವನ್ನೂ ವಸ್ತುಗಳು ಯಾವುದೇ ಹಿಂಗೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಒಬ್ಬರು ತುಂಬ ಚಮತ್ಕಾರವಾಗಿ ಹೇಳಿದ್ರು, ನೋಡಿ ಮನುಷ್ಯ ಅನ್ನೋನು ಇವಾಗ ತುಮಕೂರು ಇಂಥ ಕಡೆಗಳೆಲ್ಲ ಲೆಪರ್ಡ್ ಪ್ರಾಬ್ಲಮ್ ಒಂದು ಭಯ ಉಂಟಾಗ್ತಾ ಇದೆ, ಚಿರತೆ ಅಂತ ಬಂದ್ಬಿಡ್ತಾ ಇದೆ. ಆ ಚಿರತೆಯನ್ನು, ಹುಲಿಯನ್ನು, ಆನೆಯನ್ನು ಕೂಡ ಮನುಷ್ಯ ಅದನ್ನು ಹಿಡಿದು ಒಂದು ಬಲೆಯಲ್ಲೋ ಅಥವಾ ಒಂದು ಕೇಜಲ್ಲೋ ಒಂದು ಝೂನಲ್ಲೋ ಹಾಕಕ್ಕೆ ಸಾಧ್ಯವಾಗುತ್ತೆ. ಆದರೆ ಮನುಷ್ಯನಿಗೆ ಎಂಥ ಒಂದು ಸ್ಥಿತಿ ಆಗಿದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಸೊಳ್ಳೆಯಿಂದ ಅವನು ತನ್ನನ್ನು ಕಾಪಾಡಿಕೊಳ್ಳೋಕೆ ತನ್ನನ್ನು ಬಲೆಯಲ್ಲಿ ಹಾಕೊಳ್ತಾ ಇದ್ದಾನೆ. ಈ ಒಂದು ಆನೆಯನ್ನು, ಹುಲಿಯನ್ನು ಅವನು ಬಲೆಯಲ್ಲಿ ಹಾಕೋಕ್ಕೆ ಅವನಿಗೆ ಸಾಮರ್ಥ್ಯ ಇದೆ, ಒಂದು ಝೂನಲ್ಲಿ ಹಾಕೋಕ್ಕೆ ಸಾಮರ್ಥ್ಯ ಇದೆ. ಆದರೆ ಒಂದು ಸೊಳ್ಳೆಯಿಂದ ತನ್ನನ್ನು ಕಾಪಾಡಿಕೊಳ್ಳೋಕೆ ತಾನು ಬಲೆಯಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾನೆ. ಹಾಗಾಗಿ ಇಂಥ ಒಂದು ದುರ್ಗತಿ ಮನುಷ್ಯನಿಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಣ್ಣ ನೋಡಿ,
ನಾವು ಒಂದು ಬಲೆ ಹಾಕೊಂಡು ಬಲೆಯಲ್ಲಿ ಹಾಕೊಂಡಿದ್ರು ಕೂಡ ಒಂದು ಸೊಳ್ಳೆ ಒಳಗಡೆ ಬಂದ್ಬಿಟ್ರೆ ಸಾಕು, ಆವತ್ತು ನಮಗೆ ರಾತ್ರಿ ನಿದ್ದೆ ಹೋಗಿತ್ತು. ಹಾಗಾಗಿ ಆ ಸೊಳ್ಳೆಯನ್ನು ಹೇಗೆ ನಾವು ಆಚೆ ಕಳಿಸ್ತೀವಿ ಅಂತ ಒಂದು ಪ್ರಯತ್ನ ನಾವು ಮುಂದೆ ಮಾಡಬೇಕಾಗುತ್ತೆ. ಇಂಥ ಒಂದು ಇರುತ್ತೆ. ಹಾಗಾಗಿ ಈ ಒಂದು ಎರಡನೇ ವಸ್ತು, ಅದೇ ಎರಡನೇ ವಸ್ತು ಆ ಬಲೆಯಲ್ಲಿ ಯಾವುದು ಹೇಳಿದ್ರೆ ಸೊಳ್ಳೆದೇ ಎರಡನೇ ವಸ್ತು. ಆ ಎರಡನೇ ವಸ್ತುವಿಂದ ಇದು ಯಾವಾಗಲೂ ಬಲೆ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ದ್ವಿತೀಯಾತ್ಮೆ ಭಯ ಭಕ್ತಿ. ಹಾಗಾಗಿ ಅದ್ವೈತ ಜ್ಞಾನವನ್ನು ನೀವು ಪಡ್ಕೊಂಡ್ಬಿಟ್ರೆ ನಾನೇ ಒಂದೇ ಇರೋದು ವಸ್ತು, ನನ್ನ ಸ್ವರೂಪ, ನನ್ನ ಆತ್ಮಸ್ವರೂಪ ಒಂದೇ ಇರೋದು. ಅದಕ್ಕೆ ಎರಡನೇ ವಸ್ತು ಇಲ್ಲವೇ ಇಲ್ಲ. ಯಾವ ವಸ್ತುವು ಅದಕ್ಕೆ ಒಂದು ಹಾನಿ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಪ್ರಾರಂಭ ಮಾಡುವಾಗಲೇ ಹೇಗೆ ಭಗವದ್ಗೀತೆ ಬಂತು ಅಂತ ಕೇಳಿದ್ರೆ, ಅರ್ಜುನ ಯುದ್ಧಕ್ಕೆ ಬಂದಿದ್ದಾನೆ, ಯುದ್ಧ ಮಾಡಬೇಕು ಅಂತ ತೀರ್ಮಾನವಾಗಿ ಬಂದಿದ್ದಾನೆ. ಬಂದುಬಿಟ್ಟು ಅವನು ನೋಡ್ತಾ ಇದ್ದಾನೆ ಎದುರುಗಡೆ ಯಾರ್ಯಾರನ್ನ ಅವನಿಗೆ ಎದುರಿಸಬೇಕೋ ಎಲ್ಲರೂ ಕೂಡ ಯಾರು ಅಂತ ಹೇಳಿದ್ರೆ ಅವನು ಬಂಧುಗಳು, ಅವನ ಅಜ್ಜ, ಅವನ ಮಾವ, ಎಲ್ಲರೂ ಸ್ವಂತ ಬಳಗದವರು ಬಂಧುಗಳು ಎಲ್ಲರೂ ಅವನ ಅಣ್ಣ ತಮ್ಮಂದರು, ಅಂದರೆ ಅವನ ದಾಯಾದಿಗಳು ಎಲ್ಲರೂ ಅಲ್ಲಿದ್ದಾರೆ. ಅವನ್ನೆಲ್ಲ ಕೊಲ್ಲಬೇಕಾಗಿದ್ದ ಒಂದು ಸ್ಥಿತಿಯಲ್ಲಿ ಬಂದಿದ್ದಾನೆ. ಆಗ ಅವನು ಏನು ಮಾಡ್ತಾನೆ, ಅವನು ಇವರೆಲ್ಲ ಕೊಲ್ಲಕ್ಕೆ ನಾನು ಯಾಕೆ ಬಂದಿದ್ದೀನಿ, ಇವರೆಲ್ಲ ಕೊಂದುಬಿಟ್ಟು ಈ ರಾಜ್ಯವನ್ನು ಪಡ್ಕೊಂಡ್ರೆ ಏನು ನನಗೆ ಆನಂದ ಇರುತ್ತೆ, ನಮಗೆ ಬೇಕಾದರೂ ಬಂಧುಗಳ ಜೊತೆಗೆ ನಾವು ಕೂತ್ಕೊಂಡು ಕೂತಿದಾಗ ನಮಗೆ ಸಂತೋಷ ಬರುತ್ತೆ. ನಾವು ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಬಿಸಿ ಬೇಡವಾ ಅಥವಾ ಯಾವುದೋ ಮಾಡಿದ್ರೆ 4 ಜನ ಕರೆದು ಎಲ್ಲರೂ ಕೊಟ್ಟು ನಾವು ಕೂತಾಗ ನಮಗೆ ಸಂತೋಷ ಆಗುತ್ತೆ. ಆದರೆ ನಾವು ಇವಾಗ ಏನು ಮಾಡ್ತೀವಿ, ಯಾವ ನಾನು ಬಂದಿದ್ದೀನಿ ಎಲ್ಲರನ್ನೂ ಕೊಂದಾಕ್ಬಿಟ್ಟು ಈ ಒಂದು ರಾಜ್ಯವನ್ನು ಪಡ್ಕೊಂಡು ನನಗೇನು ಆನಂದ ಉಂಟಾಗುತ್ತೆ ಅಂತ ಅವನು ಯುದ್ಧವೇ ಬೇಡ, ನನಗೆ ವಾಪಸ್ ಹೋಗ್ತೀನಿ ಅಂತ ಅವನು ತೀರ್ಮಾನ ಮಾಡ್ತಾನೆ. ಆವಾಗ ಕೃಷ್ಣ ಅವನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ. ಮೊಟ್ಟ ಮೊದಲು ಉಪದೇಶ ಮಾಡೋದೇ ಯಾವುದು ಅಂತ ಹೇಳಿದ್ರೆ, ಎರಡನೇ ಅಧ್ಯಾಯದಲ್ಲಿ ಬರೋದೇ ಯಾವುದು ಅಂತ ಹೇಳಿದ್ರೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನೋಡು, ನೀನು ಯಾರೋ ಕೊಲ್ತೀನಿ ಅಂತ ಅನ್ಕೊಂಡಿದೆಯಲ್ಲ, ಆ ಕೊಲ್ಲೋ ವ್ಯಕ್ತಿ, ನೀನು ಯಾವ ವ್ಯಕ್ತಿಗಳು ಇಲ್ಲಿ ಪ್ರಾಣವನ್ನು ಬಿಡ್ತಾರೋ ಆ ವ್ಯಕ್ತಿಗಳೆಲ್ಲ ಇಲ್ಲಿ ಅವ್ರ ಶರೀರವೇ ಹೋಗುತ್ತೆ ಹೊರತು ಅವರು ಅಂತ ಒಂದು ಸ್ವರೂಪ ಇದೆಯಲ್ಲ ಅದಕ್ಕೆ ಏನು ಹಾನಿ ಬರೋದೇ ಇಲ್ಲ ಅಂತ ಅದನ್ನು ವಿವೇಕವನ್ನು ತೋರಿಸ್ಕೊಡ್ತಾನೆ. ಅಲ್ಲಿ ಹೇಳುವಾಗ ಹೇಳ್ತಾನೆ ಅವನು, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ್ಯದೇವಚ. ಈ ಆತ್ಮ ಅಂತ ಇದೆಯಲ್ಲ ಅದನ್ನು ನೀನು ಕತ್ತರಿಸಕ್ಕಾಗಲ್ಲ, ಅದನ್ನು ನೀನು ಬೆಂಕಿ ಹಾಕಿ ಸುಡಕ್ಕಾಗಲ್ಲ, ನೀನು ಅದನ್ನು ನೀನು ಬಿಸಿಲಲ್ಲಿ ಹಾಕಿ ಆಗಲ್ಲ, ನೀನು ಅದನ್ನು ನೀರಲ್ಲಿ ಹಾಕಿ ನೆನೆಸಕ್ಕಾಗಲ್ಲ, ನೀನು ಅಂಥ ಒಂದು ಆತ್ಮ ಅದು ಅಂತ ಹೇಳ್ಬಿಟ್ಟು ಈ ಆತ್ಮ ಸ್ವರೂಪ ನೀನು ಅಂತ ತಿಳ್ಕೊಂಡ್ರೆ ನಿಮಗೆ ಈ ಒಂದು ಮೋಹ ಅಲ್ಲಿ ಹೋಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಈ ಆತ್ಮ ಯಾವುದು ಅನಾತ್ಮ ಯಾವುದು. ಹಾಗಾಗಿ ಶರೀರವನ್ನು ಕೊಲ್ಲಕ್ಕಾಗುತ್ತೆ, ಶರೀರವನ್ನು ಕತ್ತರಿಸಕ್ಕಾಗುತ್ತೆ, ಶರೀರವನ್ನು ಸುಡಕ್ಕಾಗುತ್ತೆ, ಶರೀರವನ್ನು ಒಣಗಿಸಕ್ಕಾಗುತ್ತೆ. ನೋಡಿ, ಇವಾಗ ಈ ಸಮ್ಮರ್ ಇವಾಗ ಬಂದಿದೆಯಲ್ಲ, ಈ ಸಮಯದಲ್ಲಿ ಅಲ್ಲಲ್ಲಿ ನಿಮ್ಗೆ ಶುರುವಾಗುತ್ತೆ, ಇವಾಗ ಪೇಪರಲ್ಲಿ ನಿಮ್ಗೆ ವರದಿ ಬರುತ್ತೆ, ಸನ್ ಸ್ಟ್ರೋಕ್ ಅಂತ ಬರುತ್ತೆ. ಆ ಸನ್ ಸ್ಟ್ರೋಕ್ ಅಂತ ಬೇಕಾದಷ್ಟು ಕಡೆಗೆ ಬರುತ್ತೆ. ಪಾಪ ರಸ್ತೆಯಲ್ಲಿ ಹೋಗ್ತಾನೆ ಇರ್ತಾರೆ, ಸಡನ್ ಆಗಿ ಅವರಿಗೆ ಮಧ್ಯಾಹ್ನ ಹೊತ್ತು ಡಿಹೈಡ್ರೇಷನ್ ಅಂತ ಆಗೋಗ್ಬಿಡುತ್ತೆ, ಅವ್ರ ದೇಹದಲ್ಲಿರೋ ಈ ನೀರಿನ ಅಂಶ ಬತ್ತೋಗ್ಬಿಡುತ್ತೆ. ಅವಾಗ ಅವ್ರನ್ನ ಕಾಪಾಡ್ಕೊಳ್ಳೋಕೆ ಆಗೋದೇ ಇಲ್ಲ, ಅವ್ರು ಅಲ್ಲೇ ಬಿದ್ದು ಸತ್ತೋಗ್ಬಿಡ್ತಾರೆ ಅವರು. ಹಾಗೆ ಸನ್ ಸ್ಟ್ರೋಕ್ ಅನ್ನೋದು ಅವಾಗ ಆಗ್ತಾ ಇರುತ್ತೆ. ಆಮೇಲೆ ಬಿಸಿಲು ಕಾಲದಲ್ಲಿ ಇಂಥದ್ದಾಗುತ್ತೆ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಇದು ಕೋಲ್ಡ್ ವೇವ್ ಅಂತ ಬರುತ್ತೆ ಇದು. ಹಾಗಾಗಿ ಅದು ಎಷ್ಟೋ ಮನುಷ್ಯರು ಅದಕ್ಕೆ ಹಾವು ಕೂಡ ಸತ್ತೋಗ್ತಾರೆ. ಹೀಗೆ ನಮಗೆ ಈ ಶರೀರ ಅನ್ನೋದಕ್ಕೆ ಈ ಪ್ರಕೃತಿಯಿಂದ ಬರೋ ಎಷ್ಟೋ ಒಂದು ಕಾರಣಗಳಿಂದ ನಮಗೆ ಈ ಶರೀರಕ್ಕೆ ಹಾನಿ ಬರ್ತಾ ಇರುತ್ತೆ. ಆದರೆ ಆತ್ಮನಿಗೆ ಮಾತ್ರ ಹಾನಿ ಯಾವುದು ಬರೋದೇ ಇಲ್ಲ. ಅದಕ್ಕೆ ಎಂದೂ ಅದಕ್ಕೆ ಹಾನಿ ಮಾಡೋಕ್ಕೆ ಯಾವುದೂ ಇಲ್ಲವೇ ಇಲ್ಲ, ಹಾನಿ ಮಾಡೋ ವಸ್ತು ಯಾವುದೂ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಒಬ್ಬರು ತುಂಬ ಚೆನ್ನಾಗಿ ಒಂದು ಉದಾಹರಣೆ ಹೇಳಿದ್ರು. ನೋಡಿ, ನಮ್ಮ ಆತ್ಮ ಅನ್ನೋದು ಎಂಥದ್ದು ಅಂತ ಹೇಳಿದ್ರೆ ಅದನ್ನು ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಒಂದು ಉದಾಹರಣೆ ಹೇಳಿದ್ರು. ಈ ಸಿನಿಮಾ ಸ್ಕ್ರೀನ್ ಅಂತ ಇದೆಯಲ್ಲ, ಆ ಸಿನಿಮಾ ಸ್ಕ್ರೀನಲ್ಲಿ ಒಂದು 3 ಗಂಟೆ ಹೊತ್ತು ಸಿನಿಮಾ ನಾವು ನೋಡ್ತೀವಿ. ಆ 3 ಗಂಟೆಯಲ್ಲಿ ಏನೇನು ನೋಡಿರ್ತೀವಿ ಅಂತ ಹೇಳಿದ್ರೆ, ಆ ಸಿನಿಮಾನಲ್ಲಿ ಒಂದು ಸುನಾಮಿ ಬಂದಿರ್ಬೋದು, ಅಂದರೆ ಒಂದು ದೊಡ್ಡ ಬಿರುಗಾಳಿ ಬಂದಿರ್ಬೋದು, ಅಥವಾ ಒಂದು ದೊಡ್ಡ ಫೈರ್ ಆಗಿರ್ಬೋದು ಅದರಲ್ಲಿ ಆ ಸಿನಿಮಾನಲ್ಲಿ. ಆಮೇಲೆ ಎಷ್ಟೋ ಜನವನ್ನು ಕೊಂದಾಕಿರ್ಬೋದು, ಅದೆಲ್ಲ ಆಗಿರ್ಬೋದು, ರಕ್ತಪಾತ ಇಲ್ಲ ಬೇಕಾದಷ್ಟು ಆಗಿರ್ಬೋದು. ಆದರೆ ಕೊನೆಯಲ್ಲಿ ಸಿನಿಮಾ ಮುಗಿದ ಮೇಲೆ ಆ ಸ್ಕ್ರೀನ್ ನೋಡಿದ್ರೆ ಆ ಸ್ಕ್ರೀನಲ್ಲಿ ಏನಾದರೂ ರಕ್ತ ಕಾಣಿಸುತ್ತೆ ನಿಮಗೆ, ಅಥವಾ ಬಿಸಿ ಆಗಿದೆಯಾ, ಅಥವಾ ಏನಾದರೂ ಒಂದು ತಣ್ಣಗಾಗಿದೆಯಾ, ನೀರು ಅಲ್ಲಿ ಸುನಾಮಿ ತೋರಿಸಿದ್ರಿಂದ ಅದು ಒದ್ದೆ ಆಗಿದೆಯಾ ಏನಾದರೂ, ಅಥವಾ ಎಷ್ಟೋ ಜನ ಏನಾದರೂ ಸುತ್ತೋಗಿದ್ದಾರೆ ಅಂತಂದರೆ ಆ ಸ್ಕ್ರೀನ್ ಮಾತ್ರ ಹಾಗೇ ಇರುತ್ತೆ. ಅದೇ ಥರನೇ ನಿನ್ನ ಆತ್ಮ ಕೂಡ ಯಾವತ್ತೂ ಕೂಡ ಏನೂ ಮುಟ್ಟೋದಿಲ್ಲ. ಅದಕ್ಕೆ ಈ ಶರೀರಕ್ಕೆ ಬೇಕಾದಷ್ಟು ಕಷ್ಟಗಳು ಬಂದಿರ್ಬೋದು, ಮನಸ್ಸಿಗೆ ಬೇಕಾಗಿರೋ ದುಃಖಗಳು ಬಂದಿರ್ಬೋದು, ಏನಾದರೂ ಆಗಿರ್ಬೋದು. ಒಂದೊಂದು ಜನ್ಮದಲ್ಲೂ ನಿನಗೆ ಬೇರೆ ಬೇರೆ ಥರ ದುಃಖಗಳು ಕಷ್ಟಗಳು ಏನಾದರೂ ಬಂದಿರ್ಬೋದು. ಆ ದೇಹಕ್ಕೆ ಯಾವ್ಯಾವ ರೀತಿಯಲ್ಲಿ ಸಾವು ಬಂದಿರ್ಬೋದು. ಆದರೆ ಈ ಆತ್ಮನಿಗೆ ಮಾತ್ರ ಏನು ತಪ್ಪಿದ್ದೇ ಇಲ್ಲ, ಅದು ಆತ್ಮ ಮಾತ್ರ ಅಚ್ಚಳಿದೆ ಹಾಗೇ ಇದೆ. ಅದರಿಂದ ನೀನು ಮಾಡಬೇಕಾದ ಏನು ಅಂತ ಹೇಳಿದ್ರೆ, ನಾನು ಅಂತ ಶರೀರವನ್ನು ಹೇಳ್ತಾ ಇದ್ದಿಲ್ಲ, ಅದನ್ನು ತಪ್ಪಿಸಿ ನಾನು ಅಂತ ಈ ಆತ್ಮನನ್ನು ಅದ್ರ ಜೊತೆಗೆ ನೀನು ಅಹಂ ಬ್ರಹ್ಮಾಸ್ಮಿ, ಅಹಂ ಆತ್ಮ, ನಾನು ಚಿತ್ಸ್ವರೂಪ ಅಂತ ನೀನು ಹೇಳ್ಕೊ ಸಾಕು. ಅದು ಹೇಳ್ಕೊಳ್ತಾರೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಅಭ್ಯಾಸವನ್ನು ಶಂಕರಾಚಾರ್ಯರು ಬ್ರಹ್ಮಾನುಚಿಂತನಂ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಸುಮಾರು 35-40 ಶ್ಲೋಕಗಳಿದೆ. ಆ ಬ್ರಹ್ಮಾನುಚಿಂತನ ಅನ್ನೋದರಲ್ಲಿ ಶಂಕರಾಚಾರ್ಯರು ಈ ಆತ್ಮ ಮತ್ತು ಅನಾತ್ಮ ವಿವೇಕವನ್ನು ಚೆನ್ನಾಗಿ ಹೇಳಿಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಈ ಆ ಅಭ್ಯಾಸಕ್ಕೆ ಮುಂಚೆ ಸುಮ್ಮನೆ ಈ ಶ್ಲೋಕವನ್ನು ಸುಮ್ಮನೆ ಓದೋದು, ಅಥವಾ ಆತ್ಮ ಆತ್ಮ ಅಂತ ಒಂದು 2 ಶಬ್ದಗಳನ್ನ ಹೇಳೋದು, ಅದಕ್ಕೆ ಅರ್ಥ ನಿಮಗೆ ಗೊತ್ತಿದೆಯೋ ಇಲ್ವೋ, ಅದನ್ನು ಹೇಳ್ತಾ ಇದ್ದರೆ ಕೂಡ ನಿಮಗೆ ಒಂದು ಪುಣ್ಯ ಬರುತ್ತೆ. ಅದರಿಂದ ಅದರ ಪುಣ್ಯ ಬಂದು ಅದರ ಪಾಕವಾಗಿ ನಿಮಗೆ ಮನಸ್ಸಿಗೆ ಒಂದು ಶುದ್ಧಿ ಬರುತ್ತೆ. ಶುದ್ಧಿ ಬಂದು ನಿಮಗೆ ಈ ಒಂದು ಗ್ರಂಥಗಳನ್ನ ಓದಬೇಕು ಅಂತ ಮನಸ್ಸು ಬರುತ್ತೆ. ಅದರಿಂದ ಒಳಗಡೆ ಅದನ್ನು ಹೇಳಿದ್ದನ್ನು ನಾವು ಪಾಲಿಸಬೇಕು ಅಂತ ಒಂದು ಮನಸ್ಸು ಆಮೇಲೆ ಬರುತ್ತೆ. ಹಾಗಾಗಿ ಉತ್ತರೋತ್ತರ ನೀನು ಅದಕ್ಕೆ ಮುಂದಕ್ಕೆ ಹೋಗ್ತೀಯ ನೀನು. ಹಾಗಾಗಿ
ಪ್ರಾರಂಭದಲ್ಲಿ ಈ ಶ್ಲೋಕವನ್ನು ಹೇಳು ಅಂತ ಹೇಳ್ಬಿಟ್ಟು ಅವ್ರು ಬೇಕಾದಷ್ಟು ಇದಕ್ಕೆ ಸ್ತೋತ್ರಗಳು ಕೂಡ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಇವಾಗ ನಿರ್ವಾಣ ಶಬ್ದ ಅಂತ ಹೋಗ್ತಿದೆಯಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಶ್ಲೋಕಗಳನ್ನು ಸುಮ್ಮನೆ ಹೇಳ್ತಾ ಇದ್ರೆ ಸಾಕು. ಅದರ ಅರ್ಥವನ್ನು ಸ್ವಲ್ಪ ಮುಂದೆ ಓದಕ್ಕೆ ಶುರು ಮಾಡು, ಓದಬೇಕು ಸ್ವಲ್ಪ ಅದನ್ನು ನೀನು ಯೋಚನೆ ಮಾಡಿ ಪ್ರಾರಂಭ ಮಾಡು. ಹಾಗಾಗಿ ಉತ್ತರೋತ್ತರ ನೀನು ನಿನಗೆ ಈ ಒಂದು ಗುರಿ ಅಂತ ಇದೆಯಲ್ಲ ಅದಕ್ಕೆ ಬಿಟ್ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು ಆ ಪ್ರಾರಂಭವಾದರೂ ನೀನು ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಈ ಸ್ತೋತ್ರ ಗ್ರಂಥಗಳನ್ನ ಮಾಡಿದ್ರು. ಹೀಗೆ ಶಂಕರಾಚಾರ್ಯರು ಅವರು ಮಾಡಿರುವ ಗ್ರಂಥಗಳನ್ನು ತಗೊಂಡ್ರೆ ನಮಗೆ ಅದನ್ನು 3 ವಿಧವಾಗಿ ನಾವು ಹೇಳ್ಬೋದು. ಒಂದು ಭಾಷ್ಯ ಗ್ರಂಥಗಳು, ಇನ್ನೊಂದು ಸ್ತೋತ್ರ ಗ್ರಂಥಗಳು, ಮೂರನೇದು ಈ ಪ್ರಕರಣ ಗ್ರಂಥಗಳು ಅಂತ ಮಾಡ್ಬೋದು. ಹೀಗೆ ನಾವು 3 ರೀತಿಯಾಗಿ ನೋಡ್ಬೋದರಲ್ಲಿ ಈ ಭಾಷ್ಯ ಗ್ರಂಥಗಳು ಅನ್ನೋದು ಸ್ವಲ್ಪ ಕಷ್ಟವಾಗಿರುತ್ತೆ. ಯಾಕಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಿದ್ಧತೆ ಬೇಕಾಗುತ್ತೆ ನಿಮಗೆ. ಅದಕ್ಕೊಂದು ಪ್ರೇಯರ್ ಒಂದು ಟ್ರೈನಿಂಗ್ ನಮಗೆ ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರೋ ಭಾಷೆ ತಿಳ್ಕೋಬೇಕು, ಅದರಲ್ಲಿರೋ ಯುಕ್ತಿಗಳೆಲ್ಲ ನಮಗೆ ಆಲೋಚನೆ ಮಾಡೋಕ್ಕೆ ಒಂದು ಮನಸ್ಸಿಗೆ ಒಂದು ಶಕ್ತಿ ಬೇಕು, ಈ ಥರ ನಮಗೆ ಬೇಕಾಗಿರುತ್ತೆ. ಆಮೇಲೆ ಈ ಸ್ತೋತ್ರ ಗ್ರಂಥಗಳು ಅನ್ನೋದು ಸ್ವಲ್ಪ ಸುಲಭವಾಗಿರುತ್ತೆ, ಯಾಕಂದರೆ ಅದು ಭಗವಂತನ ಬಗ್ಗೆ ಇರುತ್ತೆ. ಅದು ಆ ರೀತಿಯಲ್ಲಿ ಅದರ ಮುಖಾಂತರ ಅವರಿಗೆ ವೇದಾಂತವನ್ನೇ ಸೇರಿಸಿ ಹೇಳ್ತಾರೆ. ಪ್ರಕರಣ ಗ್ರಂಥಗಳು ಅನ್ನೋದು ಇಂಥ ಗ್ರಂಥಗಳನ್ನು ಪ್ರಕರಣ ಗ್ರಂಥಗಳು ಹೇಳ್ಬೋದು. ವಿವೇಕ ಚೂಡಾಮಣಿ, ಪಂಚದಶಿ, ಆಮೇಲೆ ಈ ಬ್ರಹ್ಮಾನುಸೂಚನ ಅಂತ ಹೇಳ್ತಿಲ್ಲ, ಅದೆಲ್ಲ ಪ್ರಕರಣ ಗ್ರಂಥಗಳು. ಆತ್ಮಬೋಧ ತತ್ವಬೋಧ ಅನ್ನೋದಲ್ಲ, ಅಂಥದ್ದನ್ನೆಲ್ಲ ನಾವು ಓದಿ ಅದರಿಂದ ನಮಗೆ ಈ ವೇದಾಂತದ ಜ್ಞಾನಿಗೆ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಕೊಟ್ಟಿರೋ ಒಂದು ಕಂಟೈನರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕಂಟೆಂಟ್ ಮಾತ್ರ ಎಲ್ಲರೂ ಒಂದಾಗೇ ಇರುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಕಂಟೈನರ್ ತಾನೇ ನೋಡ್ತೀವಿ, ನಾವು ಏನು ಚಟ್ಟಿ ಅಂಟಿಸಿದ್ದಾರೆ, ಅದೇನು ಬರೆದಿದ್ದಾರೆ ಅದರಲ್ಲಿ ನೋಡ್ತೀವಿ, ಆಮೇಲೆ ಒಳಗಡೆ ಏನಿದೆ ಅಂತ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಹಾಗಾಗಿ ಅವರು ಶಂಕರಾಚಾರ್ಯ ಇಂಥ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಅವರು ಹೇಳ್ತಾ ಇರೋದು ಸರ್ವಭೂತೇಶು ಚ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ, ಭಗವದ್ಗೀತೆಯಲ್ಲಿ ಬರೋ ಶ್ಲೋಕವೇ ಇದೇ ಥರ ಇರುತ್ತೆ. ಹೀಗೆ ವಿಜ್ಞಾಯ ನಿರಹಂಕಾರ ನಿರ್ಮಮಃ ತ್ವಂ ಭವ. ಯಾಕೆ ಹೇಳ್ತಾರೆ ಅಂದರೆ ನೋಡಿ, ಹಿಂದೆ 2 ಶ್ಲೋಕ ಮುಂಚೆ ಅವರು ನತ್ವಂ ದೇಹ, ನೀನು ಶರೀರವಲ್ಲ, ಶರೀರ ನಿನಗೆ ಸೇರಿದ್ದಲ್ಲ ಅಂತ ಹೇಳಿದ್ರು. ಇವಾಗ ಅದನ್ನು ಹೇಳ್ತಾ ಇದ್ದಾರೆ ನಿರಹಂಕಾರ ನಿರ್ಮಮಃ ಅಂದರೆ ಅಹಂಕಾರ ಅನ್ನೋದು ನಾನು ಅನ್ನೋದು ಅಹಂಕಾರ, ನನ್ನದು ಒಂದು ವಿಷಯ ಮಮಕಾರ. ಹಾಗಾಗಿ ಅಹಂಕಾರ ಮತ್ತು ಮಮಕಾರ ಎರಡು ಬೇರೆ ಬೇರೆ ಅಂತ ತೋರಿಸ್ಬಿಟ್ಟು ಈಗ ನೋಡಿ ಈ ಮಾಹಿತಿ ನಮಗೆ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ನಾವು ಪ್ರಾಕ್ಟಿಕಲ್ ಅಪ್ಲೈ ಮಾಡುವಾಗ ನಮಗೆ ಬೇಕಾಗುತ್ತೆ ಇದೆಲ್ಲ. ಹಾಗಾಗಿ ಅವ್ರು ತೋರಿಸ್ತಾ ಇದ್ದಾರೆ ನಿರಹಂಕಾರ, ಶರೀರವನ್ನೇ ನಾನು ಅಂತ ತಗೊಳ್ಳೋದು ಅಹಂಕಾರ, ನನ್ನದು ಇಂಥ ವಸ್ತುಗಳು, ನನ್ನದು ಇಂಥ ಇವರೆಲ್ಲ ನನಗೆ ಸೇರಿದವರು ಅಂತ ತಿಳ್ಕೊಳ್ಳೋದು ಮಮಕಾರ. ಹಾಗಾಗಿ ಅಹಂಕಾರ ಮತ್ತು ಮಮಕಾರ ಎರಡೂ ಕೂಡ ದುಃಖಕ್ಕೆ ಕಾರಣವಾಗುತ್ತೆ. ಅದನ್ನು ನೀನು ಬಿಡಬೇಕಾದ್ರೆ ನೀನು ಮಾಡಬೇಕು. ಎಲ್ಲದರಲ್ಲೂ ನಾನು ಅಂತ ಒಂದು ಬುದ್ಧಿ ಬಂದ್ಬಿಟ್ರೆ ನಿನಗೆ ಇದು ನಾನು, ಇದು ನನ್ನದು ಅಂತ ಬುದ್ಧಿ ನಿನಗೆ ಹೋಗ್ಬಿಡುತ್ತೆ. ನಾನು ನನ್ನದು ಎಂಬ ನರಕದಳು ಅಂತ ಹೇಳಿದ್ರಲ್ಲ ಅವರು. ಹಾಗಾಗಿ ನಾನು ನನ್ನದು ಅಂತ ಎರಡೇ ಕೂಡ ಮನುಷ್ಯನಿಗೆ ಎಲ್ಲ ದುಃಖಕ್ಕೂ ಕಾರಣವಾಗುತ್ತೆ. ನೋಡಿ ಇವಾಗ ಸಾಮಾನ್ಯವಾಗಿ ಒಬ್ಬ ನಡೀತಾ ಇದ್ದಾನೆ ಅಂತ ಹೇಳಿದ್ರೆ ನೋಡು ಅಂತ ನನ್ನ ಯಾರು ಬೈದರೆ ನನಗೆ ಏನಾಗುತ್ತೆ, ನೋಡು ನನ್ನ ಬೈತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ದೇಹದಲ್ಲಿ ನನಗೆ ಒಂದು ಅಹಂಕಾರ ಇರೋದ್ರಿಂದ ನಾನು ಅಂತ ಒಂದು ಬುದ್ಧಿ ಇರೋದ್ರಿಂದ ಅವನು ಬೈಯೋದನ್ನು ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅಥವಾ ನನ್ನ ಜೊತೆಗೆ ಯಾರಾದರೂ ಬರ್ತಾ ಇದ್ದಾರೆ, ನಾನು ಹೇಳ್ತೀನಿ ನನ್ನ ಮಕ್ಕಳು ಯಾರು ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವಾಗ ಅವ್ರನ್ನ ಏನಾದರೂ ಅಂದರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನನಗೆ ಕೋಪ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ನನಗೆ ಸೇರಿದವರು ಅಂತ ಬುದ್ಧಿ ಬರುತ್ತೆ. ನನಗೆ ಸೇರಿದವರಿಗೆ ಯಾರಾದರೂ ಮಾಡಿದ್ರೆ ಅವ್ರಿಗೆ ನನಗೆ ಅಷ್ಟೊಂದು ದುಃಖ ಆಗಲ್ಲ. ಆದರೆ ನನಗೆ ಸೇರಿದವರಿಗೆ ಏನಾದರೂ ಆದರೆ ಅಥವಾ ನನಗೆ ಸೇರಿದವರಿಗೆ ಏನಾದರೂ ಒಂದು ಕಷ್ಟ ಬಂದರೆ ಅವಾಗ ನನಗೆ ಒಂದು ದುಃಖ ಉಂಟಾಗುತ್ತೆ. ಇದನ್ನು ಶಂಕರಾಚಾರ್ಯರು ಅವರ ಅತ್ಯಾಸ ಭಾಷೆ ಅಂತ ಹೇಳಿದ್ನಲ್ಲ, ಆ ಗುರು ಪೆಟ್ಟಿಗೆಯಲ್ಲಿ ಅದನ್ನೇ ಹೇಳಿದ್ದಾರೆ. ಅವರು ಪುತ್ರದಾರಾದಿಶು ಅಹಂ ಮಮ ಅಂತ ಬಂದಿರೋದ್ರಿಂದ ಅವರಿಗೆ ಏನಾದರೂ ಸಕಲ ವಿಕಲೋಹ ಅಂದರೆ ಹೆಂಡತಿ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಅವಾಗ ಇವನಿಗೆ ನನಗೇ ಅದಾಗಿದೆ ಅಂತ ಒಂದು ಬುದ್ಧಿ ಬರ್ತಂತೆ. ಹಾಗಾಗಿ ಇವಾಗ ಹೆಂಡತಿಗೋ ಮಕ್ಕಳಿಗೋ ಏನಾದರೂ ಒಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಅವಾಗ ಇವನಿಗೆ ಮಕ್ಕಳು ಸಪ್ಪೆ ಆಗೋಗ್ಬಿಡ್ತೇನೆ. ಯಾಕಂದರೆ ನನಗೆ ಈ ಕಾಯಿಲೆ ಬಂದಿದೆ ಅಂತ ಒಂದು ಫೀಲಿಂಗ್ ಅವ್ರಿಗೆ ಬಂದ್ಬಿಡುತ್ತೆ. ಯಾಕಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಅದರಲ್ಲಿ. ಹಾಗಾಗಿ ಆ ಕಾರಣದಿಂದ ಅಥವಾ ನೋಡಿ ಇದೇ ಕೂಡ ಬೇರೆಯವ್ರಿಗೆ ಹೆಂಡತಿಗೋ ಬೇರೆಯವ್ರ ಮಕ್ಕಳಿಗೂ ಏನಾದರೂ ಆಗಲಿ ಅಷ್ಟೊಂದು ತಟ್ಟಲ್ಲ ಇರಲಿ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಇವರಿಗೆ ಮಮಕಾರ ಇದೆ. ಎಲ್ಲಿ ಇವರಿಗೆ ಮಮಕಾರ ಇರುತ್ತೋ ಅಲ್ಲೇ ಇವರಿಗೆ ದುಃಖ ಉಂಟಾಗುತ್ತೆ ಅಂತ ತೋರಿಸ್ಕೊಟ್ಟು ಮಮಕಾರ ಎಲ್ಲೆಲ್ಲಿ ನಿಮಗೆ ಬರ್ತಾ ಇದೆಯೋ ಅಲ್ಲೆಲ್ಲ ನೀವು ಸ್ವಲ್ಪ ರಿಪೇರಿ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ವೇದಾಂತ ಹೇಳೋ ಕೆಲಸದೆಲ್ಲ ರಿಪೇರಿ ಕೆಲಸನೇ. ಯಾಕಂದರೆ ನಾವು ಮುರಿದಾಕೊಂಡಿದ್ದೀವಿ, ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ವಿಷಯವನ್ನು, ಕೆಟ್ಟೋಗಿದ್ದನ್ನು ಮುರಿದೋಗಿದ್ದನ್ನು ರಿಪೇರಿ ಮಾಡ್ತಾನೆ ಮಾಡಬೇಕು ನಾವು. ಹಾಗಾಗಿ ರಿಪೇರಿ ಮಾಡೋ ಕೆಲಸವನ್ನೇ ತೋರಿಸ್ಕೊಡ್ತಾ ಇರುತ್ತೆ. ಹೇಗೆ ಅದಕ್ಕೆ ರೀಪ್ಲಾಸ್ಟಿಂಗ್ ಮಾಡ್ಬೋದು, ಹೇಗೆ ಅದಕ್ಕೆ ರಿವೈರಿಂಗ್ ಮಾಡ್ಬೋದು, ಹೇಗೆ ತಿರ್ಗೋ ಹೊಸ ಪ್ಲಂಬಿಂಗ್ ಲೈನ್ ಹೇಗೆ ಹಾಕ್ಬೋದು ಅಂತ ರಿಪೇರಿ ಕೆಲಸವನ್ನು ತೋರಿಸ್ಕೊಡ್ತಾ ಇರುತ್ತೆ. ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಅದಕ್ಕೆ ಶಕ್ತಿಯನ್ನು ಕೊಡುತ್ತೆ, ತೋರಿಸ್ಕೊಡ್ತೇವೆ, ಉಪಾಯವನ್ನು ತೋರಿಸ್ಕೊಡ್ತೇವೆ. ಯಾವ ಕಾಂಟ್ರಾಕ್ಟ್ ಹಿಡಬೇಕು ಇದನ್ನು ಮಾಡೋಕ್ಕೆ ಅದನ್ನು ತೋರಿಸ್ಕೊಡುತ್ತೆ. ಆ ಗುರು ಅನ್ನೋರಿಗೆ ಕಾಂಟ್ರಾಕ್ಟ್ ಇದಕ್ಕೆ ಮಾಡೋಕ್ಕೆ. ಹಾಗಾಗಿ ಅವರು ಮೇಸ್ತ್ರಿ ಎಲ್ಲರೂ ಕಳಿಸ್ತಾರೆ. ಅವ್ರು ಕಳಿಸೋ ಮೇಸ್ತ್ರಿಗಳು, ಅವ್ರು ಕಳಿಸೋ ಎಲೆಕ್ಟ್ರಿಷಿಯನ್, ಪ್ಲಂಬರ್ ಎಲ್ಲರೂ ಯಾರು ಅಂತ ಹೇಳಿದ್ರೆ ಇಂಥ ಒಂದು ಉಪದೇಶಗಳು, ಇಂಥ ಒಂದು ಗ್ರಂಥಗಳನ್ನ ಕೊಟ್ಟು ಅವರು ತೋರಿಸ್ಕೊಡ್ತಾರೆ. ಇದನ್ನು ಉಪಯೋಗ ಮಾಡಿಕೊಂಡು ಈ ರಿವೈರಿಂಗ್ ಮಾಡ್ಕೋಬೋದು, ರೀಪ್ಲಾಸ್ಟಿಂಗ್ ಮಾಡ್ಕೋಬೋದು, ಚೆನ್ನಾಗಿ ಒಂದು ಮನೆಯನ್ನು ಪುನರ್ನಿರ್ಮಾಣ ಮಾಡ್ಕೋಬೋದು. ಇಲ್ಲಿ ಯಾವ ಒಂದು ಪುನರ್ನಿರ್ಮಾಣ ಅಂತ ಹೇಳಿದ್ರೆ ಇಲ್ಲಿ ಪುನರ್ಜನ್ಮ ನೋಡಿ. ಅದಕ್ಕೆ ನಾನು ನೆನೆ ಕೂಡ ಹೇಳಿದೆ, ಪುನರ್ಜನ್ಮ ಅಂತ ಇಲ್ಲಿ ಕೂಡ ಒಂದಾಗುತ್ತೆ. ಯಾವ ಜನ್ಮ ಅಂತ ಹೇಳಿದ್ರೆ ಮತ್ತೆ ನಮಗೆ ಜನ್ಮ ಬರದೇ ಇರೋ ಥರ ಒಂದು ಪುನರ್ಜನ್ಮ ನಮಗೆ ಸಿಗುತ್ತೆ. ಹಾಗಾಗಿ ನಾವು ಹೊಸದಾಗಿ ಹುಡ್ತೀವಿ. ಹೇಗೆ ಹೊಸದಾಗಿ ಹುಡ್ತೀವಿ ಅಂತ ಹೇಳಿದ್ರೆ
ಶರೀರ ಅನ್ನೋದು ತೀವ್ರವಾಗಿ ಕನ್ವಿಕ್ಷನ್ ಇದೆ, ಗಟ್ಟಿಯಾಗಿ ಕನ್ವಿಕ್ಷನ್ ಇದೆ. ಆ ಕನ್ವಿಕ್ಷನ್ನಲ್ಲಿ ತೆಗೆದು ಇವಾಗ ನಾನು ಆತ್ಮ ಅಂತ ತಿಳ್ಕೊಳ್ಳೋ ನೀನು ತಿಳುವಳಿಕೆ ಒಂದೇ ನಮಗೆ ಬೇಕಾಗಿರೋದು. ನೀನು ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ಯಾ, ಆ ತಪ್ಪು ತಿಳುವಳಿಕೆಯಿಂದ ಸರಿಯಾದ ತಿಳುವಳಿಕೆ ಮಾಡ್ಕೋ ಸಾಕು. ಅಲ್ಲಿ ನೀನು ನಾನು ಅಂತ ಒಂದು ಬುದ್ಧಿಯನ್ನು ಮಾಡ್ತಾ ಇದ್ದೆ ಶರೀರದಲ್ಲಿ, ಅದನ್ನು ಬಿಟ್ಟು ಆತ್ಮನಲ್ಲಿ ನಾನು ಅಂತ ಕ್ಲೈಮ್ ಮಾಡು. ಯು ಹ್ಯಾವ್ ಟು ರೀಕ್ಲೈಮ್. ನೋಡಿ, ಇದರಲ್ಲಿ ಒಂದು 25-30 ವರ್ಷಕ್ಕೆ ಮುಂಚೆ ಮುಂಬೈ ನಗರದಲ್ಲಿ ಬೇಕಾದಷ್ಟು ಜನ ಬಂದ್ಬಿಟ್ರು. ಮುಂಬೈ ನಗರ ಅಂತ ಹೇಳಿದ್ರೆ ಅದೊಂದು ಸ್ವರ್ಗ ಥರ ತಿಳ್ಕೊಂಡು ನಾವು ಎಲ್ಲರಿಗೂ ಕೂಡ ಯಾವ್ಯಾವ ಜಾಗದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಆಮೇಲೆ ಉತ್ತರ ದೇಶದಿಂದ ಎಲ್ಲೆಲ್ಲ ಬರ್ತಾರೆ. ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ, ಮುಂಬೈಯಲ್ಲಿ ಬಂದರೆ ನಾವು ಬದುಕ್ಬೋದು ಅಂತ ಬರ್ತಾರೆ. ಏನಾದರೂ ಒಂದು ಕೆಲಸ ಸಿಗುತ್ತೆ ನಿಮಗೆ, ಬದುಕ್ಬೋದು ನೀವು ಚೆನ್ನಾಗಿಲ್ಲ. ಆದರೆ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಅಲ್ಲಿ ಬಂದು ಸೇರಿಕೊಂಡಾಗ ಅವರಿಗೆ ಅಲ್ಲಿ ಜಾಗವೇ ಸಾಧ್ಯ ಹೋಗುತ್ತೆ. ಅವರಿಗೆ ಅವಾಗ ಏನು ಮಾಡಿದ್ರು, ಅವರು ರಿಕ್ಲಮೇಷನ್ ಅಂತ ಒಂದು ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಸಮುದ್ರ ಇದೆ, ಮುಂಬೈ ಸುತ್ತೂರ ಸಮುದ್ರ. ಮುಂಬೈ ಅನ್ನೋದು ಒಂದು ರೀತಿಯಲ್ಲಿ ಒಂದು ದ್ವೀಪ ಅಂತ ಹೇಳ್ಬೋದು, ಒಂದು ಐಲ್ಯಾಂಡ್ ಅಂತ ಹೇಳ್ಬೋದು. ಹಾಗಾಗಿ ಸುತ್ತೂರ ಸಮುದ್ರ ಇದೆ. ಆ ಸಮುದ್ರದಿಂದ ಸ್ವಲ್ಪ ಜಾಗ ನಾವು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಮುದ್ರವನ್ನು, ನೀರನ್ನು ಸ್ವಲ್ಪ ಹಿಂದುಗಡೆ ತಳ್ಳಿ ಆ ಜಾಗವನ್ನು ಅವರು ರೀಕ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬ್ಯಾಕ್ ಬೇ ರೀಕ್ಲಮೇಷನ್ ಝೋನ್ ಅಂತ ಏನೋ ಒಂದಿದೆ, ಪ್ರಾಜೆಕ್ಟ್ ಅಂತ ಒಂದಿದೆ. ಅದಕ್ಕೆ ನವಿ ಮುಂಬೈ ಅಂತ ಒಂದು ಮಾಡಿಬಿಟ್ಟು ಹೀಗೆ ಇಂಥದ್ದನ್ನೆಲ್ಲ ಮಾಡಿ ಅವ್ರು ಏನು ಮಾಡಿದ್ರು, ಉಪಾಯದಿಂದ ಅದನ್ನ ಒಂದು ಜಾಗವನ್ನು ಸೇರಿಸ್ಕೊಂಡು ಈ ಮುಂಬೈಯನ್ನು ದೊಡ್ಡದಾಗೋಯ್ತು ಇವಾಗ ಅಂತ ಮಾಡಿಕೊಂಡು. ಆ ಥರ ನಮ್ಮನ್ನು ಕೂಡ ನಾವು ದೊಡ್ಡದು ಮಾಡ್ಕೋಬೋದು. ಈ ಸಣ್ಣದಾಗಿದ್ದಾಗ ಕಷ್ಟ ನೋಡಿ, ಅಲ್ಲೂ ಕೂಡ ಅವ್ರು ಸಣ್ಣದಾಗಿದ್ದಾಗ ಕಷ್ಟ ಅಂತ ಗೊತ್ತಾಯ್ತು ಅವರಿಗೆ. ಮುಂಬೈ ಇಷ್ಟೇ ಮಾತ್ರ ಇದ್ದರೆ ಕಷ್ಟ ಆಗ್ತಾ ಇದೆ, ಇದನ್ನು ಸ್ವಲ್ಪ ವಿಸ್ತಾರ ಮಾಡಿಕೊಂಡ್ರೆ ನಮಗೆ ಸುಖವಾಗಿರುತ್ತೆ ಅಂತ ತೀರ್ಮಾನ ಮಾಡ್ತೀವಿ. ಅದೇ ಥರವೇ ನಾವು ಕೂಡ ಇಷ್ಟೇ ಪರಿಚಯ ನಾನು ಈ ಶರೀರ ಅಂತ ಮಾತ್ರ ಮಾಡ್ಕೊಂಡ್ರೆ ನಮಗೆ ಕಷ್ಟ ಇದೆ, ಅದನ್ನು ವಿಸ್ತಾರ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟು ನೀನು ಎಲ್ಲವೂ ನೀನೇ ಅಂತ ಒಂದು ಬುದ್ಧಿ ಬಂದ್ಬಿಟ್ಟು ನಿಮಗೆ ಅವಾಗ ಈ ಕಷ್ಟ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ರು. ಸರ್ವಭೂತೇಷು ಚ ಆತ್ಮಾನ, ನಾನು ಸ್ವರೂಪವನ್ನು ನಾನು ಎಲ್ಲ ಕಡೆ ಇದ್ದೀನಿ, ಎಲ್ಲವೂ ನಾನೇ ಅಂತ ಒಂದು ಬುದ್ಧಿ ಮಾಡ್ಕೊಳ್ಳೋದು. ಸರ್ವಭೂತಾನಿ ಚ ಆತ್ಮನಿ, ಎಲ್ಲರೂ ಕೂಡ ನಮ್ಮಲ್ಲೇ ಇದೆ, ನಾನು ಎಲ್ಲರಲ್ಲೂ ಇದ್ದೀನಿ, ಎಲ್ಲವೂ ನನ್ನಲ್ಲಿದೆ. ಎರಡು ರೀತಿಯಲ್ಲಿ ಮಾಡ್ಕೋಬೇಕು. ಅವಾಗ ವಿಸ್ತರತೆ ಅನ್ನೋದು ಅದಕ್ಕೆ ಒಂದು ಸಂಕುಚಿತವಾಗಿ ಇರೋದು ಯಾವುದೇ ಇದೆ, ಅದು ಅಖಂಡವಾಗಿ ಹೋಗ್ಬಿಡುತ್ತೆ. ಅದು ಸ್ವರೂಪ, ಅದು ಅಖಂಡವಾಗಿ ಇದೇ ಸ್ವರೂಪ, ಅದನ್ನು ತಿಳ್ಕೊಳ್ಬೇಕಾದಷ್ಟೇ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು ಹಾಗೆ ಸರ್ವಭೂತೇಶ್ಚ ಆತ್ಮಾನ ಸರ್ವಭೂತಾನಿ ಚ ಆತ್ಮನಿ, ಎಲ್ಲರಲ್ಲೂ ನಾನೇ ಇದ್ದೀನಿ, ಎಲ್ಲವೂ ಕೂಡ ನನ್ನಲ್ಲೇ ಇದೆ ಅಂತ ಒಂದು ಬುದ್ಧಿಯನ್ನು ಮಾಡಿಕೊಂಡಾಗ ಅವರಿಗೆ ವಿಜ್ಞಾನಿ ನಿರಹಂಕಾರ ನಿರ್ಮಮಃ. ಹಾಗಾಗಿ ಅಹಂಕಾರ ಅನ್ನೋದು ಒಂದರಲ್ಲಿ ಮಾತ್ರ ನಾನು ಅಂತ ಬುದ್ಧಿ ಬರ್ತಾ ಇದೆ. ಇವಾಗ ಎಲ್ಲದರಲ್ಲೂ ನಾನು ಅಂತ ಬುದ್ಧಿ ಬರ್ತಾ ಇದೆ. ಎಲ್ಲವೂ ನಾನು ಅಂತ ಬುದ್ಧಿ ಬಂದಾಗ ಅದು ಅಖಂಡವಾದ ಅಹಂಕಾರ ಬರುತ್ತದೆ. ಅದಕ್ಕಾಗಿ ಅದು ಇವಾಗ ಸ್ಮಾಲ್ ಐ ಅನ್ನೋದು ಇನ್ಫೈನೈಟ್ ಐ ಅಂತ ಹೋಗುತ್ತೆ. ಹಾಗಾಗಿ ಈ ಐ ಅನ್ನೋದು ಸಣ್ಣದಾಗಿದ್ದರೆ ಅದು ಕಷ್ಟ, ಅದರಿಂದ ಪರಿಚನ್ನತೆ ಉಂಟಾಗ್ತಾ ಇದೆ. ಅದೇ ಒಂದು ವಿಸ್ತಾರವಾಗಿ ಐ ಅಂತ ಹೋಗುತ್ತೆ, ಅದಕ್ಕೆ ಪರಿಚನ್ನತೆ ಅನ್ನೋದು ಇರೋದೇ ಇಲ್ಲ, ಅದಕ್ಕೆ ಹುಟ್ಟು ಸಾವು ಅನ್ನೋದು ಯಾವುದೂ ಇರೋದೇ ಇಲ್ಲ. ಅಂತ ಒಂದು ಆತ್ಮ ಅನ್ನೋದಕ್ಕೆ ಅದಕ್ಕೆ ಕೃಷ್ಣ ಹೇಳಿದ ರೀತಿಯಲ್ಲಿ ಅಚ್ಚೇದ್ಯೋಯಂ ಅದಾರ್ಯೋಯಂ ಅಕ್ಲೇದ್ಯೋ ಅಶೋಷಿ ಕೇವಚ ನಿತ್ಯ ಸರ್ವಗತಃ ಸ್ಥಾನವು ಅಚಲೋಯಂ ಸನಾತನಃ ಅಂತ ಹೇಳ್ಬಿಟ್ಟು ಅದು ನಿತ್ಯವಾಗಿರುವ ವಸ್ತು. ಅದು ದೇಹಿ ನಿತ್ಯಮವಧ್ಯೋಯಂ, ದೇಹಿ ಅಂತ ಇದ್ದಾನಲ್ಲ, ಈ ದೇಹದಲ್ಲಿ ದೇಹಿ ಅಂತ ಇದ್ದಾನೆ. ದೇಹಿ ನಾವು ಯಾರು ಅಂತ ಹೇಳಿದ್ರೆ ದೇಹದಲ್ಲಿ ಇರುವವನು ದೇಹಿ. ಹಾಗಾಗಿ ಆ ದೇಹಿ ನಿತ್ಯ ಅಂತ ಹೇಳಿ ನಿತ್ಯ ಅಂತ ಹೇಳಿದ್ರು. ಅವಧ್ಯ ಅಂತ ಹೇಳಿದ್ರೆ ಅವನ್ನ ಕೊಲ್ಲಕ್ಕಾಗೋದೇ ಇಲ್ಲ ಅಂತ ಒಂದು ಸ್ವರೂಪವನ್ನು ನೀನು ಅಂತ ತಿಳ್ಕೊಂಡ್ಬಿಟ್ರೆ ನಿನಗೆ ಈ ಒಂದು ಯುದ್ಧಕ್ಕೆ ಬಂದಿದೆಯಲ್ಲ, ನಿನಗೆ ಮೋಹವಿಲ್ಲದೆ ನೀನು ಯುದ್ಧವನ್ನು ನಡೆಸ್ಬಿಟ್ಟು ನಿನ್ನ ಕರ್ತವ್ಯ ಅಂತ ನಡೆಸ್ಬಿಟ್ಟು ನೀನು ಮುಂದಕ್ಕೆ ಹೋಗ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ನೀನು ಅದಕ್ಕೆ ಮುಂದಕ್ಕೂ ಹೇಳ್ತಾನೆ. ಈ ಯುದ್ಧದಲ್ಲಿ ನೀನು ಗೆದ್ದರೆ ನಿನಗೆ ರಾಜ್ಯ ಸಿಗುತ್ತೆ, ಅಕಸ್ಮಾತ್ ಗೆಲ್ಲದೆ ನೀನು ಸೋತೋದ್ರೆ ಕೂಡ ಅಥವಾ ಪ್ರಾಣವನ್ನು ಬಿಟ್ಟರೆ ಕೂಡ ನಿಮಗೆ ವೀರಸ್ವರ್ಗ ಸಿಗುತ್ತೆ. ಯಾಕಂದರೆ ವೀರಸ್ವರ್ಗ ಅಂತ ಹೇಳಿದ್ರೆ ನಾವು ಏನೋ ಒಂದು ಪವಾಡ ಹೇಳ್ತಾ ಇದ್ದಾರೆ ಅಥವಾ ಏನೋ ಒಂದು ನಂಬಕ್ಕಾಗಲೇ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ಒಂದು ಕಡೆ ಬಿಡ್ಬೋದು. ಆದರೆ ಬಿಡೋದು ಬೇಡ. ನಾವು ಏನು ತಿಳ್ಕೊಬೋದು ಅಂತ ಹೇಳಿದ್ರೆ ಅವ್ನು ಹೇಳ್ತಾ ಇರೋ ವೀರಸ್ವರ್ಗ ಯಾವುದು ಅಂತ ಹೇಳಿದ್ರೆ ಪ್ರಯತ್ನವನ್ನು ಮಾಡಿದ್ದಾನೆ, ಅವನ ಕರ್ತವ್ಯವನ್ನು ಮಾಡೋಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರಿಂದ ಒಂದು ಒಳ್ಳೆ ಪ್ರಯೋಜನ ಸಿಗುತ್ತೆ. ಇವಾಗ ನೋಡಿ, ನಾವೇ ಕೂಡ ಒಂದು ಹುಡುಗ ಏನು ಮಾಡ್ತಾ ಇದ್ದಾನೆ, ಅವನು ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ತಗೊಂಡು ಬರೀ ಒಂದು ಒಳ್ಳೆ ಕೆಲಸ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡುವಾಗ ಮೊದಲನೇ ಪರೀಕ್ಷೆಗೆ ಅವನು ಪಾಸ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಕೆಲಸಕ್ಕೆ ಒಂದು 3-4 ಪರೀಕ್ಷೆ ಬರೀಬೇಕಾಗುತ್ತೆ, ಅಥವಾ ಕೆಲಸಕ್ಕೆ IAS ಅನ್ನೇ ಒಂದು 4 ಸತಿ ಬರೀಬೇಕಾಗುತ್ತೆ ಅವನು. ಹೀಗಾಗಿ ಬರೆದು ಒಂದು ಸತಿ ಬರೆಯುವಾಗ ಕೂಡ ಅವನಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ, ಅವನಿಗೆ ಆ ವಿಷಯದಲ್ಲಿ ಒಂದು ತಿಳುವಳಿಕೆ ಜಾಸ್ತಿ ಆಗುತ್ತೆ, ಅವನಿಗೆ ಬಿಕಮ್ ಎನ್ ಎಕ್ಸ್ಪರ್ಟ್ ಇದ್ದಾನೆ. ಹಾಗಾಗಿ ಅವನಿಗೆ ಅವನು ಮಾಡ್ತಾನೆ, ಒಂದಾನೊಂದು ಸತಿ ಅವನು ಗೆದ್ದು ಬಿಡ್ತಾನೆ. ಹೀಗೆ ಅವನು ಗೆಲ್ಲದೆ ಸೋತರೂ ಕೂಡ ಅವನಿಗೆ ಒಂದು ವೀರಸ್ವರ್ಗ ಅಂತ ಹೇಳಿದ್ರಲ್ಲ, ಏನರ್ಥ ಅಂತ ಹೇಳಿದ್ರೆ ಸೋತರೂ ಕೂಡ ನಿನಗೆ ಪ್ರಯತ್ನ ಮಾಡಿದಿಲ್ಲ, ಅದಕ್ಕಾಗಿ ಒಂದು ವಿಶೇಷತೆ ನಿನಗೆ ನಿಮ್ಮನ್ನು ಸೇರ್ಕೊಂಡಿದೆ, ಅದರಿಂದ ನಿಮಗೊಂದು ಹೆಚ್ಚವಾಗಿ ಒಂದು ವಿಷಯ ನಿಮಗೆ ಸಿಕ್ಕಿದೆ, ನಿಮಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ, ನಿಮಗೆ ವ್ಯಾಲ್ಯೂ ಆ್ಯಡ್ ಆಗಿದೆ ನಿಮಗೆ. ಹೀಗೆ ವ್ಯಾಲ್ಯೂ ಆ್ಯಡ್ ಆಗಿರೋದ್ರಿಂದ ನಿನಗೆ ಅದಕ್ಕೆ ಪ್ರಯೋಜನ ಇದೆ. ಅದರಿಂದ ಸೋತರೂ ಅದರಿಂದ ನೀನು ಸಪ್ಪೆ ಮುಖ ಏನು ಮಾಡ್ಕೋಬೇಕಾಗಿಲ್ಲ, ನೀನು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ಯಾ ಅಂತ ಒಂದು ಸಂತೋಷವನ್ನು ಮಾಡು ಅಂತ ಹೇಳ್ಬಿಟ್ಟು ಇದು ಜಿತೋಮಾನ ರಾಕ್ಷಸ ಸ್ವರ್ಗ, ನೀನು ಜಯಿಸಲ್ಪಟ್ಟರೆ ಅಂದರೆ ನೀನು ಸೋತೋದ್ರೆ ಕೂಡ ನಿಮಗೆ ಸ್ವರ್ಗವನ್ನು ನೀನು ಮುಕ್ತಿಯ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾನೆ. ಹೀಗೆ ನಮಗೆ ಸಂಸ್ಕೃತದಲ್ಲಿ ಕೂಡ ಮಾತಿದೆ ಯತ್ನೇ ಕೃತೇಪಿ ನ ಸಿದ್ಧತಿ ಗೋತ್ರ ದೋಷ
ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಸಿಗದೆ ಹೋದರೆ ಕೂಡ ಏನು ದೋಷ ಇದೆ ಅಲ್ಲಿ, ಪ್ರಯತ್ನ ಮಾಡಿದ್ದಿಲ್ಲ ಅದರಿಂದ ಸಂತೋಷಪಟ್ಟು ಅಂತ ಹೇಳ್ಬಿಟ್ಟು ಸರಿಯಾದ ಪ್ರಯತ್ನ ಮಾಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಅದೇ ಇದೆ. ಅದಕ್ಕಾಗಿ ಅನೇಕ ಜನ್ಮ ಸಂಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಒಂದೇ ಏಕೆಂದರೆ ನೀನು ಪ್ರಯತ್ನ ಮಾಡಿ ನೀನು ಜಯಿಸ್ಬಿಡ್ತೀಯ ಗೆದ್ಬಿಡ್ತೀಯ ಅಂತ ಹೇಳೋಕ್ಕಾಗಲ್ಲ. ಬೇಕಾದಷ್ಟು ಸತಿ ಪ್ರಯತ್ನ ಮಾಡ್ತೀಯ, ಮಾಡಿ ಕೆಲಸಕ್ಕೆ ಬೀಳ್ತೀಯ, ಬಿದ್ದು ಗೆಲ್ತೀಯ. ಒಂದು ಸತಿ ಬಿದ್ದು ಹೇಳುವಾಗಲೂ ಕೂಡ ನಿನಗೆ ಒಂದು ಶಕ್ತಿ ಸ್ವಲ್ಪ ಹೆಚ್ಚಾಗಿ ಬಂದಿದೆ. ಮುಂದಿನ ಸತಿ ನಾನು ಹೇಗೆ ಮಾಡಬಾರ್ದು ಅಂತ ನಿನಗೆ ಒಂದು ಮಾಹಿತಿ ಸಿಕ್ಕಿದೆ ಇವಾಗ. ಹಾಗಾಗಿ ನಿನಗೆ ಆ ಒಂದು ವಿಷಯ ಸಿಗ್ತಾನೆ ಇರುತ್ತೆ. ಇದರಲ್ಲಿ ಸ್ವಲ್ಪ ಮುಖ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹದೋ ಭಯ ಅಂತ ನಿನ್ನೆನೂ ಇದೇ ಮಾತು ಹೇಳಿ ಮುಗಿಸ್ದೆ ನಾನು. ಇವತ್ತು ಕೂಡ ಅದೇ ಮಾತನ್ನೇ ಹೇಳಿ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಮುಖ್ಯಸ್ಯ ಧರ್ಮಸ್ಯ, ಈ ಒಂದು ವಿಷಯದಲ್ಲಿ ನೀನು ಕಿಂಚಿತ್ ನೀನು ಒಂದು ಪ್ರಯತ್ನ ಮಾಡಿದ್ರು ಕೂಡ ಅದು ದಂಡವಾಗಲ್ಲ, ವೇಸ್ಟ್ ಆಗಲ್ಲ. ಅದು ನಿಮ್ಮಿಂದ ಪ್ರಯತ್ನ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನು ಮಾಡಿದವರಿಗೆ ಖಂಡಿತ ಯಾವುದು ಕೂಡ ಸೋಲಿಲ್ಲ ಅಂತ ಒಂದು ವಿಷಯವನ್ನು ನೀನು ತಿಳ್ಕೊಂಡು ಇದನ್ನು ಮುಂದಕ್ಕೆ ಹೆಜ್ಜೆ ಇಡು ಅಂತ ಹೇಳ್ಬಿಟ್ಟು ಅವನು ಭರವಸೆ ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಅವ್ರು ಹೇಳಿದ್ರು, ಸರ್ವಭೂತೇಶು ಚ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ವಿಜ್ಞಾಯ ನಿರಹಂಕಾರ, ಎಲ್ಲರಲ್ಲೂ ನಾನಿದ್ದೀನಿ, ಎಲ್ಲರೂ ನನ್ನಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಸ್ತಾರವಾದ ಒಂದು ಮನೋಭಾವವನ್ನು ಉಂಟು ಮಾಡಿಕೊಂಡ್ರೆ ನಿನಗೆ ಅಹಂಕಾರ ಅನ್ನೋದು ಇರೋದಿಲ್ಲ, ಮಮಕಾರ ಅನ್ನೋದು ಇರೋದಿಲ್ಲ. ಅದರಿಂದ ನೀನು ಸುಖಿ ಭವ. ಸುಖಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ನಿರಹಂಕಾರವಾಗಿರೋದು, ನಿರ್ಮಮಕಾರವಾಗಿರೋದು. ದುಃಖಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಅಹಂಕಾರ ಸಹಿತವಾಗಿರೋದು, ಮಮಕಾರ ಸಹಿತವಾಗಿರೋದು, ಅದು ದುಃಖಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಇರೋದು ಇಷ್ಟೇ ನೋಡಿ. ಇದಕ್ಕೆ ನೋಡಿದ್ರೆ ನನಗೆ ಈ ವೇದಾಂತ ಶಾಸ್ತ್ರ ಅಂತೂ ಕೆಲವರು ಹೇಳ್ಬೋದು ಇದೆಲ್ಲ ಸುಮ್ಮನೆ ಒಂದು ಅಜ್ಜಿ ಕಥೆ ಅಂತಲೇ ಹೇಳ್ಬೋದು. ಆದರೆ ಅಷ್ಟೊಂದು ಲಾಜಿಕಲ್ ಆಗಿದೆ ಅಂತ ನಮಗೆ ಹೊರಗಡೆ ಹೋದರೆ ಗೊತ್ತಾಗುತ್ತೆ. ಎಷ್ಟೊಂದು ಲಾಜಿಕ್ ಇದೆ ಇದರಲ್ಲಿ, ಎಷ್ಟೊಂದು ಯುಕ್ತಿಯುಕ್ತವಾಗಿದೆ ಇದು. ಯಾರು ಹೇಳಿದ್ರೆ ಕಾಟಾಚಾರ ಇಲ್ಲ ಇಲ್ಲಿ. ಒಂದು ಸುಮ್ಮನೆ ನಾನು ಹೇಳೋದು ಮೂಢನಂಬಿಕೆ ಅಲ್ಲ ಇದು ಖಂಡಿತ. ಇದು ಎಲ್ಲರಿಗೂ ಕೂಡ ಅದಕ್ಕೆ ನಾನು ಮುಂಚೆನೇ ಹೇಳಿದೆ, ಇದು ನಮ್ಮ ಬಗ್ಗೆ ಹೇಳ್ತಾ ಇದೆ, ನಮ್ಮ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ನೀನು ಯಾರು ಅಂತ ಒಂದು ಸತ್ಯತೆಯನ್ನು ಹೇಳ್ತಾ ಇದೆ ಇದು. ಹಾಗಾಗಿ ಅದನ್ನು ತಿಳ್ಕೊಂಡು ನೀನು ಹೇಗೆ ನೀನು ಮುಂದಕ್ಕೆ ಬರ್ಬೋದು, ಹೇಗೆ ಅದನ್ನು ಅಪ್ಲೈ ಮಾಡ್ಬೋದು ಅನ್ನೋ ಯುಕ್ತಿಗಳನ್ನ ಕೂಡ ತುಂಬ ಹೇಳ್ಕೊಡೋದ್ರಿಂದ ಇದು ಅತ್ಯಂತ ಯುಕ್ತಿಯುಕ್ತವಾಗಿರೋದೇ ಹೊರತು ಇದು ಸುಮ್ಮನೆ ಮೂಢನಂಬಿಕೆ ಅಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಕಣ್ಣಿಗೆ ಬರಬೇಕು. ಬಂದಾಗ ನಾವು ಇದರೊಳಗೆ ಚೆನ್ನಾಗಿ ಪ್ರವೇಶ ಮಾಡ್ತೀವಿ. ಮುಂದಕ್ಕೆ ಹೋಗೋಣ. ಇನ್ನು ಸ್ವಲ್ಪ ಶ್ಲೋಕಗಳಿದೆ ಇದರಲ್ಲಿ. ನಮಗೆ ಶುಕ್ರವಾರ ತನಕ ನಮಗೆ ಇದಕ್ಕೆ ಅವಕಾಶ ಇದೆ. ಸ್ವಲ್ಪ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ. ನೋಡಿ, ಇವತ್ತು ನಾನು ಮನೆಯಿಂದ ಹೊರಟಾಗ ಸುಮಾರು ಇದರಲ್ಲಿ 15 ಶ್ಲೋಕ ಇದೆ, ಇದರಲ್ಲಿ 20 ಶ್ಲೋಕ ಇದೆ ಈ ಒಂದು ಅಧ್ಯಾಯದಲ್ಲಿ. ನಾನು ಅಷ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಆದರೆ ನನಗೆ ಏನಾಯಿತು ಅಂತ ಹೇಳಿದರೆ 6 ಶ್ಲೋಕ ಮಾತ್ರ ಮಾಡೋಕ್ಕಾಯ್ತು ನನಗೆ ಇವತ್ತು. ಹಾಗಾಗಿ ನನಗೆ ಅನ್ಕೊಳ್ತೀನಿ ನಾವು ಎಷ್ಟು ಮಾಡಬೇಕು ಅಂತ. ಆದರೆ ಈ ವಿಷಯ ತುಂಬ ಗಹನವಾಗಿರೋದ್ರಿಂದ ನಮಗೆ ಇಷ್ಟೊಂದು ವಿಷಯ ಬರುತ್ತೆ ಅದರಲ್ಲಿ. ನನಗೆ ಇವಾಗ ಒಂದು ವಿಷಯ ಜ್ಞಾಪಕ ಬರ್ತಾ ಇದೆ. ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳು ಒಂದು ಸಮಯದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಅನ್ನೋದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿ ಅವತ್ತು ಒಂದು ಮೊದಲನೇ ಶ್ಲೋಕ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಅವರು ಹೇಳಿದ್ರು, ಯಾರೋ ಒಬ್ಬರು ಏನೋ ಸ್ವಲ್ಪ ಕುತರ್ಕವಾಗಿ ಅವರು ಪ್ರಶ್ನೆ ಮಾಡಿದ್ರು. ಆವಾಗ ಅವ್ರು ಹೇಳಿದಂತೆ, ನೋಡು, ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕವನ್ನೇ ನಾನು 14 ವರ್ಷ ಮಾಡ್ಬೋದು ನನಗೆ ಬೇಕಾದರೆ ಅಂತ ಹೇಳಿದ್ರೆ. ಅಂದರೆ ಅಷ್ಟೊಂದು ವಿಷಯ ಇದೆ ಅಂತ ನಾವು ಹೇಳ್ಬೋದು ಇದರಲ್ಲಿ. ಯಾಕೆಂದರೆ ಶಂಕರಾಚಾರ್ಯರು ಏಕಶ್ಲೋಕೀಕ ಮಾಡಿದ್ದಾರೆ, ಒಂದೇ ಶ್ಲೋಕ ಅದು. ಅದನ್ನು ನನಗೆ ಮೊದಲೇ ಹೇಳಿದೆ ನಾನು, ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುತ್ತಮ ಗ್ರಂಥಕೋಟಿಭಿಹಿ, ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಹೇಳೋಕ್ಕಾಗುತ್ತೆ. ಅದನ್ನೇ ಕೋಟ್ಯಾಂತರ ಶ್ಲೋಕಗಳಲ್ಲಿ ಅದನ್ನು ವಿಸ್ತಾರ ಮಾಡಿ ಬರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ ಇರ್ತದೆ ಇದು. ಹಾಗಾಗಿ ನಾವು ಮುಂದಕ್ಕೆ ಎಷ್ಟೆಷ್ಟಾಗುತ್ತೋ ಅದನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ ತತ್ಸತ್. ವಾಸುದೇವ ಮನ ನಮ್ಮದು ಒಂದ್ಸಲ ಹೇಳ್ಬಿಡಿ.